ಇಂಡಸ್ಟ್ರಿನಾ ಈಸಿ. ಹಿಂಗೆ ಒಂದು ಸಾಂಗ್ ಹಿಟ್ಟಾಗ್ಬಿಡ್ತೀನಿ ನಾನು. ಒಂದು ಟಿ ವಿ ಸೀರಿಯಲಿಂದ ಬಂದಿದ್ದು ಇವ್ರನ್ನೆಲ್ಲ ಯಾಕೆ ಬಿಗ್ ಸ್ಕ್ರೀನಿಗೆ ತೊಗೊಳ್ಳೋದು? ನಾನು ಸಿನಿಮಾಗೆ ಬರಬೇಕು ಅಂದರೆ ನಾನು ಲಂಚ ಕೊಡಬೇಕು, ಪ್ರೊಡ್ಯೂಸರಿಗೆ ದುಡ್ಡು ಕೊಡಬೇಕು, ಡೈರೆಕ್ಟ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಭಾವನೆ ಅಥವಾ ಟಾಕ್ಸ್ ತುಂಬ ಕಡೆ ಓಡ್ತಾ ಇದೆ. ತುಂಬ ಜನ ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ ಒಂದೇ ಒಂದು ರೀಸನಿಗೋಸ್ಕರ. ಏನು ರೀಸನ್ ಅಂತ ಗೊತ್ತಾ ನಿಮಗೆ? ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದಿರಿ, ಬಟ್ ಆದರೆ ಯಾವ ಸೀರಿಯಲಲ್ಲೂ ನಿಮ್ಮನ್ನು ನಾನು ಹೀರೋ ಆಗಿ ನೋಡಲೇ ಇಲ್ಲ. ಯಾಕೆ? ಸೊ ನಿಮಗೂ ರಿಜೆಕ್ಷನ್ಸ್ ಅನ್ನೋದು ತುಂಬ ಆಗಿದೆ. ಅಗ್ನಿಸಾಕ್ಷಿಲೇ ಆಯ್ತಲ್ಲ. ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಕನ್ನಡ ಜನ? ಕನ್ನಡ ಸಿನಿಮಾಗೆ ಜನ ಬರ್ತಿದ್ದಾರೆ, ಬಟ್ ಕೊಡೋ ಸಿನಿಮಾಗಳು ಕರೆಕ್ಟಾಗಿ ಬರ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನನಗೆ ಅನಿಸ್ತಾ ಇದೆ, ಮೋರ್ ದೆನ್ ಸಿನಿಮಾ. ಇನ್ಫ್ಲೂಯೆನ್ಸರ್ಸ್ ಅಂದರೆ ಯಾವುದೋ ಒಂದು ಬ್ರ್ಯಾಂಡ್ ಬಂದ ಅಥವಾ ಒಂದು ರೀಲ್ ಮಾಡ್ದ, ಹಿಂಗೆ ಸ್ವೈಪ್ ಮಾಡ್ರೆ ಹೋಗ್ಬಿಡುತ್ತೆ ಅಕ್ಷರ, ಮುಗೀತು. ಈಗ ನೆಕ್ಸ್ಟ್ ಯಾರು ಇನ್ನೊಬ್ಬ ಬರ್ತಾನಲ್ವಾ? ಕರೆಕ್ಟ್. ಕೆಲವೊಂದು ಇಂಟರ್ನಲ್ ಪಾಲಿಟಿಕ್ಸಿಂದ ಒಂದು ಒಳ್ಳೆ ರೋಲ್ ಕೈ ಬಿಟ್ಟೋಗಿದೆ ಅನ್ನೋದು ಯಾವ್ದಾರ ಉದಾಹರಣೆ ಇದೆಯಾ? ಅದು ನಾನು ಓಪನ್ ಆಗಿ ಹೇಳಬಲ್ಲೆ. ಇಕ್ಕಟ್ ಅಂತ ಒಂದು ಸಿನಿಮಾ ಬರುತ್ತೆ ಲಾಕ್ಡೌನ್ ಟೈಮಲ್ಲಿ. ನಾಗಭೂಷಣ್ ಅವರು. ಹೌದು. ಅದಕ್ಕೆ ಆ್ಯಕ್ಚುಲಿ ನಿಮಗೆ ಯಾರೂ ನೀವು ಸಿನಿಮಾ ಮಾಡಿಲ್ಲ ಅಂತಂದರೆ ಯಾರೂ ಇಲ್ಲಿ ಸಾಯಲ್ಲ. ಬಟ್ ಸಿನಿಮಾ ಮಾಡ್ಕೊಂಬರ್ತೀರಂದರೆ ತುಂಬ ಜೆನ್ಯೂನಾಗಿ ಬನ್ನಿ. ಸಾಯುವಂಥ ಪೇಷಂಟ್ಗೂ ಕೂಡ ಒಂದು ಫ್ರೇಮಲ್ಲಿ ಕಾಣಿಸ್ಕೊಳ್ಳೋ ಯೋಗ ಬಂದುಬಿಡುತ್ತೆ, ಅವನು ಸೂಪರ್ ಸ್ಟಾರ್ ಆಗಿಬಿಡ್ಬೋದು. ಎಲ್ಲ ಹೊಸೊಬ್ಬರಿಗೆ ಹಿಂಗೇನೆ ಆಗಬೇಕು ಅಂತಿಲ್ಲ, ಹೆಂಗೆ ಬೇಕಾದ್ರೆ ಆಗ್ಬೋದು. ಅವ್ರು ನಿಮಗೆ ಇವತ್ತು ಕೇರ್ ಮಾಡ್ತಾರೆ, ಕೇರ್ ಮಾಡಲ್ಲ. ನಥಿಂಗ್. ಅವರು ಒಂಥರ ತುಂಬ ಕೇವಲವಾಗಿ ನೋಡ್ತಾರೆ. ಹತ್ತಿದ್ದು ಏಣಿಂದ ನೀವು ಓದಿತೀರಾ ಅಂತಂದರೆ ನಾಳೆ ಯಾರನ್ನು ಬೇಕಾದ್ರೂ ಓದಿಬೋದಲ್ಲ ನೀವು. ಅಂದರೆ ನಿಮ್ಮ ಗುಣನೇ ಅಂಥದ್ದು. ಮಲಯಾಳಂ ಸಿನಿಮಾ ಥರ ಸಿನಿಮಾಗಳನ್ನು ಕೊಡೋದಲ್ಲ, ಮಲಯಾಳಮ್ಮೇ ಆಗಿರ್ಬೇಕು ಇವ್ರಿಗೆ. ನಿಮ್ಮ ಸಿನಿಮಾಗಳು ಮಾತ್ರನಾ ನಿಮಗೆ? ಯಾವ ಕನ್ನಡ ಆ್ಯಕ್ಟರ್ ಜೊತೆ ನೀವು ಕಾಂಪೀಟ್ ಮಾಡಬೇಕು ಅಂತಿದ್ದಾರೆ? ಒಳ್ಳೆ ಕ್ವಶನ್ ಇದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಅಕ್ಷರ ಮೈನಸು ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟ್ ಯೂಟ್ಯೂಬ್ ಚಾನಲ್. ಪ್ರತಿ ಸರಿಯಂತೆ ಈ ಸರಿನೂ ಸಹ ನಮ್ಮ ಜೊತೆ ಒಬ್ಬರು ಸೂಪರ್ ಆಗಿರೋ ಗೆಸ್ಟ್ ಇದ್ದಾರೆ. ಗೆಸ್ಟನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಮಾತಾಡೋಣ, ಕೆಲವು ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಸೋ ದಟ್ ನಮ್ಮ ಎಲ್ಲ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ ನೋಟಿಫಿಕೇಷನ್ಸಿಗೆ ಬರುತ್ತೆ, ಸೋ ದಟ್ ನಿಮಗೆ ಯಾವ ವಿಡಿಯೋನೂ ಮಿಸ್ ಆಗಲ್ಲ ಅಂತ ಹೇಳ್ತಾ, ಇಷ್ಟು ದಿವಸ ನಮ್ಮ ಎಲ್ಲ ಎಪಿಸೋಡ್ಸನ್ನು ಬರೀ ನೀವು ಯೂಟ್ಯೂಬಲ್ಲಿ ಮಾತ್ರ ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಆದರೆ ಇನ್ಮೇಲೆ ನಮ್ಮ ಎಲ್ಲ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟಿನ ಎಪಿಸೋಡ್ಸ್ಗಳು ಸ್ಪಾಟಿಫೈಯಲ್ಲಿ ನೀವು ಕೇಳ್ಬೋದು, ಹಾಗೆ ನೋಡ್ಬೋದು. ಆ್ಯಂಡ್ ಎಸ್, ನಾನು ಜಾಸ್ತಿ ಟೈಮ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಇವತ್ತಿನ ನಮ್ಮ ಗೆಸ್ಟನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಸುವಂಥ ಸಮಯ ಬಂದಾಯಿತು. ಸೊ ಇವತ್ತಿನ ನಮ್ಮ ಗೆಸ್ಟ್ ಸಿರ್ಸಿಯಿಂದ ಬೆಂಗಳೂರಿಗೆ ಬಂದಂಥ ಕತೆ. ಈಗ ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರ. ನಾನು ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗೋದಿಲ್ಲ. ನಮ್ಮ ಗೆಸ್ಟನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಇಟ್ಸ್ ನನ್ ಅದರ್ ದೆನ್ ಮಿಸ್ಟರ್ ರಾಜೇಶ್ ಧ್ರುವ. ನಮಸ್ತೆ. ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಅಕ್ಷರ. ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಜೀವನ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ನಡೀತಾ ಇದೆ ಕೂಡ. ಸೂಪರ್. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ಎಷ್ಟು ಸೂಪರ್ ಆಗಿದ್ದೀರಾ ಅಂತ. ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ಮುಗಿಸ್ಕೊಂಡು ಖಾಲಿಯಾಗಿ ಫ್ರೀಯಾಗಿ ಸಿರ್ಸಿಯಿಂದ ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಿಗೆ ಬಂದಾದ್ಮೇಲೆ ನೀವು ಕೆರಿಯರ್, ಈ ಸಿನಿಮಾ ಕೆರಿಯರ್ ಜರ್ನಿ ನೀವು ಸ್ಟಾರ್ಟ್ ಮಾಡಿದ್ದೇನೆ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲಿಂದ. ಅದು ಅಖಿಲ್ ಅನ್ನೋ ಪಾತ್ರದಿಂದ. ಇವತ್ತು ಅಖಿಲ್ ಅನ್ನೋ ಪಾತ್ರದಿಂದ ಪೀಟರ್ ಅನ್ನೋ ಪಾತ್ರ ತನಕ ಎಲ್ಲರ ಮನೆ ಮಾತಾಗಿದ್ದೀರಾ ನೀವು. ಸೊ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ನೀವೇನು ಮಾಡಿದ್ರಿ ಅಲ್ವಾ, ಅದರಿಂದ ನಿಮಗೆ ಜಾಸ್ತಿ ಬರ್ಡನ್ ಅನ್ನಿಸ್ತಾ? ಹೇಗೆ ಫೀಲ್ ಆಗ್ತಾ ಇದೆ? ಬರ್ಡನ್ ಅಂತ ಅನ್ಸಕ್ ಚಾನ್ಸೇ ಇಲ್ಲ. ಯಾಕೆಂದರೆ ಆ ಒಂದು ರೆಕಗ್ನೈಸೇಷನ್ಗೋಸ್ಕರನೇ ಹಗಲು ರಾತ್ರಿ ಕನ್ಸ್ಕೊಂಡಿದ್ದು, ಮ್ಯಾನಿಫೆಸ್ಟ್ ಮಾಡಿದ್ದು, ದೇವ್ರ ಹತ್ರ ಬೇಡ್ಕೊಂಡಿದ್ದು, ಕಂಡ ದೇವ್ರಿಗೆ ಹರಕೆಗಳನ್ನು ಹೊತ್ತಿದ್ದು. ಸೊ ಈ ಥರದ್ದೆಲ್ಲ ಬಂದಾಗ ಆಬ್ವಿಯಸ್ಲಿ ಅದು ಬರ್ಡನ್ ಅಂತ ಯಾವತ್ತೂ ಫೀಲ್ ಆಗಲ್ಲ ನನ್ನ ಜೀವ ಇರೋ ತನಕನೂ. ಆ್ಯಂಡ್ ಒಬ್ಬ ನಟಂಗೆ ಅಥವಾ ಯಾರೇ ಕನ್ಸು ಕಾಣುವಂಥ ಒಬ್ಬ ಹುಡುಗಂಗೆ ನನ್ನ ಒಂದು ಹೆಸರು ಅಥವಾ ನನ್ನ ಒಂದು ಗುರುತಿಸುವಿಕೆ ಈ ರೇಂಜಿಗೆ ಹೋಗಲಿ ಅಂತಲೇ ಕಾಯ್ತಾ ಇರ್ತಾನೆ. ಪ್ರಾಬಬ್ಲಿ ಅದು ನನ್ನ ಫಸ್ಟ್ ಪ್ರಾಜೆಕ್ಟಲ್ಲೇ ನನಗೆ ಅದು ಎಲ್ಲ ಕೊಟ್ಬಿಡ್ತು ಅಂತ ನಾನು ಖುಷಿ ಪಡ್ತೀನಿ. ವೈ ಬಿಕಾಸ್ ತುಂಬ ಜನ ನನಗೆ ಅದನ್ನು ಹೇಳಿದ್ದಾರೆ, ಗುರು ನೀವೆಲ್ಲ ಲಕ್ಕಿ ಗುರು, ಒಂದು ಸೀರಿಯಲ್ನಲ್ಲೇ ಎಲ್ಲರನ್ನೂ ನೀವು ಅಟ್ರಾಕ್ಟ್ ಮಾಡಿಬಿಟ್ರಲ್ಲ,
ನಾವೆಲ್ಲ ನೋಡಿ ಇವಾಗ 10 ಸೀರಿಯಲ್ ಮಾಡ್ತೀವಿ. ಹೋದ ಕಡೆ ಎಲ್ಲ ನಮ್ಮನ್ನ ಯಾರು ಗುರ್ಸೋದೇ ಇಲ್ಲ. ಅದೊಂದು ಅವ್ರಿಗೆ ಬೇಜಾರ್ ಫೀಲು ಇದೆ. ಜೊತೆಗೆ ನಮ್ಮನ್ನ ನೋಡಿದಾಗ ಒಂದು ಖುಷಿ ಫೀಲು ಇದೆ. ಒಂದು ಇನ್ಸ್ಪಿರೇಷನ್ ಥರನೂ ತಗೋತಾರೆ. ಅದು ನಮ್ಮ ಇಂಡಸ್ಟ್ರಿ ಒಳಗಡೆ ಇದ್ದೂನು ಆ್ಯಂಡ್ ಹೊರಗಡೆ ಹೋದಾಗ ಜನರ ಪ್ರೀತಿ ಇದೆಯಲ್ಲ. ಈಗ ನಾನು ಇತ್ತೀಚೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಮುಗಿಸಿದೆ. ಅಂದ್ರೆ ಎಲ್ಲೇ ಹೋದ್ರೂನು "ನೀವು ಅಗ್ನಿಸಾಕ್ಷಿ ಮಾಡಿದ್ರಲ್ವಾ? ನೀವು ಅಗ್ನಿಸಾಕ್ಷಿ ಮಾಡಿದ್ರಲ್ವಾ?" ಸಾಕು, ಇದಕ್ಕಿಂತ ಇನ್ನೇನು ಬೇಕು? 10 ಸೀರಿಯಲ್‌ಗಳು ಮಾಡಿದ್ರೂನು ನನ್ನನ್ನ ಅದೇ ಒಂದು ಇದರಲ್ಲಿ ಗುರುತಿಸ್ತಾರೆ ಅಂತಂದ್ರೆ ಇಟ್ಸ್ ಬ್ಲೆಸ್ಸಿಂಗ್. ಖಂಡಿತವಾಗ್ಲು. ಅದೊಂದು ಬರ್ಡನ್ ಅಲ್ಲ. ಕರೆಕ್ಟ್. ಸೊ ಈ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲಲ್ಲಿ ಈ ಹೀರೋ ಕ್ಯಾರೆಕ್ಟರ್ ಸಿದ್ಧಾರ್ಥ್ ಅನ್ನೋ ಕ್ಯಾರೆಕ್ಟರ್ ಹ್ಮ್. ಕರೆಕ್ಟ್ ಅಲ್ವಾ? ಹೌದು. ಈ ಸಿದ್ಧಾರ್ಥ್ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಮನೆ ಮಾತಾಯ್ತೋ ಇಲ್ವೋ ಗೊತ್ತಿಲ್ಲ. ಅಖಿಲ್ ಅನ್ನೋ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಮನೆ ಇಲ್ಲ, ಮಾತಾಯ್ತು. ಆ ಥರ ನಾನು ಹೇಳಕ್ ಹೋಗಲ್ಲ. ಅದು ತುಂಬಾ ಎಕ್ಸಾಜರೇಟ್ ಆಗ್ಬಿಡುತ್ತೆ. ಆ, ಎಲ್ಲರೂ ಅಂದ್ರೆ ಅಲ್ಲಿ ಸಿದ್ಧಾರ್ಥ್, ಸನ್ನಿಧಿ ಅನ್ನೋ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇದ್ರೂನು, ಅಲ್ಲಿ ಅಖಿಲ್ಲು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದ, ಅಂಜಲಿನೂ ಇಂಪಾರ್ಟೆಂಟ್ ಆಗಿದ್ದ. ಆಮೇಲೆ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದಂಥ ಮುಖ್ಯಮಂತ್ರಿ ಚಂದ್ರು ಸರು ಕೂಡ ಒಂದು ಇಂಪಾರ್ಟೆಂಟ್ ರೋಲ್. ಅಲ್ಲಿ ಯಾರೇ ಕೇಳಿ ಪ್ರತಿಯೊಬ್ರು ಅವ್ರವ್ರ ಕ್ಯಾರೆಕ್ಟರ್ ಹೆಸರಿಟ್ಟು ಹೇಳ್ತಾರೆ. ಅಂದ್ರೆ ಬರಿಬೇಕಾದ್ರೇನೆ ಆ ಪಾತ್ರಗಳಿಗೆ ಆ ಜೀವ ತುಂಬಿ ಬರೆದ್ಬಿಟ್ಟಿದ್ರು. ಪ್ರಾಬಬ್ಲಿ ಅದಕ್ಕೆ ನಾವು ಇನ್ನೊಂದಷ್ಟು ಚಿಕ್ಕ ಎಫರ್ಟ್ ಹಾಕಿದ್ವಿ ಅಂತ ಅನ್ಕೋತೀವಿ ನಾವು. ಹಾಗಾಗಿ ಜನರಿಗೆ ಈ ಕ್ಯಾರೆಕ್ಟರ್ ಅಥವಾ ಈ ಹೆಸರು ಹೇಳಿದಾಗ ನಮ್ಮ ಫೇಸ್ ನೆನಪಾಗತ್ತೇನೋ. ಓಕೆ. ಕನ್ನಡದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಸೀರಿಯಲ್ ಅಂತ ಹೇಳ್ಬೋದು. ಒಂದು ಅಗ್ನಿಸಾಕ್ಷಿ ಆಗಿರ್ಬೋದು ಅಥವಾ ಲಕ್ಷ್ಮೀ ಬಾರಮ್ಮ ಆಗಿರ್ಬೋದು. ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ರಿ. ಬಟ್ ಆದರೆ ಯಾವ ಸೀರಿಯಲಲ್ಲೂ ನಿಮ್ಮನ್ನ ನಾನು ಹೀರೋ ಆಗಿ ನೋಡ್ಲೇ ಇಲ್ಲ. ಯಾಕೆ? ಏನು ಇದಂದ್ರೆ ಏನಾರ ಸಮಸ್ಯೆನಾ ಅಥವಾ ಏನಾರ ಇಂಟರ್ನಲ್ ಪೊಲಿಟಿಕ್ಸಾ? ಗೊತ್ತಿಲ್ಲ. ಪಾಲಿಟಿಕ್ಸ್ ಬಗ್ಗೆ ನನಗೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಇಂಟರ್ನಲ್ಲಿ ಆಗಿರೋದಕ್ಕೆ ನನ್ನ ಕಿವಿ ಮುಟ್ಟೋ ತನಕನೂ ಅದು ಯಾವತ್ತೂ ಗೊತ್ತಾಗಲ್ಲ. ಬಟ್ ಇಲ್ಲಿವರೆಗೂ ಮುಟ್ಟಿಲ್ಲ. ಹಾಗಾಗಿ ನಾನು ಅಸ್ಯೂಮ್ ಮಾಡ್ಕೋಬೇಕಷ್ಟೇ ಹಿಂಗಾಗಿರಬಹುದು ಅಂತ. ಪ್ರಾಬಬ್ಲಿ ನನ್ನ ಎಫರ್ಟ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲ ನಾನು ಎವಿಡೆಂಟ್ ಆಗಿ ಅಥವಾ ಇಲ್ಲ ನನಗೆ ಸ್ಟಬರ್ನ್ ಆಗಿ ನಂಗೆ ಇದೇ ಬೇಕು ಅಂತ ನಾನು ಚೂಸ್ ಮಾಡೋದು ಕೂಡ ತುಂಬ ಡಿಪೆಂಡ್ ಆಗುತ್ತೆ. ಪ್ರಾಬಬ್ಲಿ ನಾನು ಅದನ್ನ ಮಾಡಿಲ್ವೇನೋ. ಹಾಗಂತ ನೀವು ನೋಡಿರಬಹುದು, ನೋಡಿಲ್ದೇನೋ ಇರ್ಬೋದು. ನಂದಿನಿ ಅನ್ನೋ ಒಂದು ಸೀರಿಯಲಲ್ಲಿ ನಾನು ಹೀರೋ ಆಗಿ ಮಾಡಿದೆ. ಪಾರ್ಟ್ 2 ಉದಯದಲ್ಲಿ. ಉದಯದಲ್ಲಿ ಪಾರ್ಟ್ ಹೌದು. 2. ಪ್ರಾಬಬ್ಲಿ ಆವಾಗ ಮಾಡಬೇಕಾದ್ರೆ ರಮೇಶ್ ಅರವಿಂದ್ ಅವರು ಅದಕ್ಕೆ ಪ್ರೊಡ್ಯೂಸರು. ಸೊ ರಮೇಶ್ ಸರ್ ಹತ್ರ ನಾನು ಹೇಳಿದ್ದೆ, "ಸರ್ ಯಾಕೋ ಕ್ಯಾರೆಕ್ಟರ್ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ. ನನಗೆ ಯಾಕೋ ಅಷ್ಟು ರೀಚ್ ಆಗುತ್ತೋ ಇಲ್ವೋ ಡೌಟು ಸರ್" ಅಂತ ಬಿಗಿನಿಂಗ್ ಅಂದೆ. ಯಾಕೆಂತಂದ್ರೆ ಅಷ್ಟೊತ್ತಿಗಾಗಲೇ ನಾನು ತಕದಿಮಿತ ಅಂತ ಒಂದು ರಿಯಾಲಿಟಿ ಶೋದಲ್ಲಿ ಆಲ್ಮೋಸ್ಟ್ ಕ್ವಾರ್ಟರ್ ಫಿನಾಲೆ ಹಂತಕ್ಕೆ ಬಂದ್ಬಿಟ್ಟಿದ್ದೆ. ನಾನು ಡ್ಯಾನ್ಸರ್ ಆಗಿದ್ರೂನು ಡ್ಯಾನ್ಸ್ ತಪ್ಪೋಗ್ಬಿಟ್ಟಿತ್ತು. ಆಮೇಲೆ ನನ್ನ ಪರ್ಸನಾಲಿಟಿ ಕೂಡ ಸ್ವಲ್ಪ ಊದ್ಕೊಂಡ್ಬಿಟ್ಟಿದೆ. ಸೊ ಆಕ್ಟರ್ ಆಗಿದ್ದೆ, ಡ್ಯಾನ್ಸರ್ ಅಲ್ವಲ್ಲ. ಸೊ ಅಲ್ಲಿ ಸೆಲೆಬ್ರಿಟಿ ಕಮ್ ಕಾಮನ್ ಡ್ಯಾನ್ಸರ್ ಥರ ಇದ್ದಾಗ ನನಗೆ ಡ್ಯಾನ್ಸಿಗೆ ಅಷ್ಟು ಎಫರ್ಟ್ ಹಾಕಕ್ಕೆ ಆಗ್ತಿರ್ಲಿಲ್ಲ. ತುಂಬ ಸುಸ್ತಾಗೋದು. ಟಚ್ ತಪ್ಪೋಗಿದ್ದಕ್ಕೆ ಪ್ರಾಬಬ್ಲಿ. ಅದು ಮಾಡಿ, 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 ಮಾಡಿ ಟಚ್ ಬಂತು. ಹಾಗೆ ವೇಟ್ ಲಾಸ್ ಆದೆ ತುಂಬ. ಲಿಟ್ರಲಿ ಫೇಸ್ ಹಿಂಗಾಗಿತ್ತು. ಹೌದು. ಈ ಥರ. ತುಂಬ ಶಾರ್ಪ್ ಫೇಸ್ ಆಗ್ಬಿಟ್ಟಿತ್ತು. ಸೊ ಅದು ನಂದಿನಿಗೆ ಯಾವ ಥರ ವರ್ಕ್ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಕೇಳಿದಾಗೆಲ್ಲ ಇಲ್ಲ 24 ವರ್ಷದ ಹುಡುಗ ಅವನು. ಸೊ ಅವನಿಗೆ ಲವ್ ಆಗೋದು ಆ ಥರದ್ದೇನೋ ಹೋಗುತ್ತೆ ಅಂತ. ಬಟ್ ಎಲ್ಲೋ ಕೂಡ ಜೋಡಿ ಮ್ಯಾಚ್ ಆಗ್ತಿರ್ಲಿಲ್ಲ. ನನಗೆ ಅದು ಅನಿಸ್ತಾ ಇತ್ತು. ಇಲ್ಲ ಇನ್ನೂ ಯಾರೋ ಮೆಚ್ಯೂರ್ಡ್ ಆಗಿರೋನು ಹ್ಯಾಂಡಲ್ ಮಾಡ್ಬೋದಿತ್ತೇನೋ ಇದನ್ನ ಅಂತ. ಪ್ರಾಬಬ್ಲಿ ನಾನು ಅದು ಏನು ಒಳಮಾತು ಕೇಳಿಸ್ಕೊಂತೋ ಅದೇನೋ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಹೇಳ್ದಂಗೆ ಅಂತೋ ಗೊತ್ತಿಲ್ಲ. ಬಟ್ ಮನೆಗೆ ಬರ್ತೀನಿ, ಮಲಗ್ತೀನಿ. ಮಾರನೇ ದಿನ ಶೂಟಿಂಗು ಇರುತ್ತೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದಾಗ, "ಸರ್ ಇದು ಹೀರೋ ಕ್ಯಾರೆಕ್ಟರ್ ರೀಪ್ಲೇಸ್ ಆಗಿದೆ ಸರ್" ಅಂತ ಮ್ಯಾನೇಜರ್ ಅಂತಾರೆ. "ಓಹ್! ಹೌದಾ? ಓಕೆ. ಸರಿ, ಅದು ಲಾಸ್ಟ್ ಮಂತ್ ಪೇಮೆಂಟ್ ಎಲ್ಲ ಯಾವತ್ತು? ಯಾವುದು ಫೈನಲ್ ಸೆಟಲ್‌ಮೆಂಟ್ ಹೇಳ್ಬಿಡಿ" ಅಂತ ಹೇಳಿ ಇಟ್ಟೆ. ನಾನು ಪಾಸಿಟಿವ್ ಆಗೇ ತಗೊಂಡೆ. ನಾನೆಲ್ಲೂ ಕೂಡ ಅಯ್ಯೋ! ಹೋಗ್ಬಿಡ್ತು ಅನ್ಕೊಂಡೆ ಆ ಥರದ್ದೆಲ್ಲ ನಾನು. ಯಾಕಂದ್ರೆ ನಂಗದು ಮೆಂಟಲಿ ನಾನು ಗೊತ್ತಿತ್ತು ಅಂತ ನನಗನ್ಸುತ್ತೆ. ಸೊ ಮನೇಲಿ ತುಂಬ ಬೇಜಾರು ಮಾಡ್ಕೊಂಡ್ರು ಅಮ್ಮ ಎಸ್ಪೆಷಲಿ. ಅಯ್ಯೋ! ಏನಿದು ಒಳ್ಳೆ ಕ್ಯಾರೆಕ್ಟರ್ ಹೋಯ್ತಲ್ಲ ಅಂತ. ಬಟ್ ನನ್ಗೆಲ್ಲೂ ಕೂಡ ಅನ್ನಿಸ್ಲಿಲ್ಲ. ಆಮೇಲೆ ನನಗೆ ನನ್ನ ಒಂದು ಫೇಮು ಇದಕ್ಕೆ ಇನ್ನೂ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಇನ್ನೂ ಉಪಯೋಗಿಸ್ಕೊತಾ ಇದ್ದಾರೆ. ಹ್ಮ್. ಪ್ರಾಬಬ್ಲಿ ಇನ್ನೂ ನಾನು ಮತ್ತೊಂದೇನು ಅಂತಂದ್ರೆ ನನಗೆ ಈಗ ತಾನೇ ಗಡ್ಡ ಮೀಸೆ ಬೆಳೆಯಕ್ಕೆ ಸ್ಟಾರ್ಟ್ ಆಗಿ ಸ್ವಲ್ಪ ಮೆಚ್ಯೂರ್ಡ್ ಫೇಸ್ ಆಗ್ತಿರೋದಕ್ಕೆ, ಇನ್ನೂ ಹೀರೋ ಆಗೋದಕ್ಕೆ ಇನ್ನೂ ಟೈಮ್ ಬಂದಿಲ್ವಾ ಅಂತ ಒಂದು ಅನ್ಸೋದು. ಅಂದ್ರೆ ಕಿರುತೆರೆಲಿ. ಹ್ಮ್. ಆಮೇಲೆ ಹೈಟ್ ಸ್ವಲ್ಪ ಮ್ಯಾಟ್ರ್ ಆಗತ್ತಿಲ್ಲಿ. ಈಗ ನೀವು ನೋಡುವಂಥ ಎಲ್ಲಾ ಸೀರಿಯಲಿನ ಹೀರೋಗಳು ಆಲ್ಮೋಸ್ಟ್ ಅಬೌವ್ 6 ಆ ರೇಂಜ್‌ಗೆ ತಲುಪ್ತಾರೆ. ಪ್ರಾಬಬ್ಲಿ ನಾನು ಅದಿಲ್ಲದೆ ಇರೋ ಕಾರಣನೂ ಕೂಡ ಅವರು ತಗೊಂಡಿರಬಹುದು. ಅಥವಾ ಆ ಪಾತ್ರಕ್ಕೆ ನಾನು ಸೂಟ್ ಆಗಲ್ಲ ಅನ್ನೋ ಕಾರಣನೂ ಇಟ್ಕೊಂಡಿರಬಹುದು. ಬಟ್ ಆಕ್ಟರ್ ಅಂತ ಬಂದಾಗ
ರಾಜೇಶ್ ಅಂತ ಒಬ್ಬ ನಟ ಇದಾನೆ ಅನ್ನೋದು ಇಂಡಸ್ಟ್ರಿಗೆ ಗೊತ್ತು. ಅಲ್ಲಿ ನನ್ನನ್ನು ಕ್ಯಾಸ್ಟ್ ಮಾಡೋರಿಗೂ ಗೊತ್ತು. ಇವನು ಯಾವ ಪಾತ್ರಕ್ಕೆ ಸೂಟ್ ಆಗಬಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಮುಂದಿನ ದಿನದಲ್ಲಿ ಅದು ಆಗಬಹುದೇನೋ ಗೊತ್ತಿಲ್ಲ. ಬಟ್ ನಾನಂತೂ ಆಲ್ವೇಸ್ ರೆಡಿ. ಸೂಪರ್. ಕೆಲವೊಂದು ಇಂಟರ್ನಲ್ ಪಾಲಿಟಿಕ್ಸಿಂದ ಒಂದು ಒಳ್ಳೆ ರೋಲ್ ಕೈ ಬಿಟ್ಟೋಗಿದೆ ಅನ್ನೋದು ಯಾವ್ದಾರ ಉದಾಹರಣೆ ಇದೆಯಾ? ಈಗ ಪ್ರೊಡ್ಯೂಸರೇ ಇವ್ರು ನಮಗೆ ಗೊತ್ತಿರೋ ಹುಡುಗ ಇವನಿಗೆ ಹಾಕು, ಡೈರೆಕ್ಟರೇ ಇವ್ನು ನಮಗೆ ಗೊತ್ತಿರೋ ಹುಡುಗ ಇವ್ರನ್ನ ಹಾಕು. ಸೊ ಈ ಪೊಲಿಟಿಕ್ಸಿಂದ ನಿಮಗೆ ಯಾವ್ದಾರ ಈ ಥರ ಕ್ಯಾರೆಕ್ಟರ್ ಹೊರಗಡೆ ಹೋಗಿರೋದಿದೆಯಾ ಅಂತ? ಹ್ಮ್. ಇಲ್ಲ. ಅಂದ್ರೆ ಸೀರಿಯಲ್ ಅನ್ನೋ ಒಂದು ವಿಚಾರದಲ್ಲಿ ಇಲ್ಲ. ಬಟ್ ಸಿನಿಮಾ ಅನ್ನೋ ವಿಚಾರದಲ್ಲಿ ಖಂಡಿತವಾಗ್ಲೂ ಆಗಿದೆ. ಖಂಡಿತವಾಗ್ಲೂ ಆಗಿದೆ. ಅದು ನಾನು ಓಪನ್ ಆಗಿ ಹೇಳಬಲ್ಲೆ. ಇಕ್ಕಟ್ ಅಂತ ಒಂದು ಸಿನಿಮಾ ಬರುತ್ತೆ ಲಾಕ್‌ಡೌನ್ ಟೈಮಲ್ಲಿ. ಲಾಕ್‌ಡೌನ್ ನಾಗಭೂಷಣ್ ಅವ್ರದ್ದು. ಹೌದು. ಅದಕ್ಕೆ ಆಕ್ಚುಲಿ ನಾಗಭೂಷಣ್ ಅವ್ರಿಗಿಂತ ಮುಂಚೆ ನಾನೇ ಇದ್ದೆ. ಓಹ್! ಹೌದು. ಆ ಒಂದು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಯಾರಿದ್ದಾರೆ ಅವ್ರ ಜೊತೆ ನಂದೊಂದು 8, 9 ವರ್ಷದ ಜರ್ನಿ ಇತ್ತು. ಲೂಸ್ ಕನೆಕ್ಷನ್ ಅನ್ನೋ ಒಂದು ವೆಬ್ ಸೀರೀಸ್ ಮಾಡ್ತಾರೆ ಅವರು. ಸುನೀಲ್ ರಾವ್ ಅವ್ರ ಹೌದು. ಜೊತೆ. ಅವಾಗಲೂ ಅವ್ರು ಹೇಳ್ತಾರೆ, "ರಾಜೇಶ್ ನೀವು ಆ್ಯಕ್ಟ್ ಮಾಡಿದ್ರೆ ಹೆಂಗೆ ಆ್ಯಕ್ಟ್ ಮಾಡ್ಬೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಬರ್ದ್ವಿ" ಅಂತ. ಅಲ್ಲೂ ನಾನು ಇರಲಿಲ್ಲ. ಬಟ್ ಅದ್ರ ಹಿಂದೆ ಅವ್ರು ಕೆಲವೊಂದು ಸ್ಪೂಫ್ ವಿಡಿಯೋಗಳು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಾಗಲೂ ಕೂಡ ಅವ್ರ ಜೊತೆಲೇ ಇದ್ದೆ. ಅವ್ರದ್ದು ಸ್ಕ್ರಿಪ್ಟ್‌ಗಳ ಡಿಸ್ಕಷನ್ಸ್ ಇದ್ದಾಗ ಜೊತೆಲಿದ್ದೆ. ಇಕ್ಕಟ್ ಅನ್ನೋ ಟೈಟಲ್ ಕೂಡ ನಾನೇ ಕೊಟ್ಟಿದ್ದೆ ಆಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ. ಓಹ್! ಮಾತಾಡ್ತಾ ತುಂಬಾ ಇಕ್ಕಟ್ಟಲ್ಲಿದೆಯಲ್ಲ ಅಂತ ಬಂದು ಅದು ಇಕ್ಕಟ್ ಅಂತಾನೆ ಆಯ್ತು. ಆಮೇಲೆ ನಾನು ಡ್ರೆಸ್‌ನ ಹೊಲ್ಸ್ಕೊಂಡಿದ್ದೆ ಆಕ್ಚುಲಿ. ಲಿಟರಲಿ ನಾನು ಇನ್ನೇನು ಒಂದು 4 ಡೇಸೋ 5 ಡೇಸ್ ಬಿಟ್ಟು ಶೂಟಿಗೆ ಹೋಗ್ಬೇಕು. ಲಿಟರಲಿ ಡ್ರೆಸ್‌ನ ಹೊಲ್ಸ್ಕೊಂಡಿದ್ದೆ ನಾನು ಆ ಕ್ಯಾರೆಕ್ಟರ್‌ಗೆ. ಆಮೇಲೆ ಅವರು ಏನೋ ತುಂಬಾ ಅನ್‌ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದ್ರು. ಹೆಂಗೆ ಹೇಳೋಣ ಇವ್ರಿಗೆ ಅನ್ನೋ ಥರ. ಬಟ್ ನಾನು ಬಿಗಿನಿಂಗಲ್ಲೇ ಹೇಳ್ತಾ ಇದ್ದೆ. ಏನಾದರೂ ಆ ಥರದ್ದೇನಾದ್ರು ಇದ್ರೆ ಹೇಳ್ಕೊಳ್ಳಿ ಕ್ಯಾರೆಕ್ಟರ್‌ಗೆ ಸೂಟ್ ಆಗ್ತಿಲ್ವಾ ಅಂತ. ಅವ್ರು ಇಲ್ಲ ಎಲ್ಲ ಓಕೆ ಆಲ್ ಗುಡ್ ಅಂತ ಹೇಳ್ಕೊಂಡು ಬರೋರು. ಲಾಸ್ಟ್ ಟೈಮಲ್ಲಿ ರಾಜೇಶ್ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಫೇಸಲ್ಲಿ ಆ ಚಾಕ್ಲೇಟ್ ಬಾಯ್ ಫೇಸ್ ಇಮೇಜ್ ಕಾಣಿಸ್ತಿದೆ. ಇನ್ನೂ ಸ್ವಲ್ಪ ಮೆಚ್ಯೂರ್ಡ್ ಬೇಕು ನಮಗೆ. ನಾವು ಈ ಥರ ನಾಗಭೂಷಣ್ ಅವ್ರನ್ನ ಕಾಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಮಾಡಿ. ಬಟ್ ಇದನ್ನೇ ನಾನು ತಾನೇ ಬಿಗಿನಿಂಗಲ್ಲಿ ಹೇಳಿದ್ದು. ಯಾಕೆ ನೀವು ಅದನ್ನು ಕೇಳಲಿಲ್ಲ? ಸರಿ ಈಗೇನು ಮಾಡಬೇಕಲ್ಲ ಅದು ಡ್ರೆಸ್ ಇತ್ತಲ್ಲ ಅದೊಂದು ಹ್ಯಾಂಡ್ ಓವರ್ ಮಾಡಿ ಅಂತ ಅಂದ್ರು. ಕೊಟ್ಟೆ. ನಾನು ₹1 ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವುದೇ ರಾಯಲ್ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೊಂದು ಚಾನ್ಸ್ ಸಿಕ್ತಲ್ಲ, ನಮ್ಮ ಟೀಮ್ ವರ್ಕ್ ಮಾಡ್ತಿದ್ದಿಲ್ಲ ಅನ್ನೋ ಖುಷಿಲಿತ್ತು. ಬಟ್ ಅದಾಗಲಿಲ್ಲ. ಬಟ್ ನಿಮಗೊಂದು ಕನಸು ಇರ್ತಿತ್ತಲ್ವಾ? ಛೇ! ಇದನ್ನ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಮಿಸ್ ಆಗ್ಬಿಡ್ತಲ್ವಾ ನನಗೆ? ಪ್ರಾಬಬ್ಲಿ ನನ್ನ ಡೆಸ್ಟಿನಿ ಬೇರೆ ಇತ್ತು ಅಂತ ಅನ್ಸುತ್ತೆ ಅಕ್ಷರ. ಯಾಕೆಂತಂದ್ರೆ ನಾನು ಒಂದು 7, 8 ವರ್ಷ ಏನು ಅವ್ರ ಜೊತೆ ಸ್ಪೆಂಡ್ ಮಾಡಿದೆ. ಆ ಟೈಮ್‌ನ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪೆಂಡ್ ಮಾಡಿದ್ದಿದ್ರೆ, ಬಾಲಾಜಿ ಫೋಟೋ ಸ್ಟುಡಿಯೋ ಅನ್ನೋ ಮೂವಿ ಆವಾಗಲೇ ಬರ್ತಿತ್ತು ಅಂತ ಅನ್ಸುತ್ತೆ. ಅಥವಾ ಅದಕ್ಕಿಂತ ಮುಂಚೆನೇ ನಾನು ಡೆಬ್ಯೂ ಆಗಿ ಪಾದಾರ್ಪಣೆ ಮಾಡಿ ಇಷ್ಟೊತ್ತಿಗೆ ನನಗೊಂದು ಒಂದು 5, 6 ಮೂವಿ ತುಂಬಾ ಚೆನ್ನಾಗಿರೋ ಮೂವಿನ ನಾನು ಇಂಡಸ್ಟ್ರಿಗೆ ಕೊಡ್ತಿದ್ದೇನೋ ಅಂತ ಅನ್ಸುತ್ತೆ. ಅದು ಆ ಟೈಮ್ ಮಿಸ್ ಆಯ್ತು ಅನ್ನೋದು ಕೊರಗಿದೆ ನನಗೆ. ಈ ಬಾಲಾಜಿ ಫೋಟೋ ಸ್ಟುಡಿಯೋ ಹಂಗೆ ನೋಡೋಕೆ ಹೋದ್ರೆ 2023ರಲ್ಲಿ ನಾನು ರಿಲೀಸ್ ಮಾಡಿದ್ದು. ಅಷ್ಟೊತ್ತಿಗಾಗಲೇ ನಾನು ದೊಡ್ಡ ಲಾಂಗ್ ಜರ್ನಿನ ನಾನು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ರೆಕಾಗ್ನೈಸೇಷನ್ ಅನ್ನೋದೊಂದು ಪಡ್ಕೋತಿದ್ನೇನೋ ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ನನಗನ್ಸೋದು, ಈ ಸ್ಮಾಲ್ ಸ್ಕ್ರೀನ್ ಹೀರೋಸ್ ಅಂತ ಏನಿದಾರಲ್ಲ, ಇವರೆಲ್ಲ ಬಿಗ್ ಸ್ಕ್ರೀನಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಾರೆ, ಕಷ್ಟಪಡ್ತಾರೆ. ಏನು ರೀಸನ್ ಇರ್ಬೋದು? ನಾನು ಬೇಕಾದ್ರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಸೃಜನ್ ಲೋಕೇಶ್ ಅವರು ಸ್ಮಾಲ್ ಸ್ಕ್ರೀನಲ್ಲಿ ಬ್ಲಾಸ್ಟಬಲ್ ಆಗಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಜನಕ್ಕೆ ಇಷ್ಟ ಆಗ್ತಾರೆ. ಅದೇ ಸೃಜನ್ ಲೋಕೇಶ್ ಅವರು ಒಂದು ಹೀರೋ ಆಗಿ ಸಿನಿಮಾ ಮಾಡಿದ್ರೆ ಜನ ಒಪ್ಪಲ್ಲ. ಯಾಕೆ? ಪ್ರಾಬಬ್ಲಿ ಜನ ಅವ್ರನ್ನ ಅಲ್ಲೇ ನೋಡೋಕೆ ಇಷ್ಟಪಡ್ತಾರೇನೋ ಯಾರಿಗೆ ಗೊತ್ತು? ಹೇಳೋಕ್ಕಾಗಲ್ವಲ್ಲ. ಈಗ ಅವ್ರು ಸ್ಟಾರ್ ಅಂತ ಅನ್ಸ್ಕೊಂಡಿದ್ದೆ ಟೆಲಿವಿಷನ್ನಿಂದ ಅಲ್ವಾ? ಸೊ ಅವರು ಸಿನಿಮಾದಲ್ಲಿ ಮಾಡೋ ಇಂಪ್ಯಾಕ್ಟ್ ಜನಕ್ಕೆ ರೀಚ್ ಆಗದೆ ಇರ್ಬೋದು. ಅಂದರೆ ಅಥವಾ ಅವ್ರನ್ನ ಮಜಾ ಟಾಕೀಸ್ ಅನ್ನೋ ಅಂತ ಒಂದು ಶೋದಲ್ಲಿ ಅಥವಾ ಇನ್ನೊಂದು ಕಡೆ ಅವ್ರನ್ನ ನೋಡೋ ರೀತಿ, ಅವ್ರು ಬಿಹೇವ್ ಮಾಡೋ ರೀತಿ ಅಥವಾ ಅವರ ಒಂದು ಟಾಕಿಂಗ್ ಸ್ಕಿಲ್ಸ್ ಏನಿದೆ ಅಲ್ಲಿ ಸಿನಿಮಾದಲ್ಲಿ ಸಿಗದೇ ಇರ್ಬೋದಲ್ವಾ? ಅವರು ಪಾಪ 2, 3 ಮೂವಿ ಮಾಡಿದ್ರಲ್ಲ ಹೀರೋ ಆಗಿ. ಬಟ್ ಯಾಕೆ ಅದು ಕೈಗೆಟಕಲಿಲ್ಲ? ಸೊ ಅದು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಜನಕ್ಕೆ ಈಗ ಹಂಗೆ ನೋಡೋಕೆ ಹೋದ್ರೆ ನವಗ್ರಹ ಅನ್ನೋ ಒಂದು ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ಈಗ ಅಷ್ಟೊಂದು ಜನ ರೆಕಾಗ್ನೈಸ್ ಆದ್ರು. ಅವರೆಲ್ಲ ಮುಂದೆ ಏನಾದ್ರು ಅನ್ನೋದು ನಿಮ್ಮ ಕಣ್ಣು ಮುಂದೆನೂ ಇದೆ ಹಾಗೆ ನೋಡೋಕೆ ಹೋದ್ರೆ. ಬಟ್ ರೆಕಾಗ್ನೈಸೇಷನ್ ಸಿಕ್ತಲ್ವಾ? ಅಂದರೆ ಆಯಾ ಪಾತ್ರಗಳನ್ನು ಜನರ ಮುಂದೆ ಇಟ್ಟಾಗ ಒಪ್ಕೊಳ್ಳುವಂಥ ಚಾನ್ಸಸ್ ಇರ್ಬೋದು. ಪ್ರಾಬಬ್ಲಿ ಆ ವಿಚಾರದಲ್ಲಿ ಸೃಜನ್ ಸರ್ ಸ್ವಲ್ಪ ಇನ್ನೂ ಬೆಟರ್ ಮಾಡಬೇಕಿತ್ತೇನೋ, ಇನ್ನೂ ಮಾಡಬಹುದೇನೋ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವ್ರಿಗೆ ಡೈರೆಕ್ಷನ್ ಸ್ಕಿಲ್ಲು ಇದೆ. ಸೊ ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರೆ ಅದು ಅವ್ರು ಮಾಡೋ ಎಲ್ಲ ಚಾನ್ಸಸ್ ಇದೆ. ಯಾಕಂದರೆ ಟೆಲಿವಿಷನ್ನಿಂದ ಬಂದಂಥವರೇ ಇವಾಗ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರುವಂಥ ಎಷ್ಟೊಂದು ಉದಾಹರಣೆ ಇದೆಯಲ್ಲ. ಹೌದು. ಸೊ ಅದನ್ನು ನಾನು ಇನ್ನೂ ಅವರು ಚಾನ್ಸಸ್ ಇದೆ ಅವರಿಗೆ. ಯಾಕೆ ನಂಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಸ್ಟಾರ್ ಫೀಲ್ ಕೊಡುತ್ತೆ ನನಗೆ ಯಾವತ್ತೂ ಸೃಜನ್ ಸರ್ನ. ನಾನು ನೋಡ್ತಾನೆ ಇರ್ತೀನಿ ಅವ್ರನ್ನ, ಈ ವಾಟ್ ಅ ಪರ್ಸನಾಲಿಟಿ ಮ್ಯಾನ್ ಅಂತ ಅನಿಸ್ತಾ ಇರುತ್ತೆ. ಬಟ್
ಪ್ರಾಬಬ್ಲಿ ಟೈಮ್, ಲಕ್ ತುಂಬ ಮ್ಯಾಟರ್ ಆಗುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಸ್ನೇಹಿತ ವಿಜಯ್ ಸೂರ್ಯ ಅವರು ಸಹ ಬಿಗ್ ಸ್ಕ್ರೀನಲ್ಲಿ ಇದ್ದಾರೆ ಅಂತ ಅನ್ಕೊಳ್ತೀನಿ. ಹೌದೌದು ಮಾಡ್ದ. ಸೊ ಅವರು ಸ್ಟ್ರಗಲ್ ಪಟ್ರ ಅಂತ ಆ ಟೈಮಲ್ಲಿ? ಎಸ್. ಇವನ್ ನಾನು ಕೂಡ ನಾನೇ ಸಕ್ಸಸ್ ಆಗಿಲ್ವಲ್ಲ. ಸಿ ಈಗಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಏನಾಗ್ತಿದೆ ಅಂತಂದ್ರೆ ನಿಮಗೆ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನನಗೆ ಅನಿಸ್ತಾ ಇದೆ, ಮೋರ್ ದೆನ್ ಸಿನಿಮಾ. ಸಿನಿಮಾದಲ್ಲಿ ನೀವು ಏನು ಕಂಟೆಂಟ್ ಡೆಲಿವರಿ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದ್ಭುತವಾದಂಥ ಕಂಟೆಂಟ್ನ ಫೇಕ್ ಆಗೋ ರಿಯಲ್ ಆಗೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಅಲ್ಲಿ ಕಂಟೆಂಟ್ ಎಂಗೇಜ್ಮೆಂಟ್ ಕೊಡಲೇಬೇಕೀಗ. ಸುಮ್ಮನೆ ಹೈಪ್ ಮಾಡಿ ಬಂದೇ ಬರ್ತಾರೆ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಓ ಅಂತ ಕಿರ್ಚ್ಕೊಳ್ಳೋದಕ್ಕೂ ಓ ಅನ್ನೋ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಪ್ರಾಬಬ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡವರು ಅದ್ರ ಬಗ್ಗೆನೇ ಇನ್ವೆಸ್ಟ್ ಮಾಡಿ ಅಂದರೆ ಟೈಮು ಇನ್ವೆಸ್ಟ್ ಮಾಡಿ, ದುಡ್ಡು ಇನ್ವೆಸ್ಟ್ ಮಾಡಿ, ಹೈಪ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಪೇಜಸ್ ಎಲ್ಲ ಕೊಟ್ಟು ಮಾರ್ಕೆಟಿಂಗ್ ಮಾಡಿಕೊಂಡು ಒಂದಷ್ಟು ಜನ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದು ಬೇರೆ. ಅದೆಲ್ಲ ತುಂಬ ಚಿಕ್ಕ ಒಂದು ಸ್ಪ್ಯಾಮಲ್ಲಿ ಹೋಗುವಂಥ ಒಂದು ಟೈಮ್ ಅಂತ ಅನ್ಕೊತೀನಿ. ಬಟ್ ನಾವು ಮಾಡಿರೋ ಇಂಪ್ಯಾಕ್ಟ್ ಇದೆಯಲ್ಲ ಅಕ್ಷರ, ಲೈಕ್ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋ ಟೈಮಿಂದ ಜನರನ್ನ ನಾವು ಸೆಳೆದು, ಟಿ ವಿಯಿಂದ ಸೆಳೆದು, ಇವಾಗ ನಮ್ಗೆ ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂದರೆ ಅದೇ ಫಾಲೋವರ್ಸೇ ನಮಗಿರೋದು. ಇವಾಗ ಒಂದಷ್ಟು ಲೈಕ್ ಬರುತ್ತೆ ಅಂದರೆ ಅದೇ ವ್ಯೂವರ್ಸೇ ನಮ್ಗೆ ಲೈಕ್ ಕೊಡ್ತಾ ಇರೋದು. ಅವ್ರನ್ನ ನಾವು ಟಿಕೆಟ್ ಕನ್ವರ್ಷನಲ್ಲಿ ನಾವು ಸಿನಿಮಾಗೆ ಹೆಂಗೆ ಕರ್ಕೊಂಡ್ಬರ್ತೀವಿ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಅವರು ಈಗ ಇತ್ತೀಚೆಗೆ ನಾನು ನೋಡಿದ್ರಲ್ಲಿ ಬಾಲಾಜಿ ಫೋಟೋ ಸ್ಟುಡಿಯೋ ಆ್ಯಂಡ್ ಪೀಟರ್ ಅಲ್ಲಿ ನೋಡಿರೋ ಥರ ನನ್ನ ಆ ಆಡಿಯನ್ಸ್ ಒಂದಷ್ಟು ಜನ ಬಂದು ನೋಡಿದ್ದಾರೆ ಇವಾಗ. ಅಂದರೆ ನಿಧಾನಗತಿಯಲ್ಲಿ ಅದನ್ನು ನಾವು ಫೀಡ್ ಮಾಡ್ತಾ ಇದ್ದೀವಿ. ಪ್ರಾಬಬ್ಲಿ ಆ ವಿಚಾರದಲ್ಲಿ ವಿಜಯ್ ಸೂರ್ಯ ಇಷ್ಟಕಾಮ್ಯ ಅನ್ನೋ ಒಂದು ಮೂವಿಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದು ತುಂಬ ಒಳ್ಳೆ ಟಾಕ್ ಆಯಿತು. ಅದಕ್ಕಿಂತ ಮುಂಚೆ ಏನೇ ಮಾಡಿದ್ರೂ ಜನಕ್ಕೆ ರೀಚ್ ಇರಲ್ಲ ಪ್ರಾಬಬ್ಲಿ. ಬಟ್ ಈ ಮುಂದೆ ಪ್ರಯತ್ನ ಮಾಡ್ತಿದ್ದಾರೆ, ಅದು ರೀಚ್ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಸೊ ಕನ್ವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಟೆಲಿವಿಷನ್ ಆಡಿಯನ್ಸ್ನ ನಾವು ಸಿನಿಮಾ ಕರ್ಕೊಂಬರೋದಿದೆಯಲ್ಲ, ಅದು ಆರ್ಗ್ಯಾನಿಕ್ ಆಗಬೇಕು. ಓಕೆ. ಒಬ್ಬ ವ್ಯಕ್ತಿ, ಈಗ ನಾನೇ ತಗೊಳ್ಳಿ, ಓಕೆ, ಈಗ ನಾನು ಸಿನಿಮಾಗೆ ಬರಬೇಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಟ್ಯಾಲೆಂಟ್ ಇದೆ, ನನಗೆ ಹಸಿವಿದೆ. ನಾನು ಸಿನಿಮಾಗೆ ಬರಬೇಕು ಅಂದರೆ ನಾನು ಲಂಚ ಕೊಡಬೇಕು, ಪ್ರೊಡ್ಯೂಸರಿಗೆ ದುಡ್ಡು ಕೊಡಬೇಕು, ಡೈರೆಕ್ಟ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಭಾವನೆ ಅಥವಾ ಟಾಕ್ಸ್ ತುಂಬ ಕಡೆ ಓಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನಂತೂ ಆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಎಕ್ಸ್ಪೀರಿಯನ್ಸ್ ಆಗೋ ಟೈಮಲ್ಲಿ ಬಂದಾಗ ಅಂಥವ್ರನ್ನೇ ಕಟ್ ಮಾಡಿ ಹಾಕಿದ್ದೀನಿ. ಇನಿಷಿಯಲಲ್ಲಿ ಅದು ನನಗೂ ಆಗಿತ್ತು. ಓಕೆ. ಅಂದರೆ ಎಣ್ಣೆ ಕುಡಿಯೋಕ್ಕೋಸ್ಕರ ಅಪ್ಪಂಗೆ ದುಡ್ಡು ಕೊಡಬೇಕಿತ್ತು ನಾನು. ಬಟ್ ಕೇಳಿದಾಗ ಇಲ್ಲ ಚಾನ್ಸ್ಗೋಸ್ಕರ ಅಂತ. ಚಾನ್ಸ್ ಎಲ್ಲಿಂದ ಬರುತ್ತೆ? ದುಡ್ಡಿಂದ ಬರುತ್ತಾ? ನೋ ವೇ. ಸಿ ನಿಮ್ಮ ಟೈಮ್ ಬರಬೇಕು ಅಕ್ಷರ. ನಾನು ಹೇಳೋದು ಒಂದೇ, 90% ಹಾರ್ಡ್ ವರ್ಕ್ ಇದ್ದರೆ ಇನ್ನು 10% ಅನ್ನೋದು ನಿಮ್ಮ ಟೈಮ್ ಮೇಲೇ ನಿಮ್ಮ ಒಂದು ಕೆಲಸ ಇಂಡಸ್ಟ್ರಿಲಿ ಆಗೋದು. ಅದಕ್ಕೆ ನೀವು ಎಷ್ಟೇ ದುಡ್ಡು ಲಂಚ ಕೊಡಿ, ಇನ್ಫ್ಲೂಯೆನ್ಸ್ ಮಾಡಿಸಿ ಮ್ಯಾಟ್ರ್ ಆಗೋದಿಲ್ಲ. ಟೈಮ್ ಬರಬೇಕು, ಹಾರ್ಡ್ ವರ್ಕ್ ಇರಬೇಕು. ಇದು ಒಬ್ಬ ಹುಡುಗ ಆಗಿ ನಾನೇ ತಗೋತೀನಲ್ಲ, ನಾನೇ ತಗೊಳ್ಳಿ. ಆ 500 ಕಿಲೋಮೀಟರ್ ದೂರದಿಂದ ಬಂದು ನಾನು ಇವಾಗ ಒಂದು ಹೆಸರು ಚಿಕ್ಕದಾಗಿ ಮಾಡಿದ್ದೀನಿ ಅಂತಂದರೆ ನನ್ನ ಪರಿಶ್ರಮದಿಂದನೇ ಅದು. ನಾನು ಯಾರಿಗೂ ಲಂಚ ಕೊಟ್ಟಿಲ್ಲ. ನಾನು 3 ವರ್ಷ ಸೈಕಲ್ ಹೊಡೆದಿದ್ದೀನಿ, ಸ್ಕೂಟ್ರ್ ಓಡಿಸಿದ್ದೀನಿ. ಚಾನ್ಸ್ಗೋಸ್ಕರ ಪ್ರಿಂಟ್ ಮಾಡಿಸ್ಕೊಂಡು ನನ್ನ ಫೋಟೋನ ನನ್ನ ಕಣ್ಮುಂದೆನೇ ಎಸ್ದಿರೋ ಅಂಥ ಎಷ್ಟೋ ದಾಖಲೆಗಳು ನನ್ನ ಕಣ್ಮುಂದೆ ಇದ್ದಾವೆ. ಕೆಟ್ಟವ್ರನ್ನೂ ಮೀಟ್ ಮಾಡಿದ್ದೀವಿ, ಒಳ್ಳೆಯವ್ರನ್ನೂ ಮೀಟ್ ಮಾಡಿದ್ದೀವಿ. ಬಟ್ ಎಂಡ್ ಆಫ್ ದ ಡೇ ನಮ್ಮ ರಿಸಲ್ಟ್ ಏನಾಯಿತು ಅಕ್ಷರ? ಸೊ ಈಗ ಹೊಸೊಬ್ರು ಬರೋರಿಗೆ ನಾನು ಹೇಳೋದು ಒಂದೇ ವಿಚಾರ, ಪೇಷನ್ಸ್, ಬಿ ಪೇಷಂಟ್. ಅದರ್ವೈಸ್ ಇಲ್ಲಿ ಏನೂ ಆಗಲ್ಲ, ನಥಿಂಗ್. ಸೊ ನಿಮಗೂ ರಿಜೆಕ್ಷನ್ಸ್ ಅನ್ನೋದು ತುಂಬ ಆಗಿದೆ. ಅಗ್ನಿಸಾಕ್ಷಿಲಿ ಆಯ್ತಲ್ಲ. ಅಗ್ನಿಸಾಕ್ಷಿಲಿ ಅಖಿಲ್ ಕ್ಯಾರೆಕ್ಟರ್ ನಂದಲ್ಲ ಆ್ಯಕ್ಚುಲಿ. ನಾನು ಸೆಕೆಂಡ್ ಆಪ್ಷನ್ ಅಂದರೆ ಆಪ್ಷನ್ ಬಿ ಇದ್ದಿದ್ದು. ಆಪ್ಷನ್ ಯಾವುದೋ ಹುಡುಗ ಇದ್ದ, ಅವ್ನು ಸೆಲೆಕ್ಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅವನು ಡೈರೆಕ್ಟರ್ ಆರ್ಭಟಕ್ಕೆ ಹುಡುಗ ಬಿಟ್ಟೇ ಹೋಗ್ಬಿಟ್ಟಿದ್ದ. ಅವ್ನು ಫೋನೇ ಎತ್ತಿಲ್ವಂತೆ. ಅದಾದಮೇಲೆ ನನಗೆ ಓಕೆ, ಆ ಹುಡುಗ ಇದ್ನಲ್ಲ, ಯಾರು ಕರೀರಿ ಅವನ್ನ ಅಂತ ಹೇಳಿ ನನ್ನನ್ನು ಕರೆದು ಮತ್ತೆ ಆ ಒಂದು 15-20 ಡೇಸ್ ಏನು ಟೈಮ್ ಇತ್ತು ನನ್ನ ರಿಜೆಕ್ಷನ್ ಆಗಿದ್ದ ಟೈಮಿಂದನೂ ಆ 20 ಡೇಸ್ ನಾನು ಒಂಥರ ಡಿಪ್ರೆಷನಲ್ಲಿದ್ದೆ. ನಾನು ಡಿಪ್ರೆಷನ್ಗೆ ಹೋಗಿ ಹುಡುಗನೇ ಅಲ್ಲ, ನಾನು ಕಂಪ್ಲೀಟ್ ಡಿಪ್ರೆಷನಲ್ಲಿದ್ದೆ. ಫೋನ್ ಬಂದಾಗಲೂ ಅಷ್ಟೇ ಮ್ಯಾನೇಜರಿಗೆ ಬೈದ್ಬಿಟ್ಟು, ಇಡ್ರಿ ಫೋನು, ಸುಮ್ಮನೆ ನಾಟಕ ಮಾಡಬೇಡಿ ಅಂತ. ಕಟ್ ಮಾಡಿದ್ರೆ ನಾನೇ ಬಂದಲ್ಲ ಆ ಕ್ಯಾರೆಕ್ಟರ್ಗೆ. ಲಕ್ ಮ್ಯಾಟರ್ಸ್. ಆಬ್ವಿಯಸ್ಲಿ. ನಾನು ಎಲ್ಲ ಬಿಟ್ಟು ನಾನು ಊರಿಗೆ ಹೋಗಿದ್ನಲ್ಲ, ಸಾಧ್ಯನೇ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತಾನೆ ನಾನು ಗಿವ್ ಅಪ್ ಮಾಡಿದ್ದೆ. ತಪ್ಪಲ್ಲ, ಅದೊಂದು ಸ್ಟೇಜ್ ಇತ್ತು. ಆ 3 ವರ್ಷ ಕಷ್ಟಪಟ್ಟು ಯಾವುದೋ ಆಕಾಶದೀಪ ಅನ್ನೋ ಒಂದು ಸೀರಿಯಲಲ್ಲಿ ಸೈಡ್ ಕ್ಯಾರೆಕ್ಟ್ರು, ಮಿಲನ ಅನ್ನೋ ಒಂದು ಸೀರಿಯಲಲ್ಲಿ ಒನ್ ಡೇ ಕ್ಯಾರೆಕ್ಟ್ರು, ಬದುಕು ಅನ್ನೋ ಒಂದು ಸೀರಿಯಲಲ್ಲಿ ಜಸ್ಟ್ ಒಂದು ಬಂದು ಹೋಗೋ ಕ್ಯಾರೆಕ್ಟ್ರು, ಇದೆಲ್ಲ ಮಾಡ್ಕೊಂಡೇ ಬಂದಿರೋದು ನಾನು. ನಂಗೆ ಸಡನ್ನಾಗಿ ಯಾವುದು ನಮ್ಮ ಅಪ್ಪ ಮಾಡಿರೋದೋ, ನಮ್ಮ ಮಾವ ಮಾಡಿರೋದೋ, ಇನ್ಫ್ಲುಯೆನ್ಸೋ ನಾನಿಲ್ಲಿಲ್ಲ. ನೆಪೋಟಿಸಮ್. ನಾನಿಲ್ಲಿಲ್ಲ.
ನಂದೇ ಆದಂಥ ಹಾರ್ಡ್ ವರ್ಕ್ ಇದೆ. ತುಂಬ ಜನ ಹೇಳ್ತಾರೆ, ಅವನೇನು ಗುರು ಹೋಗ್ಬಿಟ್ಟ, ಇವನೇನು ಗುರು ಹೋಗ್ಬಿಟ್ಟ. ಗೊತ್ತಿಲ್ಲದೆ ಮಾತಾಡೋದೇ ತಪ್ಪು. ಸೊ ಅವ್ರು ಹೇಳ್ತಾರೆ ಅಂದ ಮಾತ್ರಕ್ಕೆ ನನ್ನ ಜೀವನ ಹಂಗೆ ಆಗಿರಲ್ವಲ್ಲ. ನನ್ನ ಜರ್ನಿ ಎಷ್ಟೊಂದು ಜನ ಮ್ಯಾನೇಜರ್ಸ್ ನೋಡಿದ್ದಾರೆ, ಎಷ್ಟೊಂದು ಜನ ಆರ್ಟಿಸ್ಟ್ಗಳು ನೋಡಿದ್ದಾರೆ. ಆ್ಯಂಡ್ ನಂಗೆ ತುಂಬ ಪ್ರೌಡ್ ಇದೆ ನಾನು ಬಂದಿರೋ ವೇ. ಸೊ ಎಲ್ಲ ಹೊಸಬ್ರಿಗೆ ಹಿಂಗೇನೆ ಆಗಬೇಕು ಅಂತಿಲ್ಲ, ಹೆಂಗೆ ಬೇಕಾದ್ರೆ ಆಗ್ಬೋದು. ನಿನಗೆ ಲಂಚ ಕೊಟ್ಟು ನೀನು ಬರಬೇಕು ಅಂತ ನಿನ್ನ ಹಣೆ ಬರದಲ್ಲಿ ಬರ್ದಿದ್ಯಾ, ಬಾ ಅಷ್ಟೇ. ಬಟ್ ಅದು ಶಾಶ್ವತ ಅಲ್ಲ ಅನ್ಕೋತೀನಿ. ಶಾಶ್ವತ ಅಲ್ಲ. ಆಮೇಲೆ ನಾನು ನೋಡಿದ್ದೀನಿ ಹಂಗೆ ಬಂದಂಥ ಕೆಲವೊಬ್ರನ್ನು ನಾನು ನೋಡಿದ್ದೀನಿ ಅಕ್ಷರ. ಫ್ರ್ಯಾಂಕ್ಲಿ ಅವ್ರು ಎಲ್ಲೆಲ್ಲಿದ್ದಾರೆ ಇವಾಗ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಈಗಲೂ ಆ ಫೇಮ್ಗೋಸ್ಕರ ಒದ್ದಾಡಿ ಸಾಯ್ತಾ ಇದ್ದಾರೆ. ಅದು ತಪ್ಪಲ್ಲ, ಬಟ್ ಅವ್ರು ಜೆನ್ಯೂನ್ ಆಗಿ ಈಗಲೂ ಹಾರ್ಡ್ ವರ್ಕ್ ಮಾಡಿದ್ರೆ ಆಗುತ್ತೆ, ಅಂಥವನಿಗಾದ್ರು ಆಗುತ್ತೆ. ಇಂಡಸ್ಟ್ರಿ ಅನ್ನೋದಕ್ಕೆ ನಿಮಗೆ ಏಜ್ ಇಲ್ಲ. ಸಾಯುವಂಥ ಪೇಷಂಟ್ಗೂ ಕೂಡ ಒಂದು ಫ್ರೇಮಲ್ಲಿ ಕಾಣಿಸ್ಕೊಳ್ಳೋ ಯೋಗ ಬಂದ್ಬಿಡುತ್ತೆ, ಅವನು ಸೂಪರ್ ಸ್ಟಾರ್ ಆಗ್ಬಿಡ್ಬೋದು. ಅದು ಇತ್ತೀಚೆಗೆ ನೀವು ಹಂಗೆ ನೋಡೋಕೆ ಹೋದ್ರೆ ತಿಥಿ ಅನ್ನೋ ಒಂದು ಸಿನಿಮಾದಲ್ಲಿ ನಮ್ಮ ಗಡ್ಡಪ್ಪ. ಆ ಗಡ್ಡಪ್ಪ ಆಗಲಿ, ಸೆಂಚುರಿ ಗೌಡ ಅಂತವ್ರಾಗ್ಲಿ, ಪಾಪ ಅವ್ರು ಈಗಿಲ್ಲ. ಹೌದು. ಬಟ್ ನೋಡಿ, ಅವರು ಒಂದೇ ಸಲ ಒಂದು ಪ್ರಾಬಬ್ಲಿ ಒಂದು 2-3 ಇಯರ್ಸಲ್ಲಿ ಒಂದು 6 ಮೂವಿ ಏನೋ 7 ಮೂವಿ ಏನೋ ಮಾಡಿಬಿಟ್ರು. ಹೌದು. ಹೆಂಗೆ ಬಂತು? ಎಲ್ಲೋ ಕೂತಿರೋವಂಥ ಒಬ್ಬ ಅಂದರೆ ಲೈಫ್ ಸಾಕು ಅನ್ನೋ ಒಂದು ಏಜಲ್ಲಿ ಇದ್ದಂಥ ಒಬ್ಬ ಮನುಷ್ಯರು ಸಡನ್ನಾಗಿ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಇಂಡಸ್ಟ್ರಿ ಅನ್ನೋದು ಹಂಗೇನೆ. ನಾನು ತುಂಬ ಜನಕ್ಕೆ ಈ ಮಾತು ಹೇಳ್ತೀನಿ ಅಕ್ಷರ. ಅಂದರೆ ಕೆಲಸ ಇಟ್ಕೊಂಡು ಬನ್ನಿ ಈಗಿನ ಟೈಮಲ್ಲಿ. ಅಂದರೆ ಇದು ಸೆಕೆಂಡ್ ಆಪ್ಷನ್ ಥರ ಇರಲಿ, ಆಪ್ಷನಲ್ ವರ್ಕ್ ಥರ ಇರಲಿ ಇದು. ಬಟ್ ಮೇನ್ ವರ್ಕ್ ಏನೋ ಒಂದು ಇರಲಿ, ನಿಮ್ಮ ಜೀವನಾಂಶಕ್ಕೆ ಏನೋ ಒಂದು ಇರಲಿ. ಅಥವಾ ನಿಮಗೇನಾದ್ರು ಬ್ಯಾಕ್ಗ್ರೌಂಡ್ ಇದೆಯಾ, ನಿಮ್ಮಪ್ಪ ನಿಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿ ಮಾಡಿಟ್ಟಿದ್ದೀರಾ, ಸೂಪರ್. ಹಂಗಿದ್ರೆ ಬನ್ನಿ, ಇಲ್ಲಿ ಟೈಮ್ ವೇಸ್ಟ್ ಮಾಡೋಕೆ ಬನ್ನಿ, ತೊಂದರೆ ಇಲ್ಲ ಅಂತ ಹೇಳ್ತೀನಿ ಈಗಿನ ಟೈಮಲ್ಲಿ. ಈಗಿನ ಟೈಮ್ ಯಾಕಂದರೆ ಈಗಿನ ಟೈಮಲ್ಲಿ ಸೀರಿಯಸ್ ಆಗಿ ತೊಗೊಳಲ್ಲ ಇಂಡಸ್ಟ್ರಿನ. ತುಂಬ ನಾನು ನೋಡಿದ್ದೀನಿ ಈ ವಿಚಾರದಲ್ಲಿ. ತುಂಬ ಆರಾಮಾಗಿ ಇಂಡಸ್ಟ್ರಿನ ಈಸಿ. ಹಿಂಗೆ ಒಂದು ಸಾಂಗ್ ಹಿಟ್ಟಾಗ್ಬಿಡ್ತೀನಿ ನಾನು. ಎಂತೆಂಥ ಅವ್ರ ಮಕ್ಕಳೇ ಏನೇನೋ ಆದರೂ ನಾವೇ ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ವರ್ಕ್ ಆಗಲ್ಲ ಇದು. ಬಟ್ ತುಂಬ ಜನ ಹೆಣ್ಮಕ್ಳಿಗೆ ಇಂಡಸ್ಟ್ರಿ ಒಳಗೆ ಬರಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ತುಂಬ ಜನ ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ ಒಂದೇ ಒಂದು ರೀಸನಿಗೋಸ್ಕರ. ಏನು ರೀಸನ್ ಅಂತ ಗೊತ್ತಾ ನಿಮಗೆ? ಕ್ಯಾಸ್ಟಿಂಗ್ ಕೋಚ್. ಈ ಒಂದು ರೀಸನಿಂದ ಈ ಭಯಕ್ಕೆ ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ ಇಂಡಸ್ಟ್ರಿಗೆ. ಇದು ಆ್ಯಂಡ್ ಒನ್ ಮೋರ್, ಇದು ಬರೀ ನಮ್ಮ ಸ್ಯಾಂಡ್ಲ್ವುಡ್ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಕಡೆ ಇಟ್ಸ್ ಕಂಪ್ಲೀಟ್ಲಿ. ಅಲ್ಲ, ಅದೇ ಸ್ಯಾಂಡಲ್ವುಡ್ ಅನ್ನೋಕ್ಕಿಂತ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಪ್ರಾಬಬ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಲೂ ಆ ಥರ ನಡೆಯುತ್ತೆ, ಮೆಡಿಕಲ್ ಇಂಡಸ್ಟ್ರಿಲೂ ನಡೆಯುತ್ತೆ, ಯಾವುದೋ ಕಾಲೇಜಲ್ಲೂ ಅದು ಲೆಕ್ಚರ್ಸ್ ಮಧ್ಯೆನೂ ಆಗಬಹುದು, ಅಥವಾ ತಳ್ಳೋ ಗಾಡಿಯಿಂದ ಹಿಡಿದು ಅಲ್ಲೂ ಕೂಡ ಆಗಬಹುದು ಅಕ್ಷರ. ಅಂದರೆ ಅದನ್ನು ನೀವು ಕಾಸ್ಟಿಂಗ್ ಕೋಚ್ ಅಂತ ಹೇಳೋಕ್ಕಾಗಲ್ಲ, ಅಪ್ರೋಚ್ ಅಂತ ಹೇಳ್ತೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ನಾವು ತುಂಬ ಅಫಿಷಿಯಲ್ ಆಗಿ ಅದನ್ನು ಕಾಸ್ಟಿಂಗ್ ಕೋಚ್ ಅಂತ ಅಂದ್ಕೊಂಡ್ರು ಆ ತಲೆ ಹಿಡಕ್ ಕೆಲಸಗಳು ಪ್ರತಿಯೊಂದು ಇದ್ರೊಳಗೂ ನಡೆಯುತ್ತೆ, ಡಿಪಾರ್ಟ್ಮೆಂಟ್ ನಡೆಯುತ್ತೆ. ನೀವು ಹೆಂಗಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್. ನಿಮ್ಮ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದು ಡಿಪೆಂಡ್. ನೀವೇ ಅವ್ರಿಗೆ ಒಂದು ಹೆಣ್ಮಗುನ ನೀವು ರೆಸ್ಪೆಕ್ಟ್ ಮಾಡಲ್ಲ ಅಂತಂದರೆ, ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಬೇಗ ಸೆನ್ಸ್ ಆಗುತ್ತೆ ನೀವೆಂಥವ್ರು ಅಂತ. ಎಸ್, ತುಂಬ ಬೇಗ ಸೆನ್ಸ್ ಆಗುತ್ತೆ ನೋಡಿರೋ ಪ್ರಕಾರ ಅಲ್ವಾ. ಸೊ ಬೇಗ ಅಬ್ಸರ್ವ್ ಆಗ್ತಾರೆ, ಈ ಮನುಷ್ಯ ಹೆಂಗೆ, ಈ ಮನುಷ್ಯನ ಕಣ್ಣು ಹೆಂಗೆ ನೋಡ್ತಿದೆ, ಈ ಮನುಷ್ಯ ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಿದ್ದಾನೆ ಅನ್ನೋದು ಬೇಗ ಗೊತ್ತಾಗತ್ತಲ್ವಾ. ಮತ್ತೆ ಯಾಕೆ ಮೂವ್ ಆನ್ ಆಗಿ ಬೇಡ ನನಗೆ ಅಂತ ಅದನ್ನು ಬಿಟ್ಬಿಟ್ಟು ಓಕೆ ನಾನು ಹೆಂಗಿದ್ರು ಇರ್ತೀನಿ, ನಂಗೆ ಚಾನ್ಸ್ ಕೊಟ್ಟರೆ ಸಾಕು ಅನ್ನೋರ್ನ ನೀವು ಹೆಂಗೆ ತಡೆಯೋಕ್ಕಾಗತ್ತೆ? ಅಂಥವ್ರಿಂದ ಕೆಟ್ಟ ಹೆಸರು ಬರ್ಬೋದು. ನಾಳೆ ಇನ್ನೊಂದೇನೋ ಒಂದು ನ್ಯೂಸಲ್ಲಿ ಏನೋ ಒಂದು ನ್ಯೂಸ್ ಆಗ್ಬೋದು, ಮತ್ತೊಂದು ಏನು ಬೇಕಾದ್ರೆ ಆಗ್ಬೋದು. ಆವಾಗ ನೀವು ಇದನ್ನೆಲ್ಲ ಎತ್ತಿದ್ರೆ ಫಸ್ಟೇ ಗೊತ್ತಿರುತ್ತಲ್ಲ ಇವನ್ ಬಿಹೇವಿಯರ್ ಹೇಗೆ, ಮತ್ತೊಂದು ಹೇಗೆ ಅಂತ. ಕೆಲವೊಂದು ಪಾಯಿಂಟಲ್ಲಿ ಏನಾಗುತ್ತೆ, ಸಡನ್ನಾಗಿ ಏನೋ ಒಂದು ಅವನು ತುಂಬ ಚೆನ್ನಾಗಿರ್ತಾನೆ, ಸಡನ್ ಒಂದು ಪಾಯಿಂಟಲ್ಲಿ ಆ ಥರ ನಡ್ಕೊಂಡ್ಬಿಡ್ತಾನೆ. ಅದು ಕೂಡ ಆಗಿರ್ಬೋದು. ಎಲ್ಲರೂ ಒಂದೇ ಕೇಸಲ್ಲಿ ಇರೋಕ್ಕಾಗಲ್ಲ ಹಂಗೆ ನೋಡೋಕೆ ಹೋದರೆ. ಬಟ್ ಬರೋರಿಗೆ ನಾನು ಹೇಳೋದು ಒಂದೇ, ಹುಷಾರಾಗಿ ಬನ್ನಿ. ನಿಮಗೇನಾದ್ರು ಆ ಥರ ಫೀಲ್ ಆಯಿತಾ, ಸಡನ್ನಾಗಿ ನೀವು ಇದನ್ನು ಕಟ್ ಮಾಡಿಬಿಟ್ಟು ಹೋಗಬೇಡಿ. ಒಳ್ಳೆಯವರು ಇದ್ದಾರೆ ಇಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ 70-80% ಒಳ್ಳೆಯವರೇ ಇರೋದು. ಇನ್ನು 20 ಜನರ ಹತ್ರ ಇವರ ಒಂದು ಲಕ್ ಸರಿ ಇಲ್ಲದೆ ಅವ್ರ ಹತ್ರ ಹೋಗಿ ಸಿಕ್ಕಾಕೊಂಡಿರ್ತಾರೆ ಅಷ್ಟೇ. ಅಂಥವ್ರಿಂದ ಒಂದು ಕೆಟ್ಟ ಹೆಸರುಗಳು ಸಂಪಾದನೆ ಆಗಿದ್ದಾವೆ, ಇಲ್ಲ ಅಂತಿಲ್ಲ. ಬಟ್ ಜೆನ್ಯೂನ್ ಆಗಿ ಇವಾಗ ಆಡಿಷನ್ ಕಾಲ್ ಕೊಟ್ಟು ಒಂದು ಅವ್ರನ್ನ ಕ್ಯಾಸ್ಟ್ ಮಾಡಿ ಅವ್ರ ಟ್ಯಾಲೆಂಟ್ನ ಹೊರಗಡೆ ತೋರಿಸೋ ಥರದ್ದು ಒಂದು ಟೀಮ್ ಇದ್ದರೆ, ಬರೀ ಇದಕ್ಕೆ ಅಂತಲೇ ಒಂದು ಆಡಿಷನ್ ಕಾಲ್ ಕರೆದು ಅವ್ರ ನಂಬರ್ನ ಇಸ್ಕೊಂಡು ಈ ಥರ ಯೂಸ್ ಮಾಡ್ಕೊಳ್ಳೋವಂಥ ಒಂದಷ್ಟು ಏನಂತಾರೆ ವ್ಯಕ್ತಿಗಳು ಇದ್ದಾರೆ ಇಂಡಸ್ಟ್ರಿ. ಅವ್ರನ್ನ ತಡೆಯೋಕ್ಕಾಗಲ್ವಾ? ಚಾನ್ಸೇ ಇಲ್ಲ. ಅದು ಮನುಷ್ಯನ ಬಿಹೇವಿಯರ್. ನೀವು ಹೆಂಗೆ ತಡಿತೀರಾ? ನೀವು ಅದಕ್ಕೆ ರೂಲ್ ಮಾಡಬೇಕಾ? ಹೆಂಗೆ ರೂಲ್ ಮಾಡ್ತೀರಾ? ಈಗ ನೀವು ಕ್ರೈಮ್ನ ಹೆಂಗೆ ನಿಲ್ಸೋಕ್ಕಾಗುತ್ತೆ ಜಗತ್ತಲ್ಲಿ? ಅದು ಮನುಷ್ಯನಿಂದ ಮನುಷ್ಯನ್ ತಾನೇ ಆಗ್ತಿರೋದು ಕ್ರೈಮು. ಸೊ ಅದನ್ನು ಯಾರು ತಡ್ಕೋಬೇಕು? ಕಂಟ್ರೋಲ್, ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೋಬೇಕು. ಹಂಗೇನೆ ಇದು ಹಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಕರೆಕ್ಟ್. ಸೊ ಇಂಡಸ್ಟ್ರಿಯಲ್ಲಿ
ಬರೀ ಟ್ಯಾಲೆಂಟ್ ಒಂದಿದ್ರೆ ಸರ್ವೈವ್ ಆಗಕ್ಕಾಗತ್ತಾ? ನೋ. ಮತ್ತೇನ್ ಬೇಕು? 10% ಲಕ್ ಆರ್ ಸೆಂಟ್ ಪರ್ಸೆಂಟ್ ಲಕ್. ಎಸ್, ಸೆಂಟ್ ಪರ್ಸೆಂಟ್ ಲಕ್ ಆರ್ 10% ಲಕ್. ಅಂದ್ರೆ ಸೆಂಟ್ ಪರ್ಸೆಂಟ್ ಅಂತಂದ್ರೂ ನೀವು ಅಲ್ಲಿ ಒಂದಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು ನೀವು. ಬಟ್ ಈ ಹಾರ್ಡ್ ವರ್ಕ್ ಹಿಂದೆ ಇನ್ಫ್ಲೂಯೆನ್ಸು ಬೇಕು ಅಂತ ಅನ್ಸುತ್ತೆ. ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರೋದು. ಆದರೆ ಒಂದು ವಿಚಾರದಲ್ಲಿ ನಾನು ನಿಮ್ಗೆ ಹೇಳಲೇಬೇಕು. ನನ್ನ ಕಾಂಟ್ಯಾಕ್ಟಿನ ಒಂದು ಅಂದರೆ ಈಗಿಲ್ಲ, ಒಂದು 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 6-7 ಜನ ಅಂತಲೇ ಅಂದ್ಕೊಳ್ಳಿ. ನನ್ನ ಕಾಂಟ್ಯಾಕ್ಟಿಂದನೇ ಅವ್ರಿಗೆ ಚಾನ್ಸ್ ಸಿಕ್ಕಿದೆ. ಅದು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಾ ಅಥವಾ ಅವ್ರ ಟ್ಯಾಲೆಂಟ್ ಅಂತ ಹೇಳ್ತೀರಾ? ಅಂದರೆ ನಾನು ಇಷ್ಟು ದಿನ ಸಂಪಾದನೆ ಮಾಡಿದಂಥ ಕಾಂಟ್ಯಾಕ್ಟ್ನ ಒಂದೇ ಸಲ ಅವರಿಗೆ ಹೋಗಿ ದಾರೆ ಎರೆದೆ. ಅದರಿಂದ ಅವರಿಗೆ ಏನಂತಾರೆ ಇದು ಸಿಕ್ತು, ಚಾನ್ಸು ಸಿಕ್ತು, ಈಸಿ. ಅವರು ಏನೂ ಕಷ್ಟನೇ ಪಡಲಿಲ್ಲ. ನಾನು ಈ ಒಂದು 16 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಕಾಂಟ್ಯಾಕ್ಟ್ ಇತ್ತಲ್ಲ, ನನ್ನ ಹೆಸರು ಹೇಳಿದ್ರೆ ಸಾಕು, ಓಕೆ, ಓ ನೀನು ಕಳಿಸಿದ್ದ, ಓಕೆ ಕಳಿಸು ಗುರು, ನಾನು ಏನೋ ಒಂದು ಮಾಡ್ತೀನಿ ಅನ್ನೋಷ್ಟು ಒಂದು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೆ. ಅಂತಂದರೆ ಈಗ ನಾನು ಕಳಿಸ್ತೀನಿ ಅಂಥವ್ರನ್ನ, ಅವ್ರಿಗೆ ಈಸಿಯಾಗಿ ಆಯಿತು. ಈಗ ಅವ್ರಿಗೆ ಈಸಿಯಾಗಿ ಆಗೋದಕ್ಕೂ ಅವ್ರಿಗೂ ಟ್ಯಾಲೆಂಟ್ ಇದ್ದರೆ ತಾನೇ ಆಗೋಕ್ಕೆ ಸಾಧ್ಯ. ಬಟ್ ನಾನು ಅಕಸ್ಮಾತ್ ಕಳಿಸಿಲ್ಲ ಅಂದರೆ ಹೆಂಗಾಗ್ತಿತ್ತು? ಟ್ಯಾಲೆಂಟ್ ಇತ್ತಲ್ವ, ಇಷ್ಟು ದಿನ ಯಾಕೆ ಸಿಗಿಲ್ಲ ಹಂಗೆ ನಿಂಗೆ? ಆ್ಯಂಡ್ ಮೋರ್ ಓವರ್ ರಾಜೇಶ್ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ, ರಾಜೇಶಿಗೆ ಇಷ್ಟು ಟ್ಯಾಲೆಂಟ್ ಇದೆ, ಅವ್ರು ಇಂಥವ್ರನ್ನ ರೆಫರ್ ಮಾಡ್ತಿದ್ದಾರೆ ಅಂದರೆ ಇವ್ರಿಗೂ ಇಷ್ಟು ಟ್ಯಾಲೆಂಟ್ ಇದ್ದೇ Exactly. ಇರುತ್ತೆ. ಟ್ರೂ. ನಾನು ಇದನ್ನೇ ಹೇಳಕ್ಕೆ ಬಂದಿದ್ದೆ ಇವಾಗ. ರಾಜೇಶ್ ಯಾರೋ ಏನೂ ಇಲ್ಲದೆ ಇರೋರನ್ನ ಕಳಿಸ್ತಾ ಇಲ್ಲ. ಖಂಡಿತವಾಗ್ಲೂ ಏನೋ ಇದೆ, ಅದಕ್ಕೆ ರೆಫರ್ ಮಾಡ್ತಿದ್ದಾನೆ. ಯಾಕಂದರೆ ನಾನು ಯಾರನ್ನೂ ಅಷ್ಟು ಈಸಿಯಾಗಿ ರೆಫರ್ ಮಾಡಲ್ಲ. ನಿಮಗಿರ್ಬೇಕಾ ಟ್ಯಾಲೆಂಟ್? ಸೊ ರೆಫರ್ ಮಾಡಿದ್ದಕ್ಕೆ ಹೋದೆ, ಇಲ್ಲ ಅಂತಿಲ್ಲ. ಬಟ್ ಇಷ್ಟು ದಿನ ಯಾಕೆ ಸಿಕ್ಕಿಲ್ಲ ಹಂಗಾದ್ರೆ ನಿಂಗೆ ಟ್ಯಾಲೆಂಟ್ ಇದ್ದರೆ? ನನ್ನಿಂದ ಯಾಕೆ ಹೋಗ್ಬೇಕಿತ್ತು ನೀನು? ಸೊ ಹಂಗೆ ನೋಡಿದಾಗ ಇನ್ಫ್ಲೂಯೆನ್ಸ್ ಆಯ್ತಲ್ವ, ನೀನು ಕಷ್ಟಪಟ್ಟೇ ಇಲ್ಲ. ಬಟ್ ಅಂಥವ್ರನ್ನೂ ನೋಡಿದ್ದೀನಿ, ಅಯ್ಯೋ ನಾನು ಹಂಗೆ ಕಷ್ಟಪಟ್ಟೆ, ಅಯ್ಯೋ ನಾನು ಹಿಂಗೆ ಕಷ್ಟಪಟ್ಟೆ. ಏನು ಕಷ್ಟಪಟ್ಟೆ ಗುರು ನೀನು? ಒಂದು ಫೋಟೋ ಇಟ್ಕೊಂಡು ಅಲ್ದಿಲ್ಲ ನೀನು ಥರ. ಸೊ ನಾನು ಕಾಂಟ್ಯಾಕ್ಟ್ ಕೊಟ್ಟು ಅದು ನನ್ನಿಂದ ಆಯಿತು ಅನ್ನೋದಕ್ಕಿಂತ ಅವ್ನಿಗೆ ಟ್ಯಾಲೆಂಟ್ ಇತ್ತು ಅಂತ ನಾನು ಸುಮ್ಮನಾಗ್ತೀನಿ, ಅದು ಬೇರೆ ವಿಷಯ. ಬಟ್ ಎಂಡ್ ಆಫ್ ದಿ ಡೇ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಆ ಒಂದು ಇದಿರಬೇಕು, ಬಿಲೀವ್ ಮಾಡಬೇಕು, ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ಫುಲ್ ಆಗಿರಬೇಕು ಅಂತ. ಅದಿಲ್ಲ ಈಗಿನ ಟೈಮ್ನವ್ರಿಗಿಲ್ಲ. ಸೊ ಅಂಥವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋರು ಅಷ್ಟೇ, ಬಿಟ್ಟರು ಅಷ್ಟೇ. ಈಗ ನೀವು ರೆಫರ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿ, ಅವ್ರ ಟ್ಯಾಲೆಂಟಿಂದ ಅಥವಾ ನಿಮ್ಮ ಇನ್ಫ್ಲೂಯೆನ್ಸಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿ, ಅವ್ರು ಇವತ್ತೊಂದು ಒಳ್ಳೆ ಸ್ಟೇಜಲ್ಲಿದ್ದಾರೆ ಅನ್ನೋದಾದರೆ, ಅವ್ರು ನಿಮಗೆ ಇವತ್ತು ಕೇರ್ ಮಾಡ್ತಾರಾ, ಕೇರ್ ಮಾಡಲ್ವಾ? ನಥಿಂಗ್. ಅವರು ಒಂಥರ ತುಂಬ ಕೇವಲವಾಗಿ ನೋಡ್ತಾರೆ. ಅವ್ರಿಗೆ ಸಿಕ್ಕಿರೋ ಅವಕಾಶನೂ ಅಷ್ಟೇ ಕೇವಲವಾಗಿ ನೋಡ್ತಾರೆ ಕೂಡ. ಮುಂದಿನ ದಿನಗಳಲ್ಲಿ ಅದಾಗತ್ತೆ. ಅಂದರೆ ಅವರಿಗೆ ಇಲ್ಲ ನಾನು ಬೆಳಿಬೇಕು ಅನ್ನೋದು ತುಂಬ ಆಸೆ ಇರಬಹುದು, ಇಲ್ಲ ಅಂತಿಲ್ಲ. ಬಟ್ ಹತ್ತಿದ್ದು ಏಣಿಂದ ನೀವು ಓದಿತೀರಾ ಅಂತಂದರೆ ನಾಳೆ ಯಾರನ್ನು ಬೇಕಾದ್ರೂ ಓದಿಬೋದಲ್ಲ ನೀವು. ಅಂದರೆ ನಿಮ್ಮ ಗುಣನೇ ಅಂಥದ್ದು. ನಿಮಗೆ ಆ ಗ್ರ್ಯಾಟಿಟ್ಯೂಡು ಮತ್ತು ಥ್ಯಾಂಕ್ಸ್ ಅನ್ನೋ ಒಂದು ಪದದ ಅರ್ಥನೇ ಗೊತ್ತಿಲ್ಲ ನಿಮಗೆ. ಈಗ ನಾವೇ ಇಂಡಸ್ಟ್ರಿಗೆ ಹೇಳ್ತೀವಿ, ಇಟ್ಸ್ ಅ ಥ್ಯಾಂಕ್ಸ್ಲೆಸ್ ಜಾಬ್ ಅನ್ನೋದು. ಸೊ ನೀನು ಥ್ಯಾಂಕ್ಸ್ಲೆಸ್ ಆಗೇ ಇದೆಯಾ ಹಾಗಾದ್ರೆ? ಅದು ಆಗ್ತಿದೆ, ಅದು ಯಾವತ್ತೂ ಆಗಬಾರ್ದು. ಅದಕ್ಕೆ ಹೇಳಿದ್ದು ಈಗಿನವರಿಗೆ ಸೀರಿಯಸ್ನೆಸ್ ತುಂಬ ಕಮ್ಮಿ. ಅಂದರೆ ಜಾಬ್ ಇದೆ, ಗೊತ್ತಾಗ್ತಾ ಇದೆ, ಆರಾಮಾಗಿದ್ದಾರೆ ಅಂತ. ಒಂದು ಸಲ ಅದು ಕಳ್ಕೊಂಡ ಮೇಲೆ ಗೊತ್ತಾಗತ್ತೆ. ಸೊ ನೀವು ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಹೇಳಿ ಒಂದು ಮೂವಿ ಮಾಡಿದ್ರಿ. ಆ ಮೂವಿಯಿಂದ ನಿಮ್ಮ ಕೆರಿಯರ್ ಏನಾರ ಚೇಂಜ್ ಆಯ್ತಾ? ರೂಟ್ ಏನಾರ ಚೇಂಜ್ ಆಯ್ತಾ? ನೋಡೋ ದೃಷ್ಟಿ. ರಾಜೇಶ್ ಒಬ್ಬ ನಟ, ಅವನು ಸೀರಿಯಲ್ ನಟ ಅಷ್ಟೇ ಇದ್ದಿದ್ದು. ನಿಮ್ಮ ಕೇಪಬಿಲಿಟಿ ಬಗ್ಗೆ ಗೊತ್ತಿರಲಿಲ್ಲ ಜನಕ್ಕೆ. ಅವನಿಗೂ ಗೊತ್ತಿರಲಿಲ್ಲ. ಅಂದರೆ ನಮ್ಮ ಸರ್ಕಲ್ ಅವ್ರಿಗೆ ಎಲ್ರಿಗೂ ಗೊತ್ತು, ರಾಜೇಶ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದ, ಟೆಲಿಫಿಲ್ಮ್ ಮಾಡಿದ್ದ, ಅವನಲ್ಲಿ ಸ್ಕ್ರೀನಿಂಗ್ ಮಾಡಿದ್ದ, ಇದು ಮಾಡಿದ್ದ, ಅದು ಮಾಡಿದ್ದ. ಓಕೆ, ಇವಾಗೇನೋ ಒಂದು ಮೂವಿ ಮಾಡ್ತಿದ್ದಾನೆ, ಚೆನ್ನಾಗಿ ಮಾಡ್ತಾನೆ ಅಷ್ಟೇ. ಓಕೆ, ವಾಟ್ ಅಬೌಟ್ ಅದರ್ಸ್? ನನ್ನ ಗುರುತು, ಅದು ಹೇಳ್ದಲ್ಲ, ನನ್ನ ಐಡೆಂಟಿಟಿ ಅನ್ನೋದು ತುಂಬ ಜನಕ್ಕೆ ಗೊತ್ತಲ್ವಾ ಇಂಡಸ್ಟ್ರಿಯಲ್ಲಿ. ಅವ್ರು ಯಾರಿಗೂ ನನ್ನ ಒಂದು ಡೈರೆಕ್ಷನ್ ಟ್ಯಾಲೆಂಟ್ ಗೊತ್ತೇ ಇರಲಿಲ್ಲ. ಅದು ಏನಾಯಿತು ಅನ್ನೋದಕ್ಕಿಂತ ಹೊರಗಡೆಗೆ ಖಂಡಿತವಾಗ್ಲೂ ನನ್ನ ಬಗ್ಗೆ ಇರುವಂಥ ಒಂದು ಐಡೆಂಟಿಟಿ, ಅಂದರೆ ಎಸ್ಪೆಷಲಿ ಇನ್ ಇಂಡಸ್ಟ್ರಿ ಕೂಡ ಚೇಂಜ್ ಆಯಿತು ಅಕ್ಷರ. ನಾನು ಅದನ್ನು ತುಂಬ ಖುಷಿಯಿಂದ ಹೇಳಬಲ್ಲೆ. ಅಂದರೆ ಒಬ್ಬ ಸೀರಿಯಲ್ ನಟನಾಗಿ ಇವನೊಬ್ಬ ಬ್ರ್ಯಾಂಡ್ ಆಗಿದ್ದ ಸೀರಿಯಲ್ ನಟ, ಇವನಿಗೆ ಇಷ್ಟೇ ಗೊತ್ತು, ನಮ್ಮ ಥರನೇ ಆ್ಯಕ್ಟ್ ಮಾಡ್ಕೊಂಡು ಆರಾಮಾಗಿದ್ದಾನೆ, ಅಥವಾ ನಾವು ಡೈರೆಕ್ಷನ್ ಮಾಡಿದ್ರೆ ಇವನು ಆ್ಯಕ್ಟ್ ಮಾಡ್ತಾನೆ ಅಂತ ಏನು ಗೊತ್ತಿತ್ತು. ಸ್ವಲ್ಪ ನೋಡೋ ದೃಷ್ಟಿ ಚೇಂಜ್ ಆಯಿತು. ಅದು ನನಗೆ ಹೆಲ್ಪ್ ಕೂಡ ಆಯಿತು, ಹಾಗೆ ಬ್ಯಾಕ್ ಫೈರು ಆಯಿತು. ಎಲ್ಲದರಿಂದ ಒಂದು ಕಲ್ತ್ಕೊಂಡಿದ್ದೀರ ಹಂಗಾರೆ ನೀವು? ಖಂಡಿತ. ಸೆಲ್ಫ್ ಬ್ರ್ಯಾಂಡ್ ಇದು. ಸೆಲ್ಫ್ ಬ್ರ್ಯಾಂಡ್ ಇದು. ಆಮೇಲೆ ಸೆಲ್ಫ್ ಬ್ರ್ಯಾಂಡ್ ಆಗಿ ಬಂದವ್ರಿಗೆ ಅವ್ರವ್ರದ್ದೇ ಆದಂಥ ಒಂದು ಬೇರೆ ವೇಗಳಿರ್ತವೆ. ಆಮೇಲೆ ಕಷ್ಟಪಟ್ಟಿದ್ದೆಲ್ಲ ನಾವು ಈಸಿಯಾಗಿ ಮರೆಯೋರಲ್ಲ. ಆಮೇಲೆ ನಾವು ಸ್ವಲ್ಪ ದಾನಶೂರ ಕರ್ಣರು. ನಮಗೂ ಕೊಡಿ ಹಂಗಾರೆ. ಸೊ ಅಂದರೆ ದುಡ್ಡು ಅಂತಲ್ಲ, ಎಲ್ಲದರಲ್ಲೂ. ಸೊ ಕೈ ಚಾಚಿದಾಗ ಇಲ್ಲ ಅನ್ನೋಕ್ಕಾಗಲ್ಲ, ಆ ಥರದವರು. ಆ ಒಂದು, ಯಾಕೆಂದ್ರೆ ನಾವು ಅದನ್ನೆಲ್ಲ ನೋಡಿ ಬಂದಿದ್ದೀವಿ. ನಮ್ಮನ್ನು ಯಾರೂ ಕೈ ಎತ್ತಿ ಬೆಳೆಸಿಲ್ಲ. ಬಾಪ ಹೋಗೋಣ, ಬಾ ನನ್ನ ಜೊತೆ ಬಾ ಅಂತ ಯಾರೂ ಬೆಳೆಸಿಲ್ಲ.
ಹಾಗಂತ ಕಷ್ಟಪಟ್ಟಿದ್ದಕ್ಕೆ ತಾನೇ ಲಕ್ ಬಂದಿದ್ದು. ಸೊ ಇದನ್ನೆಲ್ಲ ಬಂದಿರೋದಕ್ಕೆ ಪ್ರಾಬಬ್ಲಿ ನಾನು ಏನೇ ಕಷ್ಟ ಬಂದರೂ ಸಹಿಸ್ಕೊಂಡು ಚಾನ್ಸ್ ಇಲ್ಲದೆ ಇದ್ದಾಗಲೂ ಎಸ್ಪೆಷಲಿ ಕರೋನಾ ಟೈಮ್ 2 ವರ್ಷ ನನ್ನ ಕೆಲಸನೇ ಇರಲಿಲ್ಲ. ನನ್ನ EMI, ನನ್ನ ಮನೆ ಬಾಡಿಗೆ, ನಮ್ಮ ಮನೆ ಮೇಂಟೆನೆನ್ಸ್ ಹೇಗೆ ನೋಡ್ಕೋಬೇಕಾಗಿತ್ತು. ಅಂದರೆ ನಾನು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ದೀನಿ, ಪ್ರಾಬಬ್ಲಿ ಆ ಒಳ್ಳೆತನ ನನ್ನನ್ನು ಕಾಪಾಡ್ತಿದೆ. ಅದೇ ಬರೋ ಶಾಶ್ವತ. ಯಾವ ಬ್ಯಾಕ್ಗ್ರೌಂಡ್ ಅಂದರೆ ಇನ್ಫ್ಲುಯೆನ್ಸ್ ಆಗಲಿ ಅಥವಾ ನನಗಿದ್ದಂಥ ಒಂದು ಯಾವುದೋ ಒಂದು ಏನಂತಾರೆ ಆಸ್ತಿ ಪಾಸ್ತಿ ಆಗಲಿ ಯಾವುದು ನನ್ನ ಹತ್ರ ಇಲ್ಲವೇ ಇಲ್ಲಲ್ಲ, ಬಂದೇ ಇಲ್ವಲ್ಲ ನನ್ನ ಕಾಪಾಡೋಕ್ಕೆ. ಸೊ ಅದನ್ನೆಲ್ಲ ನೋಡಿದಾಗ ಎಸ್, ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂತ ಅನ್ಸುತ್ತೆ ಇಂಡಸ್ಟ್ರಿ ಬಂತು. ಸೂಪರ್. ನಿಮ್ಮ ಪ್ರಕಾರ ಜನ ಇವಾಗ ತುಂಬ ಇಂಪಾರ್ಟೆನ್ಸ್ ಕೊಡ್ತಿರೋದು ಯಾರಿಗೆ? ಇನ್ಫ್ಲುಯೆನ್ಸರ್ಸಿಗ ಅಥವಾ ಆಕ್ಟರ್ಸಿಗ? ಈಗ ಪ್ರೆಸೆಂಟ್ಲಿ ಇನ್ಫ್ಲುಯೆನ್ಸರ್ಸ್ಗೆ. ಪ್ರೆಸೆಂಟ್ಲಿ ಆ ಪ್ರೆಸೆಂಟ್ ಅನ್ನೋದು ಕೂಡ 10 ಸೆಕೆಂಡಲ್ಲಿ ಮರೆಯಾಗುತ್ತೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಕ್ ಬಂದೆ ಇವಾಗ. 10 ಸೆಕೆಂಡಲ್ಲಿ ಮರೆಯಾಗುತ್ತೆ. ಬಟ್ ಈ ಆಕ್ಟರ್ಸ್ ಅನ್ನೋ ಬ್ರ್ಯಾಂಡ್ ಇದೆಯಲ್ಲ, ಅದು ಶಾಶ್ವತವಾಗಿರುತ್ತೆ. ಅದು ನಾನು ನೋಡ್ತೀನಿ. ಇನ್ಫ್ಲುಯೆನ್ಸರ್ಸ್ ಅಂದರೆ ಯಾವುದೋ ಒಂದು ಬ್ರ್ಯಾಂಡ್ ಬಂದ ಅಥವಾ ಒಂದು ರೀಲ್ ಮಾಡ್ದ, ಹಿಂಗೆ ಸ್ವೈಪ್ ಮಾಡ್ರೆ ಹೋಗ್ಬಿಡುತ್ತೆ ಅಕ್ಷರ, ಮುಗೀತು. ಈಗ ನೆಕ್ಸ್ಟ್ ಯಾರು ಇನ್ನೊಬ್ಬ ಬರ್ತಾನಲ್ವಾ. ಕರೆಕ್ಟ್. ಬಟ್ ಆದರೆ ಆಕ್ಟರ್ಸ್ಗಳು ಹೋಮ್‌ವರ್ಕ್ ಮಾಡೋಷ್ಟು ಇನ್ಫ್ಲುಯೆನ್ಸರ್ಸ್ ಮಾಡಲ್ಲ. ಚಾನ್ಸೇ ಇಲ್ಲ. ಅದೆಲ್ಲ ನೀರಿನ ಮೇಲಿನ ಗುಳ್ಳೆಗಳೇ. ನಾನು ಹೇಳ್ತಾ ಇದ್ದೀನಲ್ಲ, ಒನ್ ನೈಟ್ ಸ್ಟ್ಯಾಂಡ್ ಅದು. ಲೈಕ್ ನಿಮಗೆ ಹಿಂಗೆ ಬಂತು ಫೇಮ್, 1 ನೈಟಲ್ಲಿ ಬಂತು, ಮುಗೀತು. ಮಾರನೇ ದಿನ ಅವನು ಏನು ಮಾಡ್ತಾನೆ, ಹೇಗಿರ್ತಾನೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಸೇಮ್ ವಿಡಿಯೋ ಅಥವಾ ಇನ್ನೊಂದು ಯಾವುದೋ ಒಂದು ವಿಡಿಯೋ, ಅವ್ನ ಹಳೆ ವಿಡಿಯೋ ಥರನೇ ಒಂದು 1 ಮಿಲಿಯನ್ ಹೋಗುತ್ತಾ ಅನ್ನೋದೇ ಡೌಟು. 1,000ನೂ ಹೋಗಿರಲ್ಲ. ಅಲ್ಲಿಗೆ ಅವ್ನು ತಲೆ ಕೆಡಿಸ್ಕೊಂಡು ಹುಚ್ಚಾಗ್ಬಿಡ್ತಾನೆ ಅವನು. ನಾವುಗಳು ಹಂಗಲ್ಲ. ನಾವು 1 ಸೆಕೆಂಡು 10 ಸೆಕೆಂಡಿನ ಒಂದು ಇದಕ್ಕೆ ನಾವು ಆ ಒಂದು ವರ್ಲ್ಡಲ್ಲೇ ಇಲ್ಲ ನಾವು. ತುಂಬ ಪ್ರಾಕ್ಟಿಕಲ್. ಸೋತ್ರು ಫಿನಿಕ್ಸ್ ಥರ ಹೆಂಗೆ ಬರಬೇಕು ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಇನ್ಫ್ಲುಯೆನ್ಸರ್ಸ್ ಈಗಿನ ಟೈಮಲ್ಲಿ ಎಸ್, ಅವರೇ ನಿಂತ್ಕೊತಾ ಇದ್ದಾರೆ, ಎಲ್ರಿಗೂ ಕಣ್ಣಿಗೆ ಕಾಣಿಸ್ಕೊತಾ ಇದ್ದಾರೆ. ಬಟ್ ಸಸ್ಟೈನಿಟಿ ಇಲ್ಲ. ಕರೆಕ್ಟ್. ಸೊ ನಿಮ್ಮ ಪ್ರಕಾರ ವಾಟ್ ಈಸ್ ಹಾರ್ಡರ್, TRPನ ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ನ? ನಿಮಗೆ ಏನು ಹಾರ್ಡ್ ಅಂತ ಅನ್ಸುತ್ತೆ? ಒಳ್ಳೆ ಕ್ವೆಶ್ಚನ್ ಇದು. TRP ಅಂತ ಬಂದಾಗ ನಟನಿಗೆ ಅದು ನನಗೇನೋ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ನಟನಿಗೆ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ಅದೇ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಅಥವಾ ಒಂದು TV ಲೋಕಕ್ಕೆ TRPನ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ಸಿನಿಮಾ ಬಾಕ್ಸ್ ಆಫೀಸ್ ಆಬ್ವಿಯಸ್ಲಿ ಎಲ್ರಿಗೂ ಕರೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ನಟಂಗೂ ಅವನ ಒಂದು ಸ್ಟಾರ್ ವ್ಯಾಲ್ಯೂ ಅಥವಾ ಅವನ ವ್ಯಾಲ್ಯೂ ಕ್ರಿಯೇಟ್ ಆಗೋದೇ ಬಾಕ್ಸ್ ಆಫೀಸ್ ಕಲೆಕ್ಷನಿಂದ. ಅವನ ಫ್ಯಾನ್ ಬೇಸ್ ಏನಿದೆ, ಬೇಡ ಅವ್ನ ಫ್ಯಾನ್ ಬೇಸ್ ಬಿಟ್ಬಿಡಿ, ಆ ಸಿನಿಮಾ ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಅನಲೈಸ್ ಮಾಡೋದೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೂಲಕ. ಇವನಿಗೆ ಎಷ್ಟು ವ್ಯಾಲ್ಯೂ ಇದೆ ಸಿನಿಮಾದಲ್ಲಿ, ಇವನಿಗೆ ಒಂದು ಸಿನಿಮಾ ಮಾಡಿದ್ರೆ ನಮಗೆ ಎಷ್ಟು ದುಡ್ಡು ಬರುತ್ತೆ ವಾಪಸ್, ಅಥವಾ ಈ ಪ್ರೊಡ್ಯೂಸರ್ಗೆ, ಈ ಡೈರೆಕ್ಟರ್ಗೆ ಏನು ಬೆಲೆ ಇದೆ. ಇವಾಗ ನನ್ನ ಮೇಲೆ ಒಂದು 50 ಲಕ್ಷ 1 ಕೋಟಿ ಹಾಕಿ ಯಾರೊಬ್ಬ ಪ್ರೊಡ್ಯೂಸ್ ಮಾಡ್ತಾನೆ ಅಂತಂದರೆ, ಅವನು ಅದನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಹಿಂದೆ ಹಿಸ್ಟ್ರಿ ನಾನು ಮಾಡಿದ್ದಿದ್ರೆ ತೆಗೆದು ನೋಡ್ತಾನೆ, ಇವನ ಕಲೆಕ್ಷನ್ ಏನಾಗಿದೆ ಅಂತ. ಅದ್ರ ಮೇಲೆ ನನ್ನ ರೆಮ್ಯುನರೇಷನ್ ಕೂಡ ಡಿಸೈಡ್ ಆಗುತ್ತೆ ಅಕ್ಷರ. ಬಟ್ TRP ಹಂಗಲ್ಲ. ಆ TRP ಜಾಸ್ತಿ ಆಗಲಿ ಕಮ್ಮಿ ಆಗಲಿ, ನಾನು ಏನು ಮಾತಾಡಿರ್ತೀನಿ ಅದು ನನಗೆ ಬಂದಿರುತ್ತೆ ಅಷ್ಟೇ. ಬಟ್ ಅದು ಪ್ರೆಷರ್ ಬಂದು ಯಾರು ಹ್ಯಾಂಡಲ್ ಮಾಡ್ತಿರ್ತಾರಲ್ಲ, ಪ್ರೊಡ್ಯೂಸರ್, ಡೈರೆಕ್ಟರ್, ಅವ್ರ EP, ಕ್ಲಸ್ಟರ್ ಹೆಡ್, ಫಿಕ್ಷನ್ ಹೆಡ್, ಪ್ರೋಗ್ರಾಮರ್ ಹೆಡ್, ಬಿಸ್ನೆಸ್ ಹೆಡ್, ಅದೆಲ್ಲರಿಗೂ ಟಾರ್ಗೆಟ್ ಇರುತ್ತೆ. ಅಯ್ಯೋ ಅದೊಂದು ದೊಡ್ಡ ಚೈನ್, ಅದು ಪ್ರೋಸೆಸ್. ಅಯ್ಯೋ ಚಾನಲ್ ಅನ್ನೋದೇ ಆ ಥರದಲ್ಲಿ ಹೋಗುತ್ತಲ್ಲ ಅಕ್ಷರ. ಹೌದು. ಈಗ ನಾವು ಅಗ್ನಿಸಾಕ್ಷಿ ಮಾಡ್ಬೇಕಾದ್ರೆ ಕಲರ್ಸ್ ಕನ್ನಡ ಇಸ್ ಟಾಪ್ ಮೋಸ್ಟ್, ಟಚ್ಚು ಮಾಡೋಕ್ಕಾಗ್ತಿರ್ಲಿಲ್ಲ ಯಾರೂ. ನಿಧಾನಕ್ಕೆ ಅದು ಝೀಗ್ ಬಂತು. ಸೊ ಬಿಗ್ ಬಾಸ್ ಬಂದಾಗ ಮತ್ತೆ ಹಿಂಗಾಗುತ್ತೆ. ಸೊ ಆ ಥರದ ಒಂದು ಬೇರೆ ಥರದ ಒಂದು ವರ್ಲ್ಡ್ ಇದೆ ಇಲ್ಲಿ. ನಂಗೆ ಅದು ತುಂಬ ಡೀಪಾಗಿ ನಾನು ಮಾತಾಡೋಕೆ ಹೋಗಲ್ಲ. ಅದರಲ್ಲೂ ತುಂಬ ಬೇಜಾನ್ ವಿಚಾರಗಳಿದ್ದಾವೆ. ಬಟ್ ಅದು ನಂಗೆ ಅವಶ್ಯಕತೆ ಇಲ್ಲದೆ ಇರೋದು. ನನ್ನ ಕೆಲಸಕ್ಕೆ ನನಗೇನು ಸಂಬಳ ಬಂತಾ, ಥ್ಯಾಂಕ್ ಯು, ಅಷ್ಟೇ. ಅಷ್ಟೇ ಮ್ಯಾಟ್ರ್ ಆಗೋದು. ಬಟ್ ಸಿನಿಮಾ ಅಂತ ಬಂದಾಗ ನಾನು ಅದನ್ನು ತುಂಬ ಫೋಕಸ್ ಮಾಡ್ತೀನಿ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋದು ಅದು ನಮ್ಮ ಇಂಡಸ್ಟ್ರಿಯ ಹೆಲ್ತ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ಕನಸೇ ಅದು. ಇಂಡಸ್ಟ್ರಿ ಅಂತ ಬಂದಾಗ ಸಿನಿಮಾ, ಸೀರಿಯಲ್ಲಿಗೆ ನಾವು ಜಸ್ಟ್ ಆರ್ಟಿಸ್ಟ್ ಅಷ್ಟೇ. ಬಟ್ ಸಿನಿಮಾಗಂತ ಬಂದಾಗ ನಾವೆಲ್ಲನೂ, ಅದು ಹಾರ್ಟ್. ಕರೆಕ್ಟ್. ಸೊ ನೀವು ಬಾಲಾಜಿ ಫೋಟೋ ಸ್ಟುಡಿಯೋ ಮಾಡಿದ್ರಿ, ಅದಾದಮೇಲೆ ಪೀಟರ್ ಮಾಡಿದ್ರಿ. ಇದೆರಡು ಆಗೋದಕ್ಕಿಂತ ಮುಂಚೆ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ರಿಜೆಕ್ಷನ್ ಆಗಿದೆಯಾ? ಇವನ್ TV ಸೀರಿಯಲಿಂದ ಬಂದಿದ್ದು, ಇವ್ರನ್ನೆಲ್ಲ ಯಾಕೆ ಬಿಗ್ ಸ್ಕ್ರೀನಿಗೆ ತಗೊಳ್ಳೋದು ಅನ್ನೋ ರೇಂಜಿಗೆ ಏನಾರು ಆಗಿದೆಯಾ? ಓಪನ್ ಆಗಿ ಬಂದಿರಲಿಲ್ಲ. ಬಟ್ ಈಗಲೂ ಕೂಡ ಅದೊಂದು ರಿಜೆಕ್ಷನ್ ಅನ್ನೋಕ್ಕಿಂತ ಒಂದು ಎವಿಡೆಂಟ್ ಆದಂಥ ಒಂದು ನೋಟಗಳಿವೆ. TV ಮಾಡ್ತೀರಾ? ಓ
ನೋಡ್ತಾರೆ ನಮ್ಮನೇಲಿ ನೋಡ್ತಾರೆ. ಅನ್ನೋರೊಬ್ರು ಆದ್ರೆ, "ಸಾರ್ ನಿಮ್ಮನ್ ನೋಡ್ದೆ ಮಲಗೋದೇ ಇಲ್ಲ ಸರ್ ನಾವು, ಊಟನೇ ಹಾಕಲ್ಲ ಸರ್ ನಮ್ಮ ಮನೇಲಿ, ಬನ್ನಿ ಸರ್" ಅನ್ನೋ ಒಂದು ಆ ಪ್ರೀತಿಯಿಂದ ಅಪ್ಕೊಳ್ಳುವಂತ ಒಂದು ಜನರು ಇದ್ದಾರೆ. ಅದು ಇಂಡಸ್ಟ್ರಿಲಿ ನಾನು ಹೇಳ್ತಾ ಇರೋದು. ಸೊ ಹಾಗೆ ನೋಡಕ್ ಹೋದ್ರೆ ಯಶ್ ಅವ್ರು ತಗೊಳ್ಳಿ. ಅವ್ರದ್ದು 'ಪ್ರೀತಿ ಎಂದರೇನು' ಅನ್ನೋ ಒಂದು ಸೀರಿಯಲ್ ಆಗಿರ್ಬೋದು, ಪ್ರೀತಿ ಇಲ್ಲದ 'ನಂದಗೋಕುಲ' ಮೇಲೆ. ಅನ್ನೋ ಒಂದು ಸೀರಿಯಲ್ ಆಗಿರ್ಬೋದು, 'ಮೊಗ್ಗಿನ ಮನಸ್ಸು' ಅವರಿಗೆ ಸಿಕ್ಕಿರೋದು ಕೂಡ ಅದೇ ಒಂದು ಫೇಮ್ ಇಂದಾನೆ. ಪ್ರಾಬಬ್ಲಿ ಅವರು ಯಾರೋ ಹೇಳ್ತಾರೆ, ಶಶಾಂಕ್ ಅವರು ಅನ್ಸುತ್ತೆ ಡೈರೆಕ್ಟ್ರು. ಶಶಾಂಕ್ ಅವರೋ ಯಶ್ ಅವರೋ ಗೊತ್ತಿಲ್ಲ ನನಗೆ. ಶಶಾಂಕ್. ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ಇ ಕೃಷ್ಣಪ್ಪ ಅವರು ಇವ್ರನ್ನ ನೋಡಿ, ನೀನು ಸೀರಿಯಲ್ ಮಾಡ್ತೀನಲ್ಲಪ್ಪ, ನೋಡ್ತೀನಿ ಬರಪ್ಪ ಅಂತ ಕರೆದು. ನಾವೆಲ್ರಿಗೂ ಗೊತ್ತು. ನಾನು 10 ಸಿನಿಮಾ ಮಾಡಿದ್ರು ಈ ರೆಕಗ್ನಿಷನ್ ಸಿಕ್ತಿತ್ತು ನನಗೆ ಗೊತ್ತಿಲ್ಲ ಅಕ್ಷರ. ಬಟ್ ಒಂದು ಸೀರಿಯಲ್ ಯೆಸ್ 10 ವರ್ಷಕ್ಕೆ ತನಕನೂ ನನ್ನನ್ನು ಉಳಿಸ್ಕೊಂಡು ಹೋಗಿದೆ. ಸೊ ಪ್ರಾಬಬ್ಲಿ ಆ ಸೀರಿಯಲ್ ನಟ ಅನ್ನೋ ಒಂದು ಬ್ರ್ಯಾಂಡ್ ಇವಾಗ ನನ್ನ ಇಲ್ಲಿಗೆ ತಂದು ಕೂರಿಸಿದೆ. 4 ಜನ ನೋಡ್ತಿದ್ದಾರೆ ಅಂತಂದ್ರೆ ಯೆಸ್, ಐ ಅಪ್ರಿಷಿಯೇಟ್. ಸೂಪರ್. ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ. ಕನ್ನಡ ಜನರು ಎಲ್ಲರೂ ಬೇರೆ ಸಿನಿಮಾಗೆನೆ ರಶ್ ಆಗ್ತಾ ಇದ್ದಾರೆ. ಯಾಕೆ ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಕನ್ನಡ ಜನ? ಯಾಕೆ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ? ನಮ್ಮ ಇಂಡಸ್ಟ್ರಿ ಏನು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಪ್ರಕಾರ? ಕನ್ನಡ ಸಿನಿಮಾಗೆ ಜನ ಬರ್ತಿದ್ದಾರೆ, ಬಟ್ ಕೊಡೋ ಸಿನಿಮಾಗಳು ಕರೆಕ್ಟಾಗಿ ಬರ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಇವನ್ ನಮ್ಮನ್ನು ಸೇರಿಸಿ ನಾವು ತಗೊಳ್ಳೋಣ. ಈಗ ಬಾಲಾಜಿ ಫೋಟೋ ಸ್ಟುಡಿಯೋ ಇಂದಾನೇ ಸ್ಟಾರ್ಟ್ ಮಾಡ್ತೀನಿ. ಬೇರೆಯವ್ರದ್ದೆಲ್ಲ ನಾನೇ ಯಾಕೆ ತಗೊಳ್ಳಿ, ಬಟ್ ನಂದೇ ಸ್ಟಾರ್ಟ್ ಮಾಡ್ತೀನಿ. ನಾನೊಂದು ಮಲಯಾಳಂ ಫ್ಲೇವರಲ್ಲಿ ಒಂದು ಸಿನಿಮಾ ಮಾಡೋಣ. ಜನಕ್ಕೆ ಇಷ್ಟಪಡ್ತಾರೆ. ಜನ ಇವಾಗ ತುಂಬ ನೇಚರ್ನ ಇಷ್ಟಪಟ್ಟು ಈ ಸಿನಿಮಾಗಳನ್ನ ನೋಡ್ತಾರೆ. ನೇಚರೇ ಹೀರೋ ಆಗಬೇಕು, ನೇಚರ್ ಒಂದು ಪ್ರಾಪರ್ಟಿ ಥರ ಯೂಸ್ ಮಾಡದೆ ಅದರಲ್ಲೇ ಕಥೆಯನ್ನು ಬ್ಲೆಂಡ್ ಮಾಡೋಣ. ಯಾಕೆ ನಮ್ಮ ಕರ್ನಾಟಕದಲ್ಲಿ ನೇಚರು ಎಷ್ಟು ಚೆನ್ನಾಗಿದೆ. ಹಂಗೆ ಕಂಪೇರ್ ಮಾಡಿದ್ರೆ ನಾವು ಅದನ್ನು ಬಳಸ್ಕೊಂಡು ಇಷ್ಟೊತ್ತಿಗೆ ಮಲಯಾಳಂ ಸಿನಿಮಾ ರೇಂಜಿಗೆ ಬೆಳೆಸ್ಬೇಕಾಗಿತ್ತು. ಸರಿ ಮಾಡಿದೆ. ಏನಾಯಿತು ರಿಸಲ್ಟು? ಈಗಲೂ ನಮಗೆ ನೋಡಿದವ್ರು ಹೇಳೋದು, ಹೇ ಮಲಯಾಳಂ ಸಿನಿಮಾ ಥರ ಇತ್ತು ಗುರು, ಮಲಯಾಳಂ ಸಿನಿಮಾ ಥರ ಇತ್ತು ಗುರು. ಯಾವುದು ಇವನ್ ಪೀಟರ್ ನೋಡಿದ್ರು ಹಂಗೆ ಹೇಳ್ತಾರೆ, ಮಲಯಾಳಂ ಸಿನಿಮಾ ಥರ. ಅಂದ್ರೆ ನಮ್ಮ ಒಂದು ಅಸ್ತಿತ್ವ ಎಲ್ಲಿ? ಅಂದ್ರೆ ಅಂದ್ರೆ ಕನ್ನಡ ಸಿನಿಮಾದ ಅಸ್ತಿತ್ವ ಯಾವುದು? ರೌಡಿಸಮ್ಮ? ಬರೀ ಮೆಸೇಜಾ? ಆರ್ಟ್ ಸಿನಿಮಾನ? ಯಾವುದು ನಿಮ್ಮ ಪ್ರಕಾರ? ನಮ್ಮಲ್ಲಿ ಎಲ್ಲದೂ ಮಿಕ್ಸ್ ಆಗಿದೆ. ಪ್ರತಿಯೊಂದು ಕರೆಕ್ಟ್ ಅಲ್ವಾ? ಹೌದು. ಎಂಥ ವೈವಿಧ್ಯತೆನ ಕೊಟ್ಟಂತ ಸಿನಿಮಾ ಇಂಡಸ್ಟ್ರಿ ನಮ್ದು. ಅಣ್ಣವ್ರ ಕಾಲದಿಂದ ಆಗಿರ್ಬೋದು, ವಿಷ್ಣು ಸರ್ ಕಾಲದಿಂದ ಆಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು. ಹಾಗೆ ನೋಡೋಕೆ ಹೋದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಕೊಟ್ಟಂತ ಸಿನಿಮಾಗಳು ಇವನ್ ರೀಮೇಕ್ ಮಾಡೋಕ್ಕೂ ಸಾಧ್ಯ ಅಲ್ಲದೆ ಇರುವಂಥ ಅದ್ಭುತ ಸಿನಿಮಾಗಳನ್ನ ಕೊಟ್ಟಿದ್ದೀವಿ. ಅಂತ ಲೆಜೆಂಡ್ರಿ ಇಂಡಸ್ಟ್ರಿ ನಮ್ದು. ಯಾಕೆ ಹೀಗಾಗಿದೆ? ಆಡಿಯನ್ಸ್ ಕೊರತೆನಾ? ಅಥವಾ ಪಾಲಿಟಿಕ್ಸಾ? ನಮ್ಮವರೇ ನಮ್ಮ ಸಿನಿಮಾಗಳನ್ನ ಕೊಲ್ತಿದಾರಾ? ಇದನ್ನೆಲ್ಲ ನೀವು ಥಿಂಕ್ ಮಾಡಕ್ ಹೋದ್ರೆ ಏನ್ ಬೇಕಾರಾಗಿರಬಹುದು. ಈಗ ನನ್ನ ಸಿನಿಮಾ ಬಾಲಾಜಿ ಫೋಟೋ ಸ್ಟುಡಿಯೋ ಬಗ್ಗೆ ಹಂಗೆ ಮಾತಾಡ್ತಾರಲ್ಲ, ನಾನು ಕೊಟ್ಟಿದ್ದೀನಲ್ಲ, ಮಲಯಾಳಂ ಥರನೇ ಸಿನಿಮಾ ಕೊಟ್ಟಿದ್ದೀರಲ್ಲ, ಯಾಕೆ ಗೆದ್ದಿಲ್ಲ ಹಂಗಿದ್ರೆ? ಆವಾಗ ನಾನು ಅನಲೈಸ್ ಮಾಡ್ಕೊಂಡಿದ್ದು, ಮಲಯಾಳಂ ಸಿನಿಮಾ ಥರ ಸಿನಿಮಾಗಳನ್ನ ಕೊಡೋದಲ್ಲ, ಮಲಯಾಳಮ್ಮೇ ಆಗಿರ್ಬೇಕು ಇವ್ರಿಗೆ. ಅಂಥ ಸಿನಿಮಾಗಳನ್ನ ನೀವು ಬೇಕಾದ್ರೆ, ಬರೀ ಮಲಯಾಳಂ ಅಂತ ಹೇಳ್ತಿಲ್ಲ, ಯಾವುದೇ ಲ್ಯಾಂಗ್ವೇಜ್, ಇವನ್ ಕೊರಿಯನ್ ಲ್ಯಾಂಗ್ವೇಜ್ನ ನೋಡೋವಂಥ ಜನರು ಇದಾರಲ್ವಾ ಇಲ್ಲಿ, ಅದಕ್ಕೇನಾದ್ರು ಕನ್ನಡ ಭಾಷೆನ ಮಿಕ್ಸ್ ಮಾಡ್ತಾರಾ? ಇಲ್ಲ ತಾನೆ. ಅರ್ಥನೇ ಆಗಲ್ಲ ಚೈನ್ ಪಾಯಿಂಟ್ ಅನ್ನೋದು. ಅದನ್ನು ಸಬ್ ಟೈಟಲ್ ನೋಡಿ ಖುಷಿ ಪಡ್ತಾರೆ ಅಂತಂದ್ರೆ, ನೀವು ಆ ಕಂಟೆಂಟ್ನ ಆಯಾ ಭಾಷೆಲೇ ಕೊಡ್ಬೇಕೀಗ. ಸರಿ, ನಮ್ಮ ಸಿನಿಮಾ ಇಂಡಸ್ಟ್ರಿಯವರಿಗೇನು ಭಾಷೆ ಬರಲ್ವಾ? ಅದರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ, ಕರ್ನಾಟಕದವರು ಅಂತಂದ್ರೆ ನಮಗೆ ಬೇರೆ ಬೇರೆ ಭಾಷೆಗಳನ್ನು ಗೊತ್ತಿರೋ, ಈಸಿಯಾಗಿ ಕಲಿಕೆ ನಾವು ಮಾಡ್ಕೊಂಡಿರೋಂಥ ನಮಗೊಂದು ವರ ಪಡ್ಕೊಂಡಿದ್ದೀವಿ ನಾವು. ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಮಲಯಾಳಂ ಬರುತ್ತೆ, ಪಕ್ಕ ಹೋದ್ರೆ ಹಿಂದಿ ಅಂತೂ ಅದ್ಭುತವಾಗಿ ಬರುತ್ತೆ, ಇಂಗ್ಲೀಷ್ ಅಂತೂ ಇನ್ನೂ ಸೂಪರಾಗಿ ಮಾತಾಡ್ತೀವಿ. ಇನ್ನೇನು ಬೇಕು ನಿಮಗೆ? ಸರಿ, ನಾವು ಅಲ್ಲಿಗೆ ಹೋಗಿ ಸಿನಿಮಾ ಮಾಡೋಣ ಆಗಿದ್ರೆ. ಕನ್ನಡನ ಉಳಿಸಿ ಬೆಳೆಸೋಷ್ಟು ತಾಕತ್ ನಮಗಿಲ್ಲ. ಯಾಕಂದ್ರೆ ಆಲ್ರೆಡಿ ಅದು ಉಳಿದಿದೆ, ಬೆಳೆದಾಗಿದೆ. ಅದರ ಒಳಗಡೆ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅಂದರೆ ಭಾಷೆನ ನಾವು ಎಷ್ಟು ಬಳಕೆ ಮಾಡ್ತೀವೋ ಅಷ್ಟು ನಾವು ಭಾಷೆಯ ಸಿನಿಮಾಗಳನ್ನು ನಾವು ತೋರ್ಸೋಕ್ಕೆ ಸಾಧ್ಯ. ಆದರೆ ಜನ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ನಮಗೆ ಒಳ್ಳೆ ಸಿನಿಮಾ ಕೊಡು ಗುರು, ನಮಗೆ ಬೇಕಾಗಿರೋ ಸಿನಿಮಾ ಕೊಡು, ನಿನ್ನ ಹೀರೋಯಿಸಮ್ ಡೈಲಾಗ್ಗಳನ್ನು ನೀನೇ ಇಟ್ಕೋ, ಅದನ್ನು ಹೊಡೆದ್ರೇ ನಾವು ನೋಡ್ತೀವಿ. ಆಲ್ರೆಡಿ ಅದನ್ನು ಸೆಟ್ ಮಾಡಿ ಬಂದಿದಾರಲ್ಲ, ಅವ್ರು ಹೇಳಿದ್ರೆ ಚಂದ. ನೀನು ಅದನ್ನು ನೀನು ಫಸ್ಟ್ ಟೈಮಲ್ಲಿ ಅಟೆಂಪ್ಟಲ್ಲೇ ಮಚ್ಚಿಡ್ಕೊಂಡು, ಬ್ಲಡ್ ಶೇಡ್ನ ಇಟ್ಕೊಂಡು, ನಾನು ರೌಡಿ, ನಾನು ಹೀರೋ, ನಾನು ಅವ್ರ ಥರ ಆ್ಯಕ್ಟ್ ಮಾಡಿದೆ ಅಂತ ಬಂದರೆ, ಸಾರಿ, ಯಾರೂ ಇಷ್ಟಪಡಲ್ಲ. ಅದು ಅವರವರೇ ಮಾಡಬೇಕು.
ಸೊ, ನಾವು ಹೊಸತನವನ್ನ ಏನೋ ಒಂದು ತರಬೇಕಿಲ್ಲಿ. ಅದಕ್ಕೆ ಇಲ್ಲಿ ಹೊಸತನವನ್ನೇ ಜನ ಮೆಚ್ಚಿ ಮೆರೆಸಿರೋದು. ಆ ಥರದ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ ಇತ್ತೀಚೆಗೆ? ನಾವು ಮಾಡಬೇಕಲ್ಲ ಅದನ್ನ. ಜನಗಳ ಮೇಲೆ ಯಾಕೆ ನಾವು ತಪ್ಪು ಹೊರಿಸ್ತಾ ಇದೀವಿ ಅನ್ನೋದು ನನ್ನ ಕ್ವೆಶ್ಚನ್. ಪ್ರಾಬಬ್ಲಿ ಡೆಲಿವರೇಬಲ್ಸ್ ಏನಿದೆ ಜನಕ್ಕೆ ಕೊಡ್ತಾ ಇರೋದು ಅದು ಕಮ್ಮಿ ಆಗ್ತಾ ಇದೆ. ಸೊ, ಇಲ್ಲಿ ಬರ್ತಾ ಇಲ್ಲ ಅಂತ ಜನ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ. ತಪ್ಪೇನು? ನಾನು ಕನ್ನಡ ಸಿನಿಮಾವನ್ನ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ನಾನು ನೋಡ್ತೀನಿ. ಅದು ಚೆನ್ನಾಗಿದ್ರೆ ಮಾತ್ರ ಅಲ್ವಾ? ಈಗ ನೀವು ವರ್ಷದಲ್ಲಿ ಅದ್ಭುತವಾಗಿರೋ ಸಿನಿಮಾನ ನೀವು ನೋಡಿರ್ತೀರಾ ಅಂತಾನೆ ಅನ್ಕೊಳ್ಳಿ. ಅಥವಾ ನಿಮ್ಮ ಪರಿಚಯಸ್ಥರ ಸಿನಿಮಾಗಳನ್ನ ನೀವು ನೋಡಿರ್ತೀರಾ ಅಂದ್ಕೊಳ್ಳಿ. ಅದು ಬಿಟ್ಟು ಹೊಸಬರ ಸಿನಿಮಾನ ನೀವೆಷ್ಟು ನೋಡಿರ್ತೀರಾ ವೀವರ್ ಆಗಿ? ಈಗ ವೀವರ್ ಅವರೆಲ್ಲ ಕ್ರಿಟಿಸೈಸ್ ಮಾಡಕ್ ಶುರು ಮಾಡಿದ್ದಾರೆ. ವೀವರ್ಸ್ ಎಲ್ಲ ರಿವ್ಯೂವರ್ಸ್ ಆಗಕ್ ಶುರು ಆಗಿದ್ದಾರೆ. ಅಂದ್ರೆ ಜನಗಳ ಮೆಂಟಾಲಿಟಿ ಹೆಂಗ್ ಹೋಗ್ತಿದೆ ಅಂತಂದ್ರೆ, ನನಗೆ ಎಂಟರ್‌ಟೈನ್‌ಮೆಂಟ್ ಬೇಕು, ಜೊತೆಗೆ ನಿನ್ನ ಸಿನಿಮಾವನ್ನ ನಾನು ಜಡ್ಜ್ ಮಾಡೋಕ್ಕೂ ರೆಡಿ ಆಗಿದ್ದೀನಿ. ಸೊ, ಆಯ್ತಲ್ಲ ಅಲ್ಲಿಗೆ. ಆಡಿಯನ್ಸ್ ಇಲ್ಲ ಈಗ. ಅಂದ್ರೆ ಖುಷಿ ಪಡೋ ಆಡಿಯನ್ಸ್. ಮನಸ್ಪೂರ್ವಕವಾಗಿ ಸೂಪರ್ ಆಗಿತ್ತು ಗುರು ಸಿನಿಮಾ, ನಾನು ಸಖತ್ ಎಂಜಾಯ್ ಮಾಡಿದೆ. ನನ್ನ ಫ್ಯಾಮಿಲಿಯವರೆಲ್ಲ ಸಖತ್ ಎಂಜಾಯ್ ಮಾಡಿದ್ರು. ಎಷ್ಟು ಸಿನಿಮಾ ಬಗ್ಗೆ ನೀವು ಇದ್ರ ಬಗ್ಗೆ ಮಾತಾಡ್ತೀರಾ? ಹೋಗಿ ಮೈಕ್ ಹಿಡಿದ್ರೆ, ವಾವ್! ಈ ತರ ಸಿನಿಮಾ ನಾನು ನೋಡೇ ಇರ್ಲಿಲ್ಲ. ವಾವ್! ಹಂಗಿತ್ತು, ಹಿಂಗಿತ್ತು. ಅಯ್ಯೋ! ಹಂಗಿತ್ತು, ಅದೆಲ್ಲ ಎಕ್ಸಾಜುರೇಷನ್. ಯೆಸ್, ನಮಗೂ ಗೊತ್ತಾಗತ್ತೆ. ನೀವು ಅದನ್ನ ತಗೊಂಡೋಗಿ ಪ್ರತಿ ಸಿನಿಮಾಗೂ ಮೈಕ್ ಹಿಡಿದು ಮಾತಾಡಿದ್ರೆ ಜನ ಬರಕ್ಕಾಗಲ್ಲ. ಜನಕ್ಕೆ ಬೇಕಾದ ಒಂದು ಸ್ಪಾರ್ಕ್. ಅದು ಅವ್ರು ಹೋಗಿ ಅನುಭವ ಪಡ್ಕೊಂಡ್ರಂತೂ ಇನ್ನೂ 10 ಜನ ಕೇಳ್ತಾರೆ. ಅದು ನಡೆದಿದೆ ಕೂಡ, ಈಗಲೂ ನಡೀತಿದೆ. ಬಟ್ 250, 300 ಸಿನಿಮಾಗಳಲ್ಲಿ ಎಲ್ಲೋ 1 ಸಿನಿಮಾ, 2 ಸಿನಿಮಾ ಅಥವಾ 3 ಸಿನಿಮಾ ಮಟ್ಟಿಗೆ ಅದು ಆಗ್ತಿದೆ ಅಂತಂದ್ರೆ ದೊಡ್ಡ ಸೋಲೆ ಅಲ್ವಾ ಇದು? ಹಾಗಂತ ಪಕ್ಕದ ಇಂಡಸ್ಟ್ರಿಯಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ. ನಮಗಲ್ಲಿ ಹಿಟ್ ಆಗಿರೋ ಸಿನಿಮಾಗಳು, ಸ್ಟಾರ್‌ಗಳ ಸಿನಿಮಾಗಳು ಮಾತ್ರ ನಮ್ಮ ಹತ್ರ ಬರ್ತಾ ಇದೆ. ಎಲ್ಲೋ ಅಲ್ಲೋ ಇಲ್ಲೋ ಗೆದ್ದಿರೋ 1, 2 ಹೊಸಬ್ರ ಸಿನಿಮಾ ಮಾತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಅಲ್ಲಿ ಹೆಂಗ್ ವರ್ಕ್ ಆಗತ್ತೆ ಅಂತಂದ್ರೆ, ಒಂದು ಸಿನಿಮಾ ಯಾರೋ ಒಬ್ರು ಮಾಡ್ತಿದ್ದಾರೆ, ಅದು ಗೆಲ್ಲೋ ತಾಕತ್ ಇದೆ ಅಂತ ಗೊತ್ತಾಯ್ತು ಅಂತಂದ್ರೆ, ಆ ಇಂಡಸ್ಟ್ರಿಯ ಎಲ್ಲಾ ದಿಗ್ಗಜರು ನಿಂತ್ಕೊಂತಾರೆ ಆ ಸಿನಿಮಾಗೆ. ಇನ್ನೇ ಆಯ್ತಲ್ಲ, ಆ ಫ್ಯಾನ್ಸ್ ಎಲ್ಲ ಬಂದು ನೋಡ್ತಾರೆ. ಜನಕ್ಕೂ ಒಂದು ದೊಡ್ಡ ಇದ್ ಸಿಗುತ್ತೆ. ಒಂದು ಐ ಓಪನರ್ ಆಗುತ್ತೆ. ನೋಡ್ತಾರೆ ಜನ. ನಮ್ಮಲ್ಲಿ ಯಾರು ಮಾಡ್ತಾರೆ? ಪೀಟರೇ ಇಟ್ಕೊಳ್ಳಿ. ಮಿಕ್ಸ್ ರಿವ್ಯೂಸ್ ಬಂತು. ಮಿಕ್ಸ್ ರಿವ್ಯೂಸ್ ಬಂದ್ರೂನು ನಿಮಗೆ ಎಂಡ್ ಆಫ್ ದಿ ಡೇ ಯಾರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು? ಬರ್ಲೇಬೇಕು ಅಂತ ನಾನು ಹೇಳ್ತಿಲ್ಲ. ಬಟ್ ಅಟ್ ಲೀಸ್ಟ್ ಈ ತರ ಒಂದು ಸಿನಿಮಾ ಬಗ್ಗೆ ಒಂದು ಚೆನ್ನಾಗಿ ಒಪಿನಿಯನ್ ಬರ್ತಾ ಇದೆಯಂತೆ. ವಿಶ್ ದೆಮ್ ಆಲ್ ದಿ ಬೆಸ್ಟ್. ಒಬ್ಬ? ಇಲ್ಲ. ನಾವು ಹೋಗಿ ಅಪ್ರೋಚ್ ಮಾಡಿದ್ದಕ್ಕೆ ಡಾಲಿ ಸರು, ಶಿವಣ್ಣ ಮಾಡ್ಕೊಟ್ರು ಬಿಫೋರ್ ರಿಲೀಸ್. ಆಫ್ಟರ್ ರಿಲೀಸ್ ಏನಾಯ್ತು? ಯಾರೂ ಮಾತಾಡಿಲ್ಲ. ಯಾಕೆ ಮಾತಾಡಲ್ಲ? ನಿಮ್ಮ ಸಿನಿಮಾಗಳು ಮಾತ್ರನಾ ನಿಮಗೆ? ಬೇರೆಯವ್ರ ಸಿನಿಮಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಾಗ ಅಟ್ ಲೀಸ್ಟ್ ಒಂದು ವಿಶ್ ಮಾಡೋದು. ಅಂದ್ರೆ ಅವ್ರಿಗೆ ಸಂಬಂಧಪಟ್ಟವರು, ತುಂಬಾ ಕ್ಲೋಸ್ ಇರೋರು ಯಾರೂ ಇರ್ಲಿಲ್ಲ ಅಂತ ಅನ್ಸುತ್ತೆ ನಮ್ಮ ಸಿನಿಮಾದಲ್ಲಿ. ಸಿನಿಮಾ ಪಿಕಪ್ ಆಗೋಕ್ಕೆ ಅದು ಕೂಡ ಕಾರಣ ಆಗತ್ತೆ. ಜನಕ್ಕೆ ಮುಟ್ಟಬೇಕು ಅಂತಂದ್ರೆ ಅಲ್ಲೊಂದು ಯಾರೋ ಒಬ್ಬ ಬೇಕಾಗತ್ತೆ. ಪ್ರಾಬಬ್ಲಿ ಇದು ಎಲ್ಲಾ ಕಾರಣಗಳಿಂದ ಆಡಿಯನ್ಸ್ ನಮ್ಮ ಒಂದು ಇಂಡಸ್ಟ್ರಿಯ ಸಿನಿಮಾಗಳ ಸ್ಟ್ಯಾಂಡರ್ಡ್‌ನ ಅಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ, ಇನ್ನೊಂದು ಕಂಫರ್ಟ್ ಝೋನ್. OTT ಕಂಫರ್ಟ್ ಝೋನ್. ಹ್ಮ್. ಇದು ಮ್ಯಾಟರ್ ಆಗತ್ತೆ. 25, 30 ದಿನಕ್ಕೆ ಟಕ್ ಅಂತ ಕಟ್ ಮಾಡಿದ್ರೆ ದೊಡ್ಡ ಸಿನಿಮಾಗಳು ಬಂದ್ಬಿಡ್ತವೆ. ಪ್ರೈಮು ಮತ್ತೊಂದು ಇನ್ನೊಂದು ಕಡೆಗೆಲ್ಲ. ಆಡಿಯನ್ಸ್ ಇದೋ ವೇಟ್ ಮಾಡು. ಯಾಕೆ ಸುಮ್ಮನೆ ₹200, ₹250 ಹಾಕಿ ಪಾಪ್‌ಕಾರ್ನ್ ದುಡ್ಡು ಹಾಕಿ ₹1000 ಯಾಕೆ ಕಳ್ಕೊತೀಯ? ಸಬ್ಸ್ಕ್ರಿಪ್ಷನ್ ಇದೆ, ಬರುತ್ತೆ ನೋಡ್ಕೊಳ್ಳೋಣ. ಅಲ್ಲಿ ಬಂದ್ಬಿಟ್ಟು ಈ ಸಿನಿಮಾ ನಾವು ಥಿಯೇಟ್ರಿಕಲಿ ನೋಡ್ಬೇಕಿತ್ತು, ಮಿಸ್ ಮಾಡ್ಕೊಂಡ್ವಿ. ಯಾರಿಗೆ ಲಾಸ್? ಇಂಡಸ್ಟ್ರಿಗೆ ಲಾಸಾ? ಪ್ರೊಡ್ಯೂಸರ್ ಆದವನು ಮತ್ತೆ ಬರ್ತಾನಾ ಸಿನಿಮಾ ಮಾಡೋದಕ್ಕೆ? ಇಲ್ಲ. ಅವನಿಗೆ ಅಲ್ಲೆಲ್ಲೋ ಸಿಗೋ ಒಂದು ₹1, ₹2ಗೆ ಅವನು ಹನಿ ಸೇರಿ ಹಳ್ಳ ಮಾಡ್ಕೊಂಡಂಗೆ ಎಷ್ಟು ಅಂತ ಸಂಪಾದನೆ ಮಾಡೋಕ್ಕಾಗತ್ತೆ? ಬ್ರೇಕ್ ಇವನ್ನೂ ಆಗಲ್ಲ ಅಕ್ಷರ. ಸೊ, ಹೀಗಾಗಿ ಈಗ ನಾವು ಯಾವುದೋ ಒಂದು ಸಿನಿಮಾ ನಾನು ಬರಿತೀನಿ ಅಂತಂದ್ರೆ ಪ್ರೊಡ್ಯೂಸರ್ ಹುಡ್ಕೋದೇ ದೊಡ್ಡ ಸಮಸ್ಯೆ ಆಗಿದೆ. ಜೆನ್ಯೂನ್ ಸಿನಿಮಾ ಮೇಕರ್ ಆಗಿ ನಾನು ಹೇಳ್ತಾ ಇರೋದು. ನನಗೇನೋ ಗೊತ್ತಿಲ್ಲದೆ ನಾನು ಸಿನಿಮಾ ಮಾಡ್ತೀನಿ ಅಂದ್ರೆ ಬೇರೆ ವಿಚಾರ. ಗೊತ್ತಿದ್ದು ಏನೋ ಒಂದು ಸಿನಿಮಾ ಮಾಡ್ತೀನಿ ಅಂತಂದ್ರೆ ನನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೂ ಯಾರೂ ಬರಲ್ಲ. ನಾವೇ ಹೋಗಿ ಅಪ್ರೋಚ್ ಮಾಡಬೇಕು, ಕಾಲಿಡಿಬೇಕು. ಅವ್ರಿಗೆ ಇಂಡಸ್ಟ್ರಿಯ ಈಗಿನ ಪ್ರೆಸೆಂಟ್ ಸಿಚುವೇಶನ್ನ ಅರ್ಥ ಮಾಡಿಸ್ಬೇಕು. ಬಿಸ್ನೆಸ್ ಹೆಂಗಾಗತ್ತೆ ಅಂತ ಹೇಳಬೇಕು. ಇದನ್ನೆಲ್ಲ ಹೇಳ್ಬಿಟ್ರೆ, ಗುರು ನೀನು ಹಾಕಿದ ಬಂಡವಾಳಾರು ವಾಪಸ್ ಕೊಡ್ಸೋ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಕಡೆಯಿಂದ ಗುಬ್ಬಚ್ಚಿಗಳು ಹಾರ್ತಿರ್ತವೆ ತಲೆ ಮೇಲೆ. ಹೆಂಗ್ ನಾನು ಅಪ್ರೋಚ್ ಮಾಡಿಸ್ಲಿ? ಅದಕ್ಕೆ ನಮ್ಮ ಕಥೆಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ನಾವು ಮಾಡ್ಕೋಬೇಕು. ಜೊತೆಗೆ ಎಕ್ಸಿಕ್ಯೂಷನ್ ಅಷ್ಟೇ. ಎಲ್ಲೂ ಕೂಡ ನಮ್ಮ ಹತ್ರ ಇರೋ ಬಜೆಟೇ ಇಷ್ಟು, ನಾನು ಇಷ್ಟೇ ಮಾಡಬಲ್ಲೆ ಅಂತಂದ್ರೆ, ನಿನಗೆ ಅದಕ್ಕೆ ಅದೇ ₹200, ₹250 ಕೊಟ್ಟೆ ತಾನೇ ಆಡಿಯನ್ಸ್ ಬರ್ತಾನೆ. ದೆನ್ ಕೊಡು, ಕ್ವಾಲಿಟಿ ಕೊಡು. ಬಟ್ ಈ OTTಯಿಂದ ಕನ್ನಡ ಸಿನಿಮಾಗೆ ಒಳ್ಳೇದಾಗಿದೆಯಾ? ಕೆಟ್ಟದಾಗಿದೆಯಾ ನಿಮ್ಮ ಪ್ರಕಾರ?
ಒಳ್ಳೇದು ಯಾರಿಗಾಗಿದೆ ಅಂತಂದರೆ ಮೈಕ್ರೋ ಸಿನಿಮಾ ಮಾಡೋವಂಥ ಸಿನಿಮಾ ಮೇಕರ್ಸ್ಗೆ. ಮೈಕ್ರೋ ಸಿನಿಮಾ ಇನ್ ದ ಸೆನ್ಸ್ ಒಂದು ಲಿಮಿಟೆಡ್ ಬಜೆಟ್, ಒಂದು 50-60 ಲಕ್ಷ ಅಥವಾ ಅಬ್ಬಬ್ಬಾ ಅಂದರೆ 1 ಕೋಟಿ 1.25 ಕೋಟಿ ಈ ಥರ ಸಿನಿಮಾ ಮೇಕರ್ಸಿಗೆ ಏನಾಗುತ್ತೆ, ನಿಮಗೆ ಥಿಯೇಟರ್ಗಳಲ್ಲಿ ತುಂಬ ಚೆನ್ನಾಗಿ ಆಗಬೇಕು. ಥಿಯೇಟರ್ಗಳಲ್ಲಿ ತುಂಬ ಚೆನ್ನಾಗಿ ಆದಾಗ ಅಲ್ಲಿ ಬಂದಂಥ ರಿವ್ಯೂಸ್, ಬುಕ್ ಮೈ ಶೋ, IMDb, ಆಮೇಲೆ ಪೇಪರ್ ರಿವ್ಯೂಸ್, ಪ್ರಮೋಷನ್ಸ್ ಇದನ್ನೆಲ್ಲ ನೀವು ಮಾಡಿರಲೇಬೇಕು. ಬೇಸಿಕ್ ಇದು. ಇದನ್ನು ಮಾಡದೆ ನೀವು ತೊಗೊಂಡೋಗಿ ಯಾರಿಗೆ ಅಪ್ರೋಚ್ ಮಾಡಿ ಮೂಸು ನೋಡಲ್ಲ. ಈಗ ಎಷ್ಟೋ ಜನ ಕೇಳ್ತಾರೆ, ಗುರು ನೀನು ಅಷ್ಟು ವರ್ಷದಿಂದ ಕಲರ್ಸು ಅಲ್ಲಿ ವರ್ಕ್ ಮಾಡ್ಕೊಂಡು ಬಂದೆ ತಾನೆ, ಯಾಕೆ ನೀನು ಸಿನಿಮಾ ಅಲ್ಲಿ ತೊಗೊಳ್ಳಿಲ್ಲ? ಅದು ವರ್ಕ್ ಆಗಲ್ಲ, ಅದು ಬೇರೆ ಥರನೇ ವರ್ಕ್ ಆಗುತ್ತೆ. ಅದು ಆ ಒಂದು ಗ್ರ್ಯಾಟಿಟ್ಯೂಡ್ ಆ್ಯಂಡ್ ನಮ್ಮವ್ನು ಇವನು ಅಂತ ತೊಗೊಳೋದು ಬೇರೆ ಥರನೇ. ಅದು ಅವ್ರ ಕಮಿಟ್ಮೆಂಟ್ ಅಲ್ಲ. ನಾನಲ್ಲಿ ಕೆಲಸ ಮಾಡ್ತಿದ್ದೆ ಅಷ್ಟೇ. ಅವ್ರು ಯಾರೂ ನಂಗೆ ಕಮಿಟ್ಮೆಂಟ್ ಮಾಡಿಕೊಟ್ಟಿಲ್ಲ, ನೀನು ಇಲ್ಲಿ ಮಾಡ್ತಿದ್ದೆ, ನೀನು ಏನೇ ಮಾಡ್ಕೊಂಬಂದ್ರು ನಾನು ತೊಗೋತೀನಿ ಅಂತ. ಅದು ಬೇರೆ ಥರ ಬಿಸ್ನೆಸ್ ವರ್ಕ್ ಆಗುತ್ತೆ. ಬಟ್ ಮೈಕ್ರೋ ಸಿನಿಮಾ ಮೇಕರ್ಸಿಗೆ ಏನಾಗುತ್ತೆ, ಅಟ್ಲೀಸ್ಟ್ ಒಂದು ಪೇಪರ್ ವ್ಯೂವಲ್ಲಿ ಅಂತ ಒಂದು ಬರುತ್ತಲ್ಲ ಆಪ್ಷನ್, ಇವಾಗ ಏನು ನೋಡ್ತಾ ಇದ್ದೀವಿ, ಅದು ತುಂಬ ಒಂದು ವರದಾನ ನಮಗೆ. ಅಲ್ಲಾದರೂ ಅಟ್ಲೀಸ್ಟ್ ಪ್ರಮೋಷನ್, ಅದು OTTಗೆ ಬಂದಾಗ ಒಳ್ಳೆ ಪ್ರಮೋಷನ್ ಮಾಡ್ಕೊಂಡು ನಾವು ಟಾರ್ಗೆಟ್ ಮಾಡ್ಕೊಂಡ್ರೆ ಆಡಿಯನ್ಸ್ಗೆ ಅಟ್ಲೀಸ್ಟ್ ಬ್ರೇಕ್ ಈವನ್ ಲೆವೆಲಿಗೆ ನಾವು ದುಡಿಬಹುದು. ಅದು ದುಡ್ದಿದ್ದಾರೆ ಕೂಡ, ದುಡ್ದಿರೋರಿಗೆ ಗೊತ್ತದು, ದುಡಿತಾರೆ. ಅದೇ ನೀವು ಹೈಯೆಸ್ಟ್ ಬಜೆಟ್ ಹಾಕಿ ಒಂದು ಹೀರೋ ಮೇಲೆ ಅವನಿಗೆ ಅಷ್ಟೊಂದು ಇದೇ ಇರಲ್ಲ, ಮಾರ್ಕೆಟ್ ವ್ಯಾಲ್ಯೂನೇ ಇರಲ್ಲ, ಅವನಿಗೆ ಹೋಗ್ಬಿಟ್ಟು ನೀವು ಅಷ್ಟೊಂದೆಲ್ಲ ಬಜೆಟ್ ಹಾಕಿ ಥಿಯೇಟ್ರಲ್ಲೂ ಹುಟ್ಟಲ್ಲ, ಎಲ್ಲೂ ಹುಟ್ಟಲ್ಲ. ಅದು ಆ ಸಿನಿಮಾ ಬಜೆಟಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ಅಂದರೆ ಸುಮ್ಮನೆ ಹೇಳೋದು, ಒಂದು 50 ಕೋಟಿ ಬಜೆಟು ಅಂತ ಪ್ಲ್ಯಾನ್ ಮಾಡಿದ್ರೆ, ನಮ್ಮಂಥವ್ರಿಗೆ ಕೊಟ್ಟರೆ 50ರಲ್ಲಿ 25 ಸಿನಿಮಾ ಅದ್ಭುತವಾಗಿ ಮಾಡ್ಕೊಡ್ತೀವಿ. 25 ಸಿನಿಮಾ ಅದ್ಭುತವಾಗಿ ಮಾಡ್ಕೊಡ್ತೀವಿ. ಹಾಗಂತ ಕೊಡ್ತಾರಾ? ಚಾನ್ಸೇ ಇಲ್ಲ, ಕೊಡಲ್ಲ. ಯಾಕಂದ್ರೆ ನಾವು ಹೊಸಬ್ರು. ಸೊ ಈ ಥರದ್ರಲ್ಲಿ OTT ವರ್ಕ್ ಆಗುತ್ತೆ ಅಷ್ಟೇ. ಅತಿರೇಕವಾಗಿ ನಾವು ಆಮೇಲೆ OTT ಅವ್ರು ಯಾರೂ ಕೂಡ ಬೈ ಮಾಡ್ತಿಲ್ಲ. ಪೇಪರ್ ವ್ಯೂ ಕೊಡ್ತೀನಿ, ಅದು ಕೂಡ 100 ಸಿನಿಮಾದಲ್ಲಿ 1 ಸಿನಿಮಾ, 100 ಸಿನಿಮಾದಲ್ಲಿ ಅಬ್ಬಬ್ಬಾ ಅಂದರೆ 2 ಸಿನಿಮಾ ಹೊಸಬ್ರದ್ದು. ಇತ್ತೀಚೆಗೆ ಬಂದಿರೋದ್ರಲ್ಲಿ ಹೊಸಬ್ರದ್ದು ಅಂತ ತೊಗೊಂಡ್ರೆ ಪೀಟರ್, ಒಲವಾರ, ನಾನು ಕರುಣಾಕರ ಇಷ್ಟೇ ಬಂದಿರೋದು ಈ ವರ್ಷದಲ್ಲಿ, ಪ್ರೈಮಲ್ಲಿ ಕನ್ನಡದಲ್ಲಿ ಬಂದಿರೋದು. ಉಳಿದಂಥ ಈಗ 180 ಆಗಿದೆ ಚಿಲ್ಲರೆ ಸಿನಿಮಾ, ಎಲ್ಲೋಯ್ತು? ಯೂಟ್ಯೂಬ್ ಸಾಕಾಗತ್ತಾ? ಮತ್ತೆ ಹೆಂಗೆ ಮಾಡ್ತೀರಾ ಸಿನಿಮಾ ಇಂಡಸ್ಟ್ರಿನ? ಬಾಯಿ ಬಿಟ್ರೆ ನಾನು 100 ದಿನ ಹೋಯ್ತು, 200 ದಿನ ಹೋಯ್ತು, ಪೋಸ್ಟರ್ಗಳನ್ನು ಅಂಟಿಸ್ತೀರಾ? ಎಲ್ಲೋಯ್ತು ಸಿನಿಮಾ? ಯಾಕೆ ಬಂದಿಲ್ಲ ಹಂಗಿದ್ರೆ? ಬೇರೆ ಥರನೇ ವರ್ಕ್ ಆಗ್ತದೆ ಇಂಡಸ್ಟ್ರಿ. ಸೊ ನಾವು ತುಂಬ ಈಸಿಯಾಗಿ ತೊಗೊಳ್ದೆ, ಹಾರ್ಡ್ ವರ್ಕ್ ಮಾಡಿ, ನಿಮ್ಗೆ ಯಾರೂ ನೀವು ಸಿನಿಮಾ ಮಾಡಿಲ್ಲ ಅಂತಂದರೆ ಯಾರೂ ಇಲ್ಲಿ ಸಾಯಲ್ಲ. ಬಟ್ ಸಿನಿಮಾ ಮಾಡ್ಕೊಂಬರ್ತೀರಂದರೆ ತುಂಬ ಜೆನ್ಯೂನಾಗಿ ಬನ್ನಿ, ತುಂಬ ಒಳ್ಳೆ ಸ್ಕ್ರಿಪ್ಟ್ನ ತೊಗೊಳ್ಳಿ. ನೀವು 100 ಕೋಟಿ ಸಿನಿಮಾ ಮಾಡೋ ಅವಶ್ಯಕತೆ ಇಲ್ಲ ಜನಕ್ಕೆ, ಎಸ್ಪೆಷಲಿ ಜನಕ್ಕೆ 100 ಕೋಟಿ ಸಿನಿಮಾ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ಚಂದದ ಮೂವಿ, ಎಂಗೇಜ್ ಆಗಿರುವಂಥ ಒಂದು ಮೂವಿ ಬೇಕು. ಉದಾಹರಣೆಗೆ ಸೂಪ್ರಾಮ್ಸು. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಕೊಡಲ್ಲ ನಾನು. ತುಂಬ ಜನಕ್ಕೆ ಅದು ಇಷ್ಟ ಆಗಿರ್ಬೋದು, ತುಂಬ ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಇಷ್ಟ ಆಗದೇ ಇರೋರಿಗಿಂತ ಇಷ್ಟ ಆಗಿರೋರ ಸಂಖ್ಯೆ ಜಾಸ್ತಿ ಇರೋದಕ್ಕೆ ಅದ್ರ ಬಜೆಟ್ ಆ ಲೆವೆಲ್ ಏನಂತಾರೆ ಎನ್ಕ್ಯಾಶ್ ಮಾಡ್ಕೊಂಡಿದ್ದು. 100 crores ಪ್ಲಸ್ ಅದು ಬಿಸ್ನೆಸ್ ಮಾಡುತ್ತೆ ಅಂತಂದರೆ ಯಾರಿಂದ ಆಯಿತು? ಆಡಿಯನ್ಸಿಂದ. ಕರೆಕ್ಟ್. ಸಿಂಪಲ್. ಈಗ ನೀವು ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಇವಾಗ ನೀವಂತಲ್ಲ, ಬೇರೆ ಯಾರೇ ಸಹ ಇಂಡಸ್ಟ್ರಿಯಲ್ಲಿ ಇದ್ರೂ, ಇನ್ಕ್ಲೂಡಿಂಗ್ ನೀವು, ಈ ಕೆಲವೊಂದು ರೂಮರ್ಸ್ ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಮೇಲೆ ಬಂದಿರೋ ರೂಮರ್ ಯಾವುದು ಆ್ಯಂಡ್ ಯಾವುದು ಸುಳ್ಳು? ರೂಮರೇ ಸುಳ್ಳು, ರೂಮರ್ಗಳೇ ಸುಳ್ಳು. ಈಗ ಎಷ್ಟೋ ಯಾವುದೋ ಒಂದು, ಈಗ ಬಿಗ್ ಬಾಸ್ದೇ ಅಂದ್ಕೊಳ್ಳಿ, ಪ್ರತಿ ವರ್ಷವೂ ಬಿಗ್ ಬಾಸ್ ಒಂದು ನಾನು ನೋಡಿರೋ ಪ್ರಕಾರ ಒಂದು 3-4 ಇಯರ್ಸಿಂದ ನನ್ನ ಆ ಒಂದು ಲಿಸ್ಟಲ್ಲಿ ಒಂದು ಲಾಸ್ಟಲ್ಲಾದ್ರೂ ನನ್ನ ಹೆಸರು ಇದ್ದೇ ಇರುತ್ತೆ. ಯಾರೋ ಒಂದು ಪೇಜಲ್ಲಿ ಹಾಕಿರ್ತಾನೆ. ಅದನ್ನು ನೋಡ್ಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ, ನೀವು ಹೋಗ್ತಿದ್ಯಂತೆ. ಒಂದು ಹೋಗ್ತಿದ್ದೀನಿ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಹೇಳಂಗಿಲ್ಲ, ಅದು ಗೊತ್ತಿರೋದೆ ಎಲ್ರಿಗೂ. ಸುಳ್ಳೇ ಹೇಳಬೇಕು, ಹೋಗಲ್ಲ ಅಂತ. ಹೋಗ್ತಿದ್ದೀನಿ ಅಂದರೂ ಸುಳ್ಳು ಹೇಳಬೇಕು, ಹೋಗಲ್ಲ ಅಂತ. ಆಮೇಲೆ ಬೈಯೋನು ಇರ್ತಾನೆ, ಗುರು ನೀನು ಹೋಗಲ್ಲ ಅಂದೆ ತಾನೆ, ಹೆಂಗೋದೆ ಅಂತ ಕೇಳೋರು ಇರ್ತಾರೆ. ಇನ್ನೊಂದು ನಮ್ಗೆ ಕೇಳೇ ಇರಲ್ಲ, ಬಟ್ ಅವ್ರುಗಳು ಏನೋ ಹಾಕ್ಕೊಂಡಿರ್ತಾರೆ, ಇವ್ರು ಹೋಗ್ಬೋದು ಅನ್ನೋ ಒಂದು ಲಿಸ್ಟು. ಇದು ಒಂದು ದೊಡ್ಡ ರೂಮರು, ಸುಳ್ಳೇ ಅಲ್ವಾ?
ರೂಮರ್ ಅನ್ನೋದೇ ಸುಳ್ಳು. ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಏನೋ ಮಾಡ್ತೀವಿ ಅಂದ್ರೆ ನಾವೇ ಅಪ್ಡೇಟ್ ಮಾಡ್ತೀವಿ ಅದನ್ನು ಪ್ರೊಫೆಷ್ನಲ್ ಆಗಿ. ಸೊ ಅಲ್ಲಿ ತನಕನೂ ಬರೋದೆಲ್ಲ ನಮ್ಮ ಕಡೆಯಿಂದನೇ ಬಂದಿಲ್ಲ ಅಂತ ಅದು ಆಬ್ವಿಯಸ್ಲಿ ರೂಮರ್, ಸುಳ್ಳು. ಬಟ್ ಅದೇನೇ ಹೇಳೋದು, ಜನ ಅದನ್ನೇ ಜಾಸ್ತಿ ನಂಬ್ತಾರೆ. ಅದೇ ಬೇಜಾರು. ಓಕೆ, ಬಟ್ ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ. ಸೂಪರ್. ಗುಡ್ ಆರ್ ಬ್ಯಾಡ್? ಎನಿಥಿಂಗ್. ಬಟ್ ಅದನ್ನು ಇಂಡಸ್ಟ್ರಿಗೆ ಬರೋರು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ನೆಗೆಟಿವ್ ಬಂದಾಗ ನಾವು ಕುಗ್ಗಬಾರ್ದು, ಪಾಸಿಟಿವ್ ಆದಾಗ ಹಿಗ್ಗಬಾರ್ದು. ಅದನ್ನು ತುಂಬ ಕಲ್ತಿದ್ದೀನಿ ನಾನು. ಡೌನ್ ಟು ಅರ್ತ್ ಆಗಿರಿ ಸಾಕು. ಸೊ ನೀವು ಈ ಬಾಲಾಜಿ ಫೋಟೋ ಸ್ಟುಡಿಯೋ ಮತ್ತು ಈ ಪೀಟರ್ ಅನ್ನೋ ಸಿನಿಮಾದಿಂದ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಬಂದಿದ್ದೀರಾ. ಸೊ ನಂದೊಂದು ಪರ್ಸನಲ್ ಕ್ವಶನ್, ಈಗ ನೀವು ಫುಲ್ ಫ್ಲೆಡ್ಜ್ KFI ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಹೀರೋ ಆಗಿರೋದ್ರಿಂದ ದರ್ಶನ್ನು, ಸುದೀಪು, ಶಿವಣ್ಣ, ಯಶು ಇವ್ರ ಎದುರಿಗೆ ಕಾಂಪೀಟ್ ಮಾಡೋಷ್ಟು ಧೈರ್ಯ, ಸ್ಟ್ರೆಂತ್, ತಾಕತ್ ನಿಮಗಿದೆಯಾ? ನನ್ನ ಸಿನಿಮಾಗಿರ್ಬೋದು, ನನಗೆ ಗೊತ್ತಿಲ್ಲ ನನಗೆ. ಯಾಕಂದರೆ ಅವರೆಲ್ಲ 20-25 ವರ್ಷದಿಂದ ಅವರು ಮಾಡ್ಕೊಂಬಂದಿರೋಂಥ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಾನು ನಿನ್ನೆ ಮೊನ್ನೆ ಬಂದವನು ಕಾಂಪೀಟ್ ಮಾಡ್ತೀನಿ ಅಂದರೆ ಕಾಂಪಿಟೇಷನ್ ಅಲ್ಲ ಅದು. ನಾಳೆ ನನ್ನ ಸಿನಿಮಾ ಹಿಟ್ಟಾದ್ರೂ ನನ್ನ ಸೇವೆ ಸಲ್ಲಿಕೆ ಅದು ಅಷ್ಟೇ, ನನ್ನ ಇಂಡಸ್ಟ್ರಿಗೆ ಅಷ್ಟೇ. ಹಾಗಂತ ನಾನು ಅದು ಕಾಂಪಿಟೇಷನ್ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅದು ಕಾಂಪಿಟೇಷನ್ ಆಗಲೂಬಾರ್ದು. ಅದೊಂದು ನಮ್ಮ ಈಗ ಎಂಡ್ ಆಫ್ ದ ಡೇ ಯಾರಿಗೆ ಕೊಡ್ತಾ ಇದ್ದೀರಾ ಸಿನಿಮಾ? ಆಡಿಯನ್ಸಿಗೆ. ಆಡಿಯನ್ಸ್ ಅದು ಕಾಂಪಿಟೇಷನ್ ಏನು ಬಂತು? ನೀವು ಕೊಡೋ ಸಿನಿಮಾ ನಾನು ಕೊಡೋಕ್ಕಾಗಲ್ಲ. ಆಬ್ವಿಯಸ್ಲಿ ನಾನು ಕೊಡೋ ಸಿನಿಮಾ ನೀವು ಕೊಡೋಕ್ಕಾಗಲ್ಲ. ಯಾಕೆ ನಾನು ಹೊಸಬ. ನೀವು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಬೆಳೆದಿದ್ದೀರಾ, ನಿಮ್ಮದೇ ಆದಂಥ ಒಂದು ಬೇರೆ ಇದು ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವಾ ರೂಟ್ನ. ನಿಮ್ದಕ್ಕೆ ನಾನು ಹೆಂಗೆ ಬಂದು ಕಾಂಪೀಟ್ ಮಾಡೋಕ್ಕಾಗತ್ತೆ? ಇನ್ನು ಅವರಿಂದ ಕಲಿಯೋದು ತುಂಬ ಇದೆ. ಆಬ್ವಿಯಸ್ಲಿ ಅವರೆಲ್ಲ ಪಿಲ್ಲರ್ಸ್ ಅಲ್ವಾ ನಮ್ಮದು ಇಂಡಸ್ಟ್ರಿಲಿ. ಅವರೆಲ್ಲ ಇಲ್ಲ ಅಂದರೆ ನಮ್ಮ ಇಂಡಸ್ಟ್ರಿನ ತಿರುಗೂ ನೋಡೋಕ್ಕಾಗಲ್ಲ. ಆಮೇಲೆ ಅವರಿಂದಾನೇ ಈಗ ಇಂಡಸ್ಟ್ರಿಯ ಒಂದು ಮಜಲುಗಳು ಹುಡ್ಕೊಂಡಿದೆ, ಈಗೂ ಇದೆ. ಅವರಿಂದ ನಮ್ಮಿಂದ ಹೊರಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನನಗೇನೇ ಇದ್ರು ನಾನು ಕಾಂಪೀಟ್ ಮಾಡ್ತೀನಿ ಅಂದರೆ ನನ್ನ ಸಿನಿಮಾ ಅಷ್ಟೇ ಕಾಂಪೀಟ್ ಮಾಡಬೇಕು. ಆ ರನ್ನಿಂಗ್ ರೇಸಲ್ಲಿ ಇರ್ತೀವಿ ನಾವು, ಇಲ್ಲ ಅಂತಿಲ್ಲ. ಅದು ನಮ್ಮ ಸಿನಿಮಾ ಇರುತ್ತೆ ಹೊರತು ನಾನಿರಲ್ಲ ಅದರಲ್ಲಿ. ಬಟ್ ಅವ್ರವ್ರದ್ದೇ ಆದಂಥ ಒಂದು ಸೆಟ್ ಮಾಡ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ನಾನು ಕೂಡ ನನ್ನದೇ ಆದಂಥ ಒಂದು ಏನಂತಾರೆ, ಒಂದು ಆ್ಯಕ್ಟರ್ ಅನ್ನೋ ಒಬ್ಬ ಆ್ಯಕ್ಟರ್, ನಾಟ್ ಅ ಹೀರೋ, ಆ್ಯಕ್ಟರ್ ಅಂತ ಒಂದು ಸೆಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಷ್ಟೇ. ಅದು ಅವ್ರ ಆಶೀರ್ವಾದದಿಂದ ಸಪೋರ್ಟಿಂದ ಅಷ್ಟೇ. ನನ್ನ ಒಬ್ಬನಿಂದ ಏನೂ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಅಕ್ಷರ, ಇದರಲ್ಲಿ ನಾನೊಂದು ಆ್ಯಡ್ ಮಾಡ್ತೀನಿ. ಒಬ್ಬನಿಂದ ಯಾವುದೂ ಆಗಲ್ಲ ಇಂಡಸ್ಟ್ರಿಲಿ. ಈಗಿರೋ ಸಂದರ್ಭದಲ್ಲಿ ನಮಗೊಂದು ಟೀಮ್ ಇರಬೇಕು. ವೆರಿ ಇಂಪಾರ್ಟೆಂಟ್. ಟೀಮ್ ವರ್ಕ್ ಈಸ್ ಇಂಪಾರ್ಟೆಂಟ್. ಟೀಮ್ ವರ್ಕೇ ಇಂಪಾರ್ಟೆಂಟ್. ನನ್ನದೇ ಆದಂಥ ಒಬ್ಬ ಡೈರೆಕ್ಟರ್, ನನ್ನದೇ ಆದಂಥ ಒಬ್ಬ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ವರ್ಕ್ ಆಗೋದು. ಆ 3 ಜನ ಎಸ್ಪೆಷಲಿ. ಪ್ರೊಡ್ಯೂಸರು ಸೇರಿಸಿದೆ. ಬಟ್ ಪ್ರೊಡ್ಯೂಸರ್ಗೆ ಅವರು ಬೇರೆಯವ್ರದ್ದು ಇದಿರುತ್ತೆ, ಹೋಗಿ ಕೆಲಸ ಮಾಡೋ ಅವಕಾಶ ಇರುತ್ತೆ. ಬಟ್ ನಂದು ಟೀಮ್ ಅಂತ ಬಂದಾಗ ನನ್ನ ಕ್ರೂಗಳೇನಿರ್ತಾರೆ, ಆ್ಯಕ್ಟರ್ಸ್, ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಎಡಿಟರ್ಸ್, ಕ್ಯಾಮ್ರಾಮ್ಯಾನ್, ಆಮೇಲೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್, ಆರ್ಟ್ ವರ್ಕ್, ಇದೆಲ್ಲದಕ್ಕೂ ಒಂದು ಟೀಮ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ದುಡ್ಡು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ ಅದು. ಯಾಕಂದರೆ ಎಲ್ಲದೂ ದುಡ್ಡಿಗೆ ಮಾಡೋಕ್ಕಾಗಲ್ಲ. ಬಟ್ ಒಂದ್ಸಲ ಗೆದ್ದರೆ ಎಲ್ಲದೂ ದುಡ್ಡೇ ಬರುತ್ತೆ ಅವಾಗ. ಅದು ಟೀಮ್ ವರ್ಕಿಂದ ಮಾತ್ರ ಸಾಧ್ಯ. ನಾನೊಬ್ಬನೇ ಹೋರಾಡ್ತೀನಿ ಅಂತಂದರೆ ಚಾನ್ಸೇ ಇಲ್ಲ. ಕರೆಕ್ಟ್. ಸೊ ಇದೊಂದು ಆ್ಯಡ್ ಮಾಡ್ತೀನಿ. ಸೂಪರ್. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವುದಾಗಾರೆ? ಭೂತಂ ಪ್ರೇತಂ ಅಂತ ಇವಾಗ ಪ್ರಾಬಬ್ಲಿ ಆಗಸ್ಟ್ ಆರ್ ಸೆಪ್ಟೆಂಬರ್ ಒಳಗಡೆ ರಿಲೀಸ್ ಆಗಬೇಕು. ತೆಲುಗು ಪ್ರಾಜೆಕ್ಟ್. ತೆಲುಗು ಪ್ರಾಜೆಕ್ಟ್, ಹೌದು. ನಾನು ನಿಮ್ಗೆ ಆಗಲೇ ಹೇಳಿದೆ, ಸಿನಿಮಾ ಮೇಕರ್ಸ್ಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನನಗಿದು ಅಚಾನಕ್ಕಾಗಿ ಬಂದಿದ್ದು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ. ಸೇಮ್ ಬಾಲಾಜಿ ಫೋಟೋ ಸ್ಟುಡಿಯೋ ಏನಂತಿದ್ರಿ, ಅದೇ ಪ್ರೊಡ್ಯೂಸರ್ ಇವಾಗ ನಮಗೆ ಭೂತಂ ಪ್ರೇತಂ ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅವರು ಒಂದು ಸಜೆಸ್ಟ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯ ಸದ್ಯದ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಯಾಕಂದರೆ ಇಲ್ಲಿ ಬಿಸ್ನೆಸ್ ಆಗ್ತಿಲ್ಲ. ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರ್ ನೋಡೋದು ಬಿಸ್ನೆಸ್ಸೇ. ಅಟ್ಲೀಸ್ಟ್ ನಾನು ಹೇಳಿದ್ನಲ್ಲ, ಬ್ರೇಕ್ ಇವನ್ ಆದರೂ ಆಗಬೇಕು. ಸೊ ಅದು ಆಗ್ತಿಲ್ಲ ಅಂತಂದಾಗ, ಸರ್ ಒಂದ್ಸಲ ಬನ್ನಿ, ಒಂದ್ಸಲ ಬೇರೆ ಇದಕ್ಕೆ ಇಂಡಸ್ಟ್ರಿಗೆ ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಅವಾಗ ಫಸ್ಟ್ ನಾವು ಚೂಸ್ ಮಾಡಿದ್ದು ತಮಿಳ್ ಸಬ್ಜೆಕ್ಟು ರೆಡಿಯಾಗಿತ್ತು. ಬಟ್ ಇದಲ್ಲ, ಭೂತಂ ಪ್ರೇತಂ ಅಲ್ಲ, ಬೇರೆದು ಯಾವುದೋ ರೆಡಿಯಾಗಿತ್ತು. ಸರಿ, ಅದು ಏನೋ ಆಯಿತು. ಆಮೇಲೆ ಅದು ಯಾಕೋ ವರ್ಕ್ ಆಗ್ತಿರಲಿಲ್ಲ. ಸರಿ, ನಮ್ಮ ಪ್ರೊಡ್ಯೂಸರ್ದು ಮದರ್ ಟಂಗ್ ತೆಲುಗುನೇ. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ. ಸೊ ಒಂದು ಹಾರರ್ ಕಾಮಿಡಿ, ತುಂಬ 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 ಕಮ್ಮಿ ಬಜೆಟಲ್ಲಿ ಒಂದು ಟ್ರೈ ಮಾಡಿದ್ದೀವಿ. ಅದು ವರ್ಕ್ ಆಯಿತು ಅಂತಂದರೆ ಒಂಥರ ಬೇಜಾರಾಗುತ್ತೆ ಅಕ್ಷರ, ಸೀರಿಯಸ್ಲಿ. ಯಾಕೆ ಅಂತಂದರೆ
ಪ್ರಾಬಬ್ಲಿ ನಮ್ಮ ಥಿಂಕಿಂಗ್ ಮತ್ತೊಂದು ಬಿಸ್ನೆಸ್ ಅಂತ ಬಂದಾಗ ಆಬ್ವಿಯಸ್ಲಿ ನಮಗೆ ಬಿಸ್ನೆಸ್ಸೇ ಮ್ಯಾಟರ್ ಆಗುತ್ತೆ. ಭಾಷೆ ಅಭಿಮಾನ ಇಲ್ಲಿದೆ, ನಾಲ್ಗೆಯಲ್ಲಿದೆ. ಅದು ಎಲ್ರ ಮುಂದೆ ನಾವು ಹೇಳ್ಕೋಬೋದು. ಬಟ್ ಬಿಸ್ನೆಸ್ಸಿಗೆ ಅದರ ಯಾವುದೇ ಬೌಂಡ್ರೀಸ್ ಇಲ್ಲ. ಸೊ ಅಲ್ಲಿಗೆ ಅದು ಕನ್ವರ್ಟ್ ಆಗತ್ತೆ ಅನ್ನೋದಾದ್ರೆ ನಮ್ಮ ನೆಕ್ಸ್ಟು ಅಟೆಂಪ್ಟಲ್ಲಿ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಒಂದು ಇಲ್ಲಿಯ ಒಂದು ಅಸೆಟ್‌ನ ಕಳ್ಕೋತೀವೇನೋ ನಾವು ಅಂತ ಒಂದು ಭಯ ಇದೆ ನನಗೆ. ಸೊ ಇವಾಗ ಅಲ್ಲಿ ಪರಿಸ್ಥಿತಿ ಚೆನ್ನಾಗಿದೆ. ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಬಟ್ ನಾಳೆ ಅಲ್ಲೂ ಹಂಗಾದಾಗ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ನಮಗೆ ಭಯ ಇದೆ. ಬಟ್ ಬೇಜಾರಿನ ಸಂಗತಿ ಏನು ಅಂತಂದ್ರೆ ಇಲ್ಲಿಗಿಂತ ಅಲ್ಲಿ ಬಿಸ್ನೆಸ್ ಚೆನ್ನಾಗಿದೆ ಹೊಸಬ್ರಿಗೆ. ಹೊಸೊಬ್ರಿಗೆ. ಒಳ್ಳೆ ಸಿನಿಮಾ ಮೇಕರ್ಸ್‌ಗೆ ಎಸ್ಪೆಷಲಿ. ಓಕೆ. ಸೊ ಹಾಗಾಗಿ ತುಂಬಾ ಜನ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ರು. ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಂದಾಗ ಅದ್ರ ವ್ಯಾಲ್ಯೂ ಬೇರೆ ಥರ ಆಗಿತ್ತು. ಹೌದು. ಸೊ ಥಿಂಕ್ ಮಾಡಬೇಕಾಗಿದೆ ಇವಾಗ. ಬಟ್ ಕನ್ನಡ ಬಿಟ್ಟು ನನಗಂತೂ ಇರೋಕ್ಕಾಗಲ್ಲ ಆಬ್ವಿಯಸ್ಲಿ. ಅದೊಂದು ತುಂಬ ದೊಡ್ಡ ಇದದು ನಮಗೆ ಪ್ರೈಡ್. ನಮ್ಮ ಭಾಷೆಲಿ ನಾವನ್ನೇ ಮಾಡಬೇಕು ಅಂತ. ಬಟ್ ನಾವು ಸರಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಮಗೆ ಇಷ್ಟಪಡ್ತಾರೆ. ಭೂತಂ ಪ್ರೀತಂ ನಿಮ್ಮ ಡೈರೆಕ್ಷನಿನ 2ನೇ ಸಿನಿಮಾ. ಹೌದು. ಬಟ್ ಅಲ್ಲಿ ಡೆಬ್ಯೂ. ಅಲ್ಲಿ ಡೆಬ್ಯೂ. ಅಲ್ಲಿ ಅಲ್ಲಿ ಡೆಬ್ಯೂ. ಡೆಬ್ಯೂ. ಅಲ್ಲಿ ಡೆಬ್ಯೂ. ಓಕೆ. ಸೊ ತೆಲುಗು ಇಂಡಸ್ಟ್ರಿಗೆ ಡೆಬ್ಯೂ ಡೈರೆಕ್ಟರ್ ಆಗಿ ಆಕ್ಟರ್ ಕಾಲಿಡ್ತಾ ಇದ್ದೀನಿ. ಬಟ್ ನಾನು ಒಬ್ಬನೇ ಹೀರೋ ಅಲ್ಲ ಅಲ್ಲಿ. ವಿತ್ 6 ಮೆಂಬರ್ಸ್. ಅಲ್ಲಿ ಆಲ್ರೆಡಿ ಪರಿಚಯ ಇರುವಂಥ ಫೇಸ್‌ಗಳು. ಓಕೆ. ಜೊತೆಗೆ ನಾನು ಹೋಗ್ತಿದ್ದೀನಿ. ನಿಮ್ಮ ಫೇವರೆಟ್ ಹೀರೋ ಯಾರು? ಅಥವಾ ಇಂಥ ಹೀರೋ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಯಾರಾರ ಇದ್ದಾರಾ? ಎಲ್ಲರೂ ಇನ್ಸ್ಪಿರೇಷನ್. ಎಲ್ಲರೂ. ಅಲ್ಲ, ಪ್ರತಿಯೊಬ್ಬನು. ಪರ್ಟಿಕ್ಯುಲರ್ ಆಗಿ. ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಇಷ್ಟ ಅಂದರೆ ಅನಂತ್‌ನಾಗ್ ಸರು, ವಿಷ್ಣು ಸರು. ತುಂಬ ಪರ್ಟಿಕ್ಯುಲರ್ ಅಂತ ಬಂದಾಗ. ಈಗಿನ ಟ್ರೆಂಡಲ್ಲಿ ಅಂದ್ರೆ ಅಂದರೆ ಟ್ರೆಂಡ್ ಅನ್ನೋದಕ್ಕಿಂತ ಅವ್ರ ಸಿನಿಮಾಗಳನ್ನ ಹಂಗೆ ನೋಡ್ಕೊಂಡು ಬಂದಿದ್ದೀವಿ. ಅಣ್ಣವ್ರು ಅಂದರೆ ಯೂನಿವರ್ಸಿಟಿ. ನಾವು ಅಣ್ಣವ್ರ ಬಗ್ಗೆ ಇಲ್ಲಿ ಹೇಳದೇ ಇರೋಕ್ಕಾಗೋದೇ ಇಲ್ಲ. ಅದನ್ನು ಬಿಟ್ಟು ನಾನು ಕನ್ಸಿಡರ್ ಮಾಡ್ತೀನಿ ಆವಾಗ. ನಮ್ಗೆ ಇನ್ನೂ ತುಂಬ ಇಂಪ್ಯಾಕ್ಟ್ ಮಾಡಿದ್ದಂಥ ಹೀರೋ ಯಾರು? ಅಣ್ಣವ್ರ ಸಿನಿಮಾಗಳನ್ನ ನಾವು ಥಿಯೇಟ್ರಿಕಲಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆಗಿನ ಚಿಕ್ಕ ವಯಸ್ಸಲ್ವಾ ನಮಗೆ. ನನ್ನ ಫಸ್ಟ್ ಸಿನಿಮಾ ಖುಷಿ ಅಂದರೆ ಶಬ್ದವೇದಿ ನವರಂಗ್ ಥಿಯೇಟ್ರಲ್ಲಿ ನೋಡಿದ್ದು ನಾನು. ಅಣ್ಣವ್ರ ರಾಜಾಜಿನಗರ. ಸಿನಿಮಾ ಒಂದು ಸಿನಿಮಾ ಮಾತ್ರ ನಾನು ರಾಜಾಜಿನಗರ ನವರಂಗ್ ಥಿಯೇಟ್ರಲ್ಲಿ ನನಗೆ 5-6 ವರ್ಷ ಇರಬೇಕು ಆವಾಗ. ಆವಾಗ ನೋಡಿದ್ದು. ನಂಗೆ ಅಣ್ಣವ್ರ ಸಿನಿಮಾ ನೋಡಿದ ಜ್ಞಾಪಕನೇ ಇಲ್ವಲ್ಲ. ಬಟ್ ವಿಷ್ಣು ಸರ್ದು, ಅನಂತ್‌ನಾಗ್ ಸರ್ದು, ರವಿ ಸರ್ದು ಇವ್ರದ್ದೆಲ್ಲ ನಾವು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಹಂಗಾಗಿ ನಂಗೆ ಆ ಒಂದು ಇಂಪ್ಯಾಕ್ಟ್ ತುಂಬಾನೇ ಆಗಿತ್ತು. ಎಸ್ಪೆಷಲಿ ನನಗೆ ಆಕ್ಟಿಂಗಿಗೆ ತುಂಬ ಇನ್ಸ್ಪಿರೇಷನ್ ಮಾಡಿದ್ದು ಅನಂತ್‌ನಾಗ್ ಸರ್ದು. ವೈ? ಬಿಕಾಸ್ ಅನಂತ್‌ನಾಗ್ ಸರ್ದು ಆಕ್ಟಿಂಗ್ ಅಲ್ಲ, ಅದು ಬಿಹೇವಿಯರ್. ಈವನ್ ವಿಷ್ಣು ಸರ್ದು ಅಷ್ಟೇನೆ. ಬಟ್ ಅವ್ರು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಡ್ತಿದ್ರು. ಹಾ. ಬಟ್ ಅನಂತ್‌ನಾಗ್ ಸರ್ದು ನೀವು ಈಗಲೂ ನೋಡಿ, ಅವ್ರ ಆಕ್ಟಿಂಗ್ ನಿಮ್ಗೆ ಆಕ್ಟಿಂಗ್ ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ. ತುಂಬ ಅಡಾಪ್ಟ್ ಮಾಡಿದ್ದೀನಿ ನಾನು ನನ್ನ ಒಂದು ಪ್ರೊಫೆಷನಲ್ ಲೈಫಲ್ಲಿ. ತುಂಬ ಜನ ಹೇಳ್ತಾರೆ ನೀವು ಆಕ್ಟಿಂಗ್ ಮಾಡಿದ್ದು ಆಕ್ಟಿಂಗ್ ಅಂತಾನೆ ಅನ್ಸಲ್ಲ, ತುಂಬ ನ್ಯಾಚುರಲ್ ಅನ್ಸುತ್ತೆ ಅಂತ. ಅದಕ್ಕೆ ಕಾರಣ ಅವರು ಕೂಡ ಒಬ್ರು. ಅದಕ್ಕೊಂದು ಉದಾಹರಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲ, ಅವ್ರದ್ದು ಯಾವುದೇ ಸಿನಿಮಾ ತಗೊಳ್ಳಿ. ಇವನ್ ನೀವು ಗಣೇಶ ಸುಬ್ರಹ್ಮಣ್ಯ ತಗೊಳ್ಳಿ, ಆಮೇಲೆ ಲಂಬೋದರ ಏನೋ ಒಂದು ಸಮಥಿಂಗ್ ಏನೋ ಬರುತ್ತೆ ಅದು ತಗೊಳ್ಳಿ, ಗಾಳಿಪಟ ತಗೊಳ್ಳಿ, ಮುಂಗಾರು ಮಳೆ ತಗೊಳ್ಳಿ. ಅಲ್ಲಿ ಯಾವುದೇ ಕ್ಯಾರೆಕ್ಟರ್ ಕೊಡಿ, ಆ ಮನುಷ್ಯ ಒಂಥರ ನೀರು. ಹೆಂಗೆ ಆಕಾರ ಇರುತ್ತೋ ಹಂಗೆ ಆಕಾರ ತಗೋತಾರೆ. ನಂಗೆ ಒಂದೊಂದು ತುಂಬ ಆಸೆ ಇದೆ, ಅಂಥ ದೊಡ್ಡ ವ್ಯಕ್ತಿ, ಅಂಥ ದೊಡ್ಡ ಟ್ಯಾಲೆಂಟ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕು. ಕೆಲಸ ಮಾಡ್ಬೇಕು. ಅದು ಗೊತ್ತಿಲ್ಲ ಅದು ಯಾವಾಗ ಏನಾಗುತ್ತೆ ಅಂತ. ನಾನು ವಿಜಯ್ ಸೂರ್ಯಗೆ ಯಾವಾಗೂ ಹೇಳ್ತಾ ಇರ್ತೀನಿ, ಮಗ ನೀನು ಲಕ್ಕಿಯೆಸ್ಟ್ ಮಗ ನೀನು. ಯಾಕೋ ಅನಂತ್‌ನಾಗ್ ಸರ್ ಜೊತೆ ಒಂದು ಫ್ರೇಮಲ್ಲಿ ಕಾಣಿಸ್ಕೋತೀಯ ಗಾಳಿಪಟ 2ದಲ್ಲಿ ಲಾಸ್ಟಲ್ಲಿ ಬರ್ತಾನೆ ಅವನು. ಅದು ನಂಗೆ ಬೇಕು ಮಗ, ನನಗೆ ನಾನು ಹೊಟ್ಟೆ ಕಿಚ್ಚಿದೆ ನಿನ್ನ ಮೇಲೆ. ಇಲ್ಲ ಬಿಡಿ, ಆಗತ್ತೆ. ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಅಲ್ಲ. ಸಿನಿಮಾದಲ್ಲಿ ಇನ್ ಅಂಡ್ ಔಟ್ Obviously. ಎಲ್ಲದೂ ಗೊತ್ತಿದೆ. ಆಬ್ವಿಯಸ್ ಲೈಕ್ ಸಿಗುತ್ತೆ ಒನ್ ಫೈನ್ ಡೇ. ಎಸ್ ಖಂಡಿತ. ಬಟ್ ಅವ್ರ ಬರ್ಡೇಗಳು ನಾನು ಯಾವತ್ತೂ ವಿಶ್ ಮಾಡ್ತಾ ಇರ್ತೀನಿ ವಾಟ್ಸಪ್ಪಲ್ಲಿ. ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಬಟ್ ಅದು ಅವರಲ್ಲ, ನಂಗೆ ಗೊತ್ತಿರೋಂಗೆ ಮ್ಯಾಮ್ ಮಾಡ್ತಾರೆ. ಬಟ್ ಅವರಿಂದನೇ ಬಂದಿದ್ದು ಖುಷಿ ಆಗುತ್ತೆ. ಒಬ್ಬ ಆ್ಯಕ್ಟ್ರು ಫ್ಯಾನ್ಸಿಗೆ ರಿಪ್ಲೈ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಸಾಕು, ಜೀವನ ಪಾವನ ನಮ್ಮದು. ಆ ದಿನ ನಾನು ಹಾರಾಡ್ತಿರ್ತೀನಿ ನಾನು. ಕರೆಕ್ಟ್. ಸೊ ಅವರಿಬ್ಬರು ನಂಗೆ ಮೇಜರ್ ಇನ್ಸ್ಪಿರೇಷನ್. ನಿಮ್ಮ ಪೀಟರ್ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಇವಾಗ ರನ್ ಆಗ್ತಾ ಇದೆ. ಹೇಗೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಜನದಿಂದ? ತುಂಬ ಚೆನ್ನಾಗಿದೆ. ಪ್ರತಿದಿನ ಒಂದು 5ರಿಂದ 6 ಅಥವಾ 1-6 ಮೆಸೇಜ್ ಇದ್ದೇ ಇರುತ್ತೆ, ನನ್ನ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಕೆಲವೊಬ್ರು ಬರೀತಾರೆ, ಎಂತಾರೆ ಫೇಸ್ಬುಕ್ ವಾಲಲ್ಲಿ ಬರೆದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಬರೀತಾರೆ, ಈ ಥರ ಇರಬೇಕಿತ್ತು, ಈ ಥರ ಇರಬಾರ್ದಿತ್ತು, ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ.
ಅದು ರಿವ್ಯೂ ಮಾಡಿ ಬರೀತಾರೆ. ಯಾವುದೇ ರಿವ್ಯೂ ಬಂದರೂ, ಕೆಟ್ಟ ರಿವ್ಯೂ ಬಂದರೂ ನಾನು ಅದಕ್ಕೊಂದು ರಿಪ್ಲೈ ಮಾಡ್ತೀನಿ. ಸೊ ರೀಚ್ ಆಗ್ತಾ ಇದೆ ಡೇ ಬೈ ಡೇ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಪ್ರಾಬಬ್ಲಿ ಈ ಪಾಡ್‌ಕ್ಯಾಸ್ಟ್ ಟೆಲಿಕಾಸ್ಟ್ ಆಗೋಷ್ಟರೊಳಗೆ ಟ್ರ್ಯಾಕ್ಸ್‌ಗಳು ಆ್ಯಡ್ ಆಗಿರುತ್ತೇನೋ. ತೆಲುಗು, ಮಲಯಾಳಂ, ತಮಿಳ್ ಅದು ಆದಾಗ ಇನ್ನೂ ವೈಡರ್ ಆಗಿ ಆಡಿಯನ್ಸ್‌ಗೆ ರೀಚ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಆಗ್ತಾ ಇದೆ. ಬಟ್ ಇನ್ನೂ ಆಗಬೇಕು. ಅಂದರೆ ನಮ್ಮ ಕನ್ನಡ ಆಡಿಯನ್ಸೇ ತುಂಬ ಜನ ನೋಡೋರಿದ್ದಾರೆ. ಅವ್ರು ಇನ್ನೂ ನೋಡಬೇಕು. ಅದರ ಪ್ರಯತ್ನ ನಡೀತಾ ಇದೆ. ಸೂಪರ್. ಸೊ ನಾನು ಇಲ್ಲಿವರೆಗೂ ಏನೇನು ಕ್ವೆಶನ್ಸ್‌ಗಳನ್ನ ಕೇಳಬೇಕು ಅಂತ ಅನ್ಕೊಂಡು ಕಂಪ್ಲೀಟಾಗಿ ಕೇಳಾಯಿತು. ಆ್ಯಂಡ್ ಮೋರ್ ಓವರ್ ನಿಮ್ಮ ಪೀಟರ್ ಸಿನಿಮಾಗೆ ಫಸ್ಟ್ ಆಫ್ ಆಲ್ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್‌ಕ್ಯಾಸ್ಟ್ ಟೀಮಿಂದ, ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಇನ್ನು ಫ್ಯೂಚರಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್‌ಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು. ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್‌ಗಳು ಮಾಡಿ ಇನ್ನೂ ಚಿರಪರಿಚಿತರಾಗ್ರಿ. ನಮ್ಮ ಕನ್ನಡದ ಹೆಮ್ಮೆಯ ಧ್ವಜವನ್ನು ಎಲ್ಲ ಸ್ಟೇಟಿಗೆ ಹೋಗಿ ಎತ್ತಿಡಿರಿ ಅಂತ ನಮ್ಮ ಕಡೆಯಿಂದ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿಗೆ ಮುಗಿಲಿಲ್ಲ. ನನ್ನ ಒಂದು ಫೇವ್ರೆಟ್ ಜಾನರ್ ಅಂತ ನಾನು ಹೇಳ್ತೀನಿ. ಸೊ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್‌ಕ್ಯಾಸ್ಟಲ್ಲಿ ಕೆಲವೊಂದು ಚರ್ಚೆಗಳ ನಂತರ ನಾವು ರ್ಯಾಪಿಡ್ ಫೈರ್ ಕ್ವೆಶನ್ ಅಂತ ಮಾಡ್ತೀವಿ. ಓಕೆ. ಇದು ನನ್ನ ಫೇವ್ರೆಟ್ ರೌಂಡ್. ಎಕ್ಸ್‌ಪ್ಲನೇಷನ್ಸ್ ಏನು ಬೇಡ. ಏನು ಬೇಡ, ಹಾಂ. ಸ್ಟ್ರೈಟ್ ಹಿಟ್. ಡನ್. ಓಕೆ. ಸೊ TVR ಸಿನಿಮಾ, ಸಿನಿಮಾ. ಫೇಮ್ ಆರ್ ಪೀಸ್, ಪೀಸ್. ಯಾವ ರೋಲ್ ಮಾಡಬೇಕು ಅಂತ ತುಂಬ ಇಷ್ಟ ನಿಮಗೆ? ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಅದು ಗ್ರೇ ಶೇಡ್ ಇದ್ರೆ ಇನ್ನೂ ಒಳ್ಳೆಯದು. ಓಕೆ. ಮೋಸ್ಟ್ ಓವರ್ ರೇಟೆಡ್ ಇಂಡಸ್ಟ್ರಿ ಟ್ರೆಂಡ್? ಪ್ರಾಬಬ್ಲಿ ಐಟಮ್ ಸಾಂಗ್ಸ್. ಒಂದು ಕ್ವಶನಿಗೆ ಆನ್ಸರ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅನ್ನೋ ಕ್ವಶನ್ ಯಾವುದು? ಗೊತ್ತಿರುತ್ತೆ, ಆದರೂ ಯಾವಾಗ ಸಿನಿಮಾ ಮಾಡಿರ್ತೀನಿ ಅನ್ನೋದು ಗೊತ್ತಿರುತ್ತೆ ಕೆಲವೊಬ್ಬರಿಗೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಆದ್ರೂ ಕೇಳು, ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ, ಯಾವ ಸಿನಿಮಾ, ಇರೋ ಸಿನಿಮಾ ನೋಡಿದ್ರೆ ಅಂದ್ರೆ ಯಾವುದು ಅಂತ ಕೇಳ್ತಾರೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥದ್ದೊಂದು ಚೇಂಜ್ ಮಾಡ್ಬೋದು ಅಂದರೆ ಏನು ಚೇಂಜ್ ಮಾಡ್ತೀರಾ? ಅದೇ ಈಗ ಬರ್ತಿರೋ ಕೆಟ್ಟ ಸಿನಿಮಾಗಳನ್ನ ಚೇಂಜ್ ಮಾಡಬೇಕು ಅಂತ. ಕೆಲವೊಂದು ಎಲ್ಲದೂ ಅಲ್ಲ. ಹ್ಮ್. ಬರ್ತಿರೋ ಎಲ್ಲದೂ ಕೆಟ್ಟ ಸಿನಿಮಾ ಅಲ್ಲ, ಬಟ್ ಬರೋ ಕೆಟ್ಟ ಸಿನಿಮಾಗಳನ್ನ ಬೇಡ, ಅದು ಮಾಡಬೇಡಿ, ಒಳ್ಳೆ ಸಿನಿಮಾ ಮಾಡೋಣ ಬನ್ನಿ ಅಂತ ರೂಟ್ ಚೇಂಜ್ ಮಾಡ್ಬೋದು. ವಾಟ್ ಯು ಲವ್ ಮೋಸ್ಟ್ ಇನ್ KFI? ಆಡಿಯನ್ಸ್. ಆ್ಯಕ್ಟಿಂಗಾ, ಡ್ಯಾನ್ಸಾ? ಆಕ್ಟಿಂಗ್ ವಿತ್ ಡ್ಯಾನ್ಸ್. ಹಂಗೆ ತಿಳಿಸ್ಬಿಟ್ರಲ್ಲ. ಯಾಕೆಂದ್ರೆ ಡ್ಯಾನ್ಸರ್ ಆಗೇ ಬಂದವನು ಇಂಡಸ್ಟ್ರಿಗೆ, ಇಂಡಸ್ಟ್ರಿಗಲ್ಲ, ಪ್ರೊಫೆಷ್ನಲಿ. ಆ್ಯಕ್ಚುಲಿ ನಾನು ಬ್ಯಾಕ್ ಡ್ಯಾನ್ಸರ್ ಆಗೇ ಬಂದಿದ್ದೆ ಇಂಡಸ್ಟ್ರಿಗೆ, ನೆನಪಿರಲಿ ಅನ್ನೋ ಒಂದು ಸಿನಿಮಾದಲ್ಲಿ. ಓ, ಪ್ರೇಮ್ ಸರ್ ಜೊತೆ? ಹೌದು, ಅದು ಮತ್ತೆ ಕೆಂಪ ಅಂತ ಒಂದು ಸಿನಿಮಾದಲ್ಲಿ ನಾನು ಬ್ಯಾಕ್ ಡ್ಯಾನ್ಸರ್ ಮಾಡಿದ್ದೆ. ಸೂಪರ್. ಕನ್ನಡನ, ತೆಲುಗಾ? ಕನ್ನಡ, ಆಬ್ವಿಯಸ್ಲಿ, ಆಲ್ವೇಸ್. ಒನ್ ವರ್ಡ್ ನಿಮ್ಮ ಪೀಟರ್ ಸಿನಿಮಾದ ಬಗ್ಗೆ. ಜೆನ್ಯೂನ್ ಎಫರ್ಟ್. ಒನ್ ವರ್ಡ್ ಅಬೌಟ್ ನಿಮ್ಮ ಪೀಟರ್ ಸಿನಿಮಾದ ಡೈರೆಕ್ಟರ್ ಸುಕೇಶ್ ಶೆಟ್ಟಿ ಸರ್ ಅವ್ರ ಬಗ್ಗೆ. ಟ್ಯಾಲೆಂಟೆಡ್. ಎಲ್ಲ ಕೇಳಬೇಕಾಗಿರೋದು ಕ್ವಶನ್ಸ್ಗಳೆಲ್ಲದನ್ನು ಕೇಳಾಯಿತು. ಹಾಗೆ ನಿಮ್ಮಿಂದ ಇಂಡಸ್ಟ್ರಿ ಬಗ್ಗೆ ತುಂಬ ವಿಚಾರಗಳನ್ನು ತಿಳ್ಕೊಂಡ್ವಿ. ನಿಮ್ಮ ಒಂದು ಮಾತುಗಳಿಂದ ನಮ್ಮ ಜನನೂ ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಮೋಟಿವೇಟ್ ಸಹ ಆಗಿದ್ದಾರೆ. ಮೋಟಿವೇಟ್ ಆಗ್ತಾರೋ ಗೊತ್ತಿಲ್ಲ, ಬಟ್ ಮನಸ್ಸಲ್ಲಿರೋ ಮಾತುಗಳನ್ನು ಹೇಳಿದ್ದೀನಿ. ಹ್ಮ್. ತುಂಬ ಜೆನ್ಯೂನ್ ಆಗಿ, ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದನ್ನು ಹೇಳಿದ್ದೀನಿ. ಯಾವುದಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತುಂಬ ಚಿಕ್ಕವನು ನಾನು ಇಂಡಸ್ಟ್ರಿಗೆ, ಈಗ ತಾನೇ ಕಾಲಿಡ್ತಿರೋ ಮಗು ನಾನು. ಸೊ ನನ್ನ ಕಣ್ಮುಂದೆ ನಡೆದಿರೋದು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ಊಹಾಪೋಹಗಳ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ತಲೆನೂ ಕೆಡಿಸ್ಕೊಳ್ಳಲ್ಲ, ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡದೆ ಹೇಳೋದು ಇಲ್ಲ. ಸೊ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಕರ್ಸ್ ಕಟ್ ಚಾನಲ್ಗೆ ನಾನು ಫಸ್ಟ್ ಆಫ್ ಆಲ್ ಇಲ್ಲ. ಇಟ್ಸ್ ಅವರ್ ಪ್ಲೆಷರ್. ಇಲ್ಲ, ಯಾಕೆಂದರೆ ಎಲ್ಲದೂ ಹೇಳೋಕ್ಕಾಗಲ್ಲ, ಎಲ್ಲರ ಮುಂದೆನೂ ಎಲ್ಲ ಥರದಲ್ಲೂ ಹೇಳೋಕ್ಕಾಗಲ್ಲ. ಸೊ ಆ ಥರದ್ರಲ್ಲಿ ನನಗೆ ತುಂಬ ಗುಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಒಂದು ಸಂದರ್ಶನ ಇದು. ಸೊ ಹಾಗಾಗಿ ಅಕ್ಷರ ಮೈನಸ್ಸು ಹಾಗೂ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೀವು ಇಷ್ಟೊಂದು ಟೈಮ್ ನಮಗೋಸ್ಕರ ಕೊಟ್ಟಿದ್ದೀರಾ, ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಸಹ. ಅಯ್ಯೋ, ಹೇಳ್ದಲ್ಲ ಫ್ರೀ ಇದ್ದೆ. ಸೀರಿಯಸ್ಲಿ ಇಲ್ಲ. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಜರ್ನಿನ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ಮತ್ತು ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕೋಲ್ಡ್ ಕಾಫಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ಆಡಿಯನ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಎಪಿಸೋಡಲ್ಲಿ ರಾಜೇಶ್ ತಿರುವಾವರು ಅವರ ಎಕ್ಸ್ಪೀರಿಯನ್ಸನ್ನು ಹೇಳಿದ್ರು. ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳ್ಕೊಂಬಂದಿದ್ದ ರೀತಿ, ಅವರ ದಾರಿನ ಹೇಳಿದ್ರು. ಕೆಲವೊಂದು ನ್ಯೂ ಕಮರ್ಸಿಗೆ ಮೋಟಿವೇಟ್ ಆಗುವಂಥ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಹೊಸ ಗೆಸ್ಟೊಂದಿಗೆ ಮತ್ತೆ ಸಿಗೋಣ. ಹಾಗೆ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲಿನ ಲೊಕೇಶನ್ ಪಾರ್ಟ್ನರ್ ಆಗಿರುವಂಥ ಇಫೋರಿಯಾ ಕೆಫೆ ಕೋರಮಂಗಲ, ಹಾಗೆ ಗಿಫ್ಟಿಂಗ್ ಪಾರ್ಟ್ನರ್ ತಾಳಪಾಕ ಆರ್ಟ್ಸ್, BTM ಲೇಔಟ್ ತಾವರೆಕೆರೆ. ನಮ್ಮ ಮುಂದಿನ ವಿಡಿಯೋ ಬರೋ ತನಕ ಅಥವಾ ನಮ್ಮ ಮುಂದಿನ ಎಪಿಸೋಡ್ ಬರೋ ತನಕ ಸ್ಟೇ ಟ್ಯೂನ್ಡ್, ಮಿಸ್ ಮಾಡ್ಕೊಳ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಸೈನಿಂಗ್ ಆಫ್, ಅಕ್ಷರ ಮೈನಸ್. ಬಾಯ್.